ಎಲ್ಲರಿಗೂ ಸ್ಕ್ರೀನ್ ಶೇರ್ ಮಾಡಿದ್ದೀನಿ. ಚಾಟ್ ಆಪ್ಷನ್ ಯೂಸ್ ಮಾಡಿ. ಸೊ ಪ್ರೀವಿಯಸ್ ಡೇ ಅಲ್ಲಿ ನಾವು ಒನ್ ನಂಬರ್, ನಂಬರ್ ಟೂ, ನಂಬರ್ ತ್ರೀ ಆ್ಯಂಡ್ ನಂಬರ್ ಫೋರ್ ಅದರ ಕಾಂಬಿನೇಷನ್ ಬಗ್ಗೆ ಮಾತಾಡಿದ್ವಿ. ಸೊ ನಾರ್ಮಲ್ ವೇ ಅಲ್ಲಿ ಕಲಿಯೋಣ. ಬರೆದು ಕಳಿಸ್ತಾ ಇದ್ದೀನಿ ಆ್ಯಂಡ್ ಒಂದು PDF ನ ಶೇರ್ ಮಾಡಿರ್ತೀನಿ. ಸದ್ಯಕ್ಕೆ ತಲೆ ಕೆಡಿಸ್ಕೋಬೇಡಿ. ಕ್ಲೀನಾಗಿ ಕೂತ್ಕೊಂಡು ಕ್ಲಾಸ್ನ ಅಬ್ಸರ್ವ್ ಮಾಡಿ, ಆಯ್ತಾ? ಸೊ ಒಂದು ದೊಡ್ಡ ಟಾಪಿಕ್ ಇದು. ನಂಬರ್ 5 ಅಂದ್ರೆ 5 ನಂಬರ್ ಮೊಬೈಲಲ್ಲಿ ಏನು ಮಾಡುತ್ತೆ, 5 ನಂಬರ್ ಇಂಡಿವಿಜುವಲ್ ಆಗಿ ಯಾವ ರೀತಿ ಇರುತ್ತೆ, ಅದಕ್ಕೂ ಇದಕ್ಕೂ ಸಂಬಂಧ ಏನು, ಸರಿನಾ? 5ನೇ ನಂಬರ್ಗೆ ಮತ್ತು ನಾರ್ಮಲ್ ಆಗಿ ಉಪಯೋಗಿಸುವಂತಹ ಒಂದು ಮೆಥಡ್ಸ್ಗಳಿಗೆ ಏನು ಲಿಂಕ್ ಮಾಡ್ತೀವಿ, ಯಾವ ರೀತಿ ಇದು ಮಾಡ್ತೀವಿ, ಏನು ಎತ್ತ ಅಂತ. ಸೊ ನಾನಿಲ್ಲಿ ನಿಮ್ಗೆ ಒಂದು ಕಾಂಬಿನೇಷನ್ಸ್ಗಳನ್ನ ಕೊಟ್ಟಿದ್ದೀನಿ. 5ನೇ ನಂಬರ್ ಬಂದು 1 5 ಜೊತೆ ಬರ್ಬೋದು, 2 5, 3 5, 4 5, 5 5, 6 5, 7 5, 8 5, 9 5. ನಾವೇನ್ ಮಾಡ್ತಾ ಇದ್ದೀವಿ, ನಮ್ಮ ಮೊಬೈಲ್ ನಂಬರ್ಲಿ ಇರುವಂತಹ ಸೊ 3 3 ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ನೆನ್ನೆ. ಏನಕ್ಕೆ 11 1 3 ಮಾತ್ರ ತಕ್ಮಟ್ಟಿಗೆ ಓಕೆ ಅಂತ ಹೇಳ್ತೀನಿ, ರಿಮೈನಿಂಗ್ ಬೇಡ ಅಂತ. ನಮ್ಮ ನಂಬರ್ಲಿರುವಂತಹ 10 ಸಂಖ್ಯೆಯಲ್ಲಿ ಈ ರೀತಿ 5 ಬಂದಾಗ ಅದು ಅಕ್ಕಪಕ್ಕ 2 ನಂಬರ್ಸ್ ಬರ್ತವೆ. ಸೊ ಅದು ಇದಿಷ್ಟರಲ್ಲಿ ಯಾವುದಾದ್ರೂ ಆಗಿರಬಹುದು. ಓಕೆನಾ? ಆ್ಯಂಡ್ PDF ಶೇರ್ ಮಾಡ್ತೀನಿ, PDF ತಲೆ ಕೆಡಿಸ್ಕೋಬೇಡಿ. ಈಗ ನಾವೇನು ಟ್ರೈ ಮಾಡಕ್ ಇದು ಮಾಡ್ತಿದೀವಿ ಆ್ಯಂಡ್ ನೆನ್ನೆ ಕೆಲವು ಕ್ವಶನ್ಸ್ಗಳು ಏನು ಕೇಳಿದ್ರಿ, ಎಸ್ಪೆಷಲಿ 3 5 ಮತ್ತೆ 8 5 ಅಲ್ಲಿ. ಆ್ಯಂಡ್ ಕೆಲವರು 2 5 ಸಮಸ್ಯೆ ಇಲ್ಲ ಅಂತ ಹೇಳಿದ್ರಿ. ಇದು ಸೊ ಈ ಮೂರರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಸ್ವಲ್ಪ ಡೆಪ್ತ್ ಅಲ್ಲಿ. ರಿಮೈನಿಂಗ್ ಎಲ್ಲಾನು ಮಾತಾಡ್ತಾ ಹೋಗೋಣ. ಸೊ ಔಟ್ ಆಫ್ ಈ ಕಾಂಬಿನೇಷನ್ಸ್ ಅಲ್ಲಿ, ಇಷ್ಟು ಕಾಂಬಿನೇಷನ್ಸ್ ಅಲ್ಲಿ ಏನ್ ಮಾಡ್ತೀವಿ, ಫಸ್ಟ್ನೇದಾಗಿ ಇದನ್ನ ಅವಾಯ್ಡ್ ಮಾಡ್ತೀನಿ, ಹೇಳ್ತೀನಿ. 6 5 ಕಾಂಬಿನೇಷನ್ ಹೆಲ್ತ್ ಇಶ್ಯೂಸ್ಗಳು ಕೊಡುತ್ತೆ, ಯೂಸ್ ಮಾಡಬೇಡಿ ಅಂತ ಹೇಳ್ತೀನಿ, ನೀವು ಯೂಸ್ ಮಾಡಲ್ಲ. ಆ್ಯಂಡ್ ನಂಬರ್ 6 ನಾಳೆ ನಾವು ಮಾತಾಡ್ತೀವಿ ಮುಂದೆ. 6ನೇ ನಂಬರು ಎಷ್ಟೇ ಒಳ್ಳೆ ನಂಬರ್ ಆಗಿದ್ರು ಕೂಡ ಆಲ್ಮೋಸ್ಟ್ ಯಾವ ನಂಬರ್ ಜೊತೆ ಬಂದರೂ ಒಂಥರ ಪ್ರಾಬ್ಲಮ್ಸೇ ಕಾಣಿಸ್ತಾ ಇದೆ. 1 6 ಅಲ್ಲೂ ಪ್ರಾಬ್ಲಮ್ ಬರುತ್ತೆ, 2 6 ಅಲ್ಲೂ ಬರುತ್ತೆ, 3 6 ಅಲ್ಲೂ ಬರುತ್ತೆ, 4 6 ಅಲ್ಲೂ ಬರುತ್ತೆ, 5 6 ಅಲ್ಲಿ ಪ್ರಾಬ್ಲಮ್ಸ್ ಇದೆ, 6 ಅಲ್ಲಿ ಪ್ರಾಬ್ಲಮ್ಸ್ ಬರುತ್ತೆ ರಿಲೇಶನ್ಶಿಪ್ ಅಲ್ಲಿ, 7 6, 8 6 ಆ್ಯಂಡ್ 9 6. ಅದ್ರಲ್ಲಿ ನಾವೇನ್ ಮಾಡ್ತಿದ್ದೀವಿ, 69 ಯೂಸ್ ಮಾಡ್ತಿದ್ದೀವಿ, ಬಟ್ 96ನ ಯೂಸ್ ಮಾಡ್ತಾ ಇಲ್ಲ. ಸೊ ಸಾರಿ, 96 ಯೂಸ್ ಮಾಡ್ತಿದ್ದೀವಿ, ಇದು 69 ಯೂಸ್ ಮಾಡ್ತೀವಿ, ಅಥವಾ ಎಂಡಿಂಗ್ 9 ಮಾಡ್ತೀವಿ, 96 ಯೂಸ್ ಮಾಡ್ತೀವಿ. ಇದೊಂದನ್ನ 69 ಯೂಸ್ ಮಾಡಲ್ಲ. ಇದನ್ನ ಹೇಳ್ಬೇಕಿತ್ತು. ಓಕೆನಾ? ಈಗ ನಂಬರ್ 5 ಬಗ್ಗೆ ಮಾತಾಡೋಣ. ಔಟ್ ಆಫ್ ವಿಚ್ ಈ ಒಂದು ಕಾಂಬಿನೇಷನ್ಸ್ ಅಲ್ಲಿ, ಈ ಒಂದು ಇದರಲ್ಲಿ ಈಗ ನೀವು ಕೇಳಿರೋದೆಲ್ಲ ಬಿಟ್ಬಿಡಿ. ಏನಕ್ಕೆ ಅಂತಂದ್ರೆ, ಪರ್ಸನ್ ಎ ನೀವು ಫಸ್ಟ್ ಟೈಮ್ ಕೇಳ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಸೊ ಆಬ್ವಿಯಸ್ಲಿ ಯೂಟ್ಯೂಬ್ ವಿಡಿಯೋಸ್ ಇಂದ ಬಂದಿರ್ತೀರಾ. ಪರ್ಸನ್ 1, ಪರ್ಸನ್ 2, P2 ಅಂತ ಹಾಕಿರ್ತೀನಿ. ಈ ಒಂದು ವ್ಯಕ್ತಿ ಹೇಳುವಂತಹ ಇನ್ಫಾರ್ಮೇಶನ್ಗಳು, ಒಂದು ಏನು ವಿಷಯಗಳನ್ನ ಕೊಡ್ತಾ ಇದ್ದೀವಿ ನಾವು, ಇದನ್ನ ನಾವು ಹೇಳ್ತಾ ಇರೋರು ಫಸ್ಟ್ ನಿಮಗೆ ಬಂತು, ಸೆಕೆಂಡ್ ಇನ್ನೊಬ್ರದ್ದು ಬಂತು ಅಂತಂದ್ರೆ, ಈ ಒಂದು ವ್ಯಕ್ತಿ ನೀವೇನ್ ಮಾಡ್ತೀರಾ ಅಂದ್ರೆ, ನೀವು ಇಲ್ಲಿದ್ದೀರಾ ಅಂತ ಅನ್ಕೊಳ್ಳಿ. ಸೊ ನೀವೇನ್ ಮಾಡ್ತೀರಾ, ಇಲ್ಲಿ ಕೇಳಿದ್ದನ್ನ ಇಲ್ಲಿ ಕಂಪೇರ್ ಮಾಡ್ತೀರಾ ಯಾವಾಗ್ಲೂ. ಬಟ್ ಎಷ್ಟೊಂದು ಜನಕ್ಕೆ ಏನಾಗಿದೆ ಅಂದ್ರೆ, ಕೆಲವು ಇನ್ಫಾರ್ಮೇಶನ್ಸ್ ಆಲ್ರೆಡಿ ಇಲ್ಲಿ ಬಂದಿದೆ, ಸೊ ನೀವು ಉಲ್ಟಾ ಹಿಂಗ್ ಕಂಪೇರ್ ಮಾಡ್ತೀರಾ. ಇವತ್ತು ನಾನು ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ, ನಿಮಗೆ ಗೊತ್ತಿರೋ ಇನ್ಫಾರ್ಮೇಶನ್ಸ್ಗಳ ಬಗ್ಗೆ ನೀವು ಕಂಪೇರ್ ಮಾಡ್ತೀರಾ. ಅವ್ರು ಆ ರೀತಿ ಹೇಳಿದ್ದಾರೆ, ಇಲ್ಲಿ ಆ ಥರ ಹೇಳಿದ್ದಾರೆ, ಇಲ್ಲಿ ಈ ರೀತಿ ಹೇಳಿದ್ದಾರೆ, ಅದು ಇದು ಅಂತೆಲ್ಲ. ನಾವಿವತ್ತು ನಂಬರ್ಸ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಮಾತಾಡೋಣ ಫಸ್ಟ್. ಓಕೆನಾ? 9ರಿಂದ 9 ನಂಬರು, ಮೊಬೈಲ್ ನಂಬರ್ 10 ನಂಬರ್ ಇರುತ್ತೆ. ಫಾರಿನ್ ಕಂಟ್ರಿಗಳಲ್ಲಿ 13 14 ನಂಬರ್ವರೆಗೂ ಇರುತ್ತೆ, ಕೆಲವು ಕಡೆ 8 ನಂಬರ್ ಇರುತ್ತೆ. ಸೊ ಎಲ್ಲರಿಗೂ ಸೇಮ್ ಪ್ರಿನ್ಸಿಪಲ್ ವರ್ಕ್ ಆಗ್ತದೆ ಅಂತಂದ್ರೆ, ನಂಬರ್ ಬಗ್ಗೆ ತಿಳ್ಕೊಳ್ಳೋಣ, ಅದಾದ ಮೇಲೆ ಯಾರು ಏನು ಹೇಳಿದ್ರು ಅಂತ. ಸರಿ ತಪ್ಪು ನೀವು ಚೆಕ್ ಮಾಡಿ, ನಂಬರ್ಸ್ಗಳು ಕಂಪೇರ್ ಮಾಡಿ. ಈಗ ಸ್ಟಾರ್ಟ್ ಮಾಡಿ. 1 5 ಕಾಂಬಿನೇಷನ್ ಪ್ರಾಬ್ಲಮ್ ಇಲ್ವಾ? ಇದು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನಾನು ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. 1 5 ಕಾಂಬಿನೇಷನ್ಸ್ ಅಲ್ಲಿ ಯೂಸ್ ಮಾಡ್ತೀರಾ. ನಾನು ತುಂಬಾ ರೇರ್ ಕೇಸಸ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಪೊಸಿಷನ್ ಮಾತ್ರ ಕೊಟ್ಟಿರ್ತೀನಿ. ನಾನು ಎಲ್ಲಾ ನಂಬರ್ಸ್ಗಳನ್ನ ನೋಡಿ ಸ್ಟಾರ್ಟಿಂಗ್ 6 ನಂಬರ್ಸ್ ಅಲ್ಲಿ ಇರಲ್ಲ, ಮಧ್ಯದಿಂದ ಸ್ಟಾರ್ಟ್ ಮಾಡ್ತೀನಿ. 2 5 ಬಂದಾಗ, 8 5 ಬಂದಾಗ ನಮ್ಮ ಬೇಸಿಕ್ ರೂಲ್ಸ್ ಏನು? ಆ 2 4 8 ಅವಾಯ್ಡ್ ಮಾಡಿ ಅಂತ. ಅಂಡ್ 2 ಯಾವ ನಂಬರ್ ಜೊತೆ ಬರುತ್ತೆ, ನಂಬರ್ಗೆ ಸಮಸ್ಯೆನ ಕೊಡುತ್ತೆ, ನೆನ್ಪಿಟ್ಕೊಳ್ಳಿ ಇದು. ಇಲ್ಲಿ ಎಷ್ಟೊಂದು ಜನ ಹೇಳಿದಾನೆ 2 5 ಸಮಸ್ಯೆ ಇಲ್ಲ ಸರ್, 2 5 ಉಪಯೋಗಿಸ್ಬೋದು ಅಂತ ಕೆಲವ್ರು ಹೇಳ್ತಾ ಇದ್ದೀರಾ. ನನ್ನ ಕಡೆಯಿಂದ 2 5 ಉಪಯೋಗಿಸೋಕೆ ನಾನು ಒಪ್ಪಲ್ಲ.
2 5 ಯೂಸ್ ಮಾಡಂಗಿಲ್ಲ. 2 5 ಉಪಯೋಗಿಸ್ಬೇಡಿ. ಸರಿನಾ? ಮೆಸೇಜ್ ಮಾಡಿ, ನೀವೇನೇನು ಕೇಳಿದ್ದೀರಾ, ಏನೇನು ಇದು ಮಾಡಿದ್ದೀರಾ, ಏನು ಎತ್ತಲ್ಲ ಕೂಡ ಮೆಸೇಜ್ ಮಾಡಿ. ನನ್ನ ಕಡೆಯಿಂದ ನನಗೆ 2 5 ನೋ ನೋ ಯೂಸ್ ಮಾಡಂಗಿಲ್ಲ ನೀವು. ಒಂದು ಸೆಕೆಂಡ್, ಮೆಸೇಜ್ ಮಾಡ್ತಾ ಮೆಸೇಜ್ಗಳು ಬರ್ತಾವೆ. ಒಂದೇ ಒಂದು ಸೆಕೆಂಡ್. ಸೊ ಏನಾಗ್ತದೆ ಈಗ, ನೀವು 2 5ನ ನಾನು ಸಜೆಸ್ಟ್ ಮಾಡಲ್ಲ. 2 5 ಬೇಡ, 2 5 ಉಪಯೋಗಿಸೋಕೆ ಹೋಗ್ಬೇಡಿ, 2 5ಗಿಂತ ಬೇರೆ ನಂಬರ್ ನೋಡಿ, 2 ಉಪಯೋಗಿಸೋದೇ ಬೇಡ. ಏನಕ್ಕಂದ್ರೆ 2 5 ಅಕ್ಕಪಕ್ಕ ಪುನಃ ಏನು ಬರುತ್ತೆ, 5 to 5 ಅಥವಾ 1 to 5 ಕಾಂಬಿನೇಷನ್ ಟ್ರೈ ಮಾಡ್ತೀರಾ. ಸೊ ಎಲ್ಲ ಒಂದ್ ಕಡೆ ನಂಗೆ ಅದು ಇಷ್ಟ ಇಲ್ಲ. ಏನಕ್ಕಂದ್ರೆ 2 5 ಒಂದ್ ಕಡೆ ಫಿಕ್ಸ್ ಮಾಡಿದ್ರೆ ಮುಂಚೆ ಏನ್ ಬರುತ್ತೆ ಆ ನಂಬರ್. ಆಯ್ತಾ? ದುಡ್ಡು ಕಾಸು ವಿಷಯದಲ್ಲಿ ಜೋಪಾನಾಗಿರಿ, ಆ, ಆದಷ್ಟು ಹುಷಾರಾಗಿರಿ, ಎಲ್ಲಾನು ಕೂಡ ಹೇಳಿರ್ತೀನಿ. ಆ್ಯಂಡ್ 2 5 ನನ್ನ ಕಡೆಯಿಂದ ನೋ ನೋ ಉಪಯೋಗಿಸ್ಬೇಡಿ ನಾನು ಕೇಳಿದ್ರೆ. ಆ್ಯಂಡ್ 2 5 ಏನು ಪ್ರಾಬ್ಲಮ್ ಕೊಡುತ್ತೆ ಅನ್ನೋದನ್ನ ಎರಡನೇ ನಂಬರ್ನ ಮಾತಾಡಿದಾಗ ನಿಮಗೆ ಹೇಳಿದ್ದೀನಿ. ಆಯ್ತಾ? ಸೊ ಏನೊಂದು ಕಾನ್ಫಿಡೆನ್ಸ್ ಇರುತ್ತೆ, ಫಿಕಲ್ ನೇಚರ್ ಇರುತ್ತೆ. ಐದನೇ ನಂಬರ್ ಏನು ಸಡನ್ ಸಡನ್ ಡಿಸಿಷನ್ ತಗೋತಾರೆ. ಮತ್ತೆ ಐದನೇ ನಂಬರ್ ಪ್ರಾಬ್ಲಮ್ಸ್ನ ಎಂಡಿಂಗಲ್ಲಿ ಹೇಳ್ತೀನಿ ಏನಾಗಿದೆ ಏನು ಎತ್ತ ಅಂತ ಅಂದ್ಬಿಟ್ಟು. ಸೊ ಏನಕ್ಕೆ ನಾನು ಕೊಡಲ್ಲ, ಪ್ರತಿಯೊಂದನ್ನು ಕೂಡ ಕೊಡ್ತೀನಿ. ಸೊ ಎಲ್ಲೋ ಒಂದ್ ಕಡೆ 2 5 ಕಾಂಬಿನೇಷನ್ ಇರಬೇಕಾದ್ರೆ ನಿಮ್ಮ ನಿರ್ಧಾರಗಳು ಸರಿ ಇರಲ್ಲ. ಆಯ್ತಾ? ಜಾಸ್ತಿ ದಿನ ಒಂದೇ ಐಡಿಯಾಗಳಿಗೆ ಸ್ಟಿಕ್ ಆನ್ ಆಗಿರೋದು ಕಷ್ಟಪಡ್ತೀರಾ. ಸೊ 3 5 ಇವತ್ತು ಸ್ಟಾರ್ ಆಯಿತು. ಸೊ ಇವತ್ತು ಈ ವಿಷಯ ಜಾಸ್ತಿ ಮಾತಾಡಬೇಕು. ನೆಕ್ಸ್ಟ್ ಬಂದು 4 5. ಸೊ 2 4 8 ಇರೋದ್ರಿಂದ 4 5 ಕಾಂಬಿನೇಷನ್ ಕೂಡ ಪ್ರಾಬ್ಲಮೆಟಿಕ್, ಎಸ್ಪೆಷಲಿ ರಿಲೇಶನ್ಶಿಪ್ ವಿಷಯದಲ್ಲಿ. ಓಕೆನಾ? ಸೊ ನೀವೇನ್ ಮಾಡ್ತೀರಾ ಅಂತಂದ್ರೆ ಈ ಎರಡು ಕಾಂಬಿನೇಷನ್ನ ರಿಸ್ಕ್ ತಗೊಳ್ಳಲ್ಲ. ಯಾವುದು? 2 5 and 4 5. ಏನಕ್ಕೆ ನಾವೇನ್ ಮಾಡ್ತಿದೀವಿ, ಫಿಲ್ಟರ್ ಮಾಡ್ತಾ ಇದ್ದೀವಿ. ಫಿಲ್ಟರ್ ಮಾಡೋದಕ್ಕೆ ರೀಸನ್ ಕೊಡ್ತಾ ಇದ್ದೀವಿ, ಏನಕ್ಕೆ ನಾವು ಈ ಒಂದು ನಂಬರ್ಗಳನ್ನ ಉಪಯೋಗಿಸ್ತಾ ಇದ್ದೀವಿ, ಅಥವಾ ನೀವು ಯಾಕೆ ಈ ನಂಬರ್ನ ಉಪಯೋಗಿಸ್ಬೋದು, ಈ ನಂಬರ್ ಉಪಯೋಗಿಸೋದ್ರಿಂದ ನಿಮ್ಗೆ ಏನು ಸಿಗುತ್ತೆ, ಇದನ್ನ ನಾವೇಮೋ ಕೊಡ್ತಾ ಇದ್ದೀನಿ, ಡೀಟೇಲ್ಸ್ ಕೊಡ್ತಾ ಇದ್ದೀನಿ. ಆಯ್ತಾ? ತುಂಬ ಪ್ರಯತ್ನ ಮಾಡಬೇಕು, ಶ್ರಮ ಪಡಬೇಕು, ಓಡಾಡ್ತೀರಾ, ಕೆಲಸ ಮಾಡ್ತೀರಾ, ಫಾಸ್ಟಾಗಿ ಕೆಲಸ ಮಾಡ್ತೀರಾ. ಎಲ್ಲೋ ಒಂದ್ ಕಡೆ ನೀವು ಅನ್ಕೊಂಡಿದ್ದ ರಿಸಲ್ಟ್ಗಳು ಬರಲ್ಲ. ಅತಿಯಾಗಿ ಸುತ್ತಾಡಬೇಕು, ಟ್ರಾವೆಲ್ ಮಾಡಬೇಕು, ಎಲ್ಲ ಸಡನ್ 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 ಆಕ್ಸಿಡೆಂಟ್ ಅಂತ ನಾನು ವಿಡಿಯೋಸ್ಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎಲ್ಲ ಕೆಲಸನೂ ಬೇಗ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ 5 4 ಇರಬೇಕಾದ್ರೆ ನಿಮ್ ಅರ್ಜೆಂಟಲ್ಲಿ ಏನು ಕೆಲಸ ಮಾಡ್ತೀರಾ ಅದು ಅರ್ಧ ಬರ್ಧ ಕೆಲಸ ಆಗುತ್ತೆ. ಅರ್ಜೆಂಟಲ್ಲಿ ಕೆಲಸ ಮಾಡೋದು ತಪ್ಪಲ್ಲ, ಕಂಟ್ರೋಲಲ್ಲಿ ಇತ್ತು ಅಂತಂದ್ರೆ ಅದು ಅರ್ಧ ಬರ್ಧ ಕೆಲಸ ಆಗುತ್ತೆ. ಅರ್ಧ ಬರ್ಧ ಕೆಲಸ ಮಾಡ್ತಾ ಇದ್ದೀರಾ, ಪದೇ ಪದೇ ನಿಮ್ಮ ಗುರಿನ ಬದಲಾಯಿಸ್ತಾ ಇದ್ದೀರಾ, ಪದೇ ಪದೇ ನಿಮ್ಮ ಐಡಿಯಾಗಳು ಬದಲಾಗ್ತಿದೆ ಅಂತಂದ್ರೆ ಈ ಕಾಂಬಿನೇಷನ್ ಉಪಯೋಗಿಸ್ಬೇಡಿ. ಆಯ್ತಾ? ಕಾಂಬಿನೇಷನ್ ಉಪಯೋಗಿಸ್ಬೇಡಿ. ನೆಕ್ಸ್ಟ್ ಬಂದು 5 5 ಇದೆ. 5 5 ಬೇಡ. 5 6 ಬಗ್ಗೆ ಮಾತಾಡೋದಾಯ್ತು ಅಂತಂದ್ರೆ ಇದು ಕೂಡ ಎಲ್ಲೋ ಒಂದ್ ಕಡೆ ಏನ್ ಸಮಸ್ಯೆ ಕೊಡುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ದೆ ಯಾರಾದ್ರೂ ಚಾಟ್ ಅಲ್ಲಿ. 5 6 ಮಾತಾಡಿದ್ವಲ್ವಾ ನಾವು. 5 6 ಏನಾಗುತ್ತೆ ಏನು ಎತ್ತ, ಶುಕ್ರ ಮತ್ತೆ ಬುಧ ಒಟ್ಟಿಗೆ ಬಂದಾಗ ಎರಡೂ ಕೂಡ ಬಿಸ್ನೆಸ್ ಬಿಸ್ನೆಸ್ ಬಿಸ್ನೆಸ್, ದುಡ್ಡು ದುಡ್ಡು ದುಡ್ಡು, ನಿಮ್ದಿ ನಿಮ್ದಿ ಅಂತ ನಾವು ಪ್ರಮೋಟ್ ಮಾಡಿದೀವಿ, ಸಿಕ್ಕಾಬಡೆ ಪ್ರಮೋಟ್ ಮಾಡಿದೀವಿ. ಆಯ್ತಾ? ಎರಡೂ ಕೂಡ ಬ್ಯಾಡ್ ನಂಬರ್ಸ್ ಅಲ್ಲ. ಆದ್ರೆ ಇದಕ್ಕೆ ನಾನು ರೀಸನ್ ಕೊಟ್ಟಿದ್ದೆ. ಏನ್ ಕೊಟ್ಟಿದ್ದೆ? ಹಂಗೆ ಮೆಸೇಜ್ ಮಾಡಿ. ಹೌದು, ಫೀಲಿಂಗ್ಸ್ ಅಲ್ಲಿ ಬದಲಾವಣೆ, ಯೋಚನೆಗಳಲ್ಲಿ ಬದಲಾವಣೆ, ಆಸೆ, ನಿಮ್ಮ ಸ್ವಂತ ಒಂದು ಆಸೆ ಮೇಲೆ ಇದು ಮಾಡ್ತೀರಾ. ಮತ್ತೆ ನಿಮ್ಮ ಆಕ್ಟಿವಿಟೀಸ್ ಅಲ್ಲಿ ಬದಲಾವಣೆಗಳಾಗ್ತದೆ. ಅನಾವಶ್ಯಕವಾಗಿ ಇದು ಮಾಡ್ತೀರಾ, ಕೊಟ್ಟ ಹಣ ಕೇಳಲ್ಲ, ಲಾಭ ಕಮ್ಮಿ ಆಗುತ್ತೆ, ಆಲಸ್ಯ, ಬೇಸರ. ನಿಮ್ಮ ಒಂದು ಸ್ವಂತ ಸುಖನ ನೋಡ್ತೀರಾ. ಅದು ದೈಹಿಕವಾಗಾದ್ರೂ ಸರಿ, ಮಾನಸಿಕವಾಗಿಯಾದ್ರೂ ಸರಿ, ನೀವೊಂದು ನಿಮ್ಮ ಸ್ವಂತ ಸುಖನ ನೋಡ್ತೀರಾ. ಇದರಿಂದ ಏನಾಗುತ್ತೆ, ಸಂಬಂಧಗಳಲ್ಲಿ ಸಮಸ್ಯೆ ಆಗ್ತದೆ, ಸಂಬಂಧಗಳಲ್ಲಿ ಏರ್ಪೇರಾಗ್ತದೆ. ಖರ್ಚು ವಿಷಯಕ್ಕೆ ಬಂದಾಗ ಒಂದು ಇರೋ ದುಡ್ಡನ್ನ ಕೊಡಲ್ಲ, ಇದನ್ನ ಕೇಳಲ್ಲ, ಖರ್ಚುಗಳು ಜಾಸ್ತಿ ಮಾಡ್ಕೋತೀರಾ, ಚಟುವಟಿಕೆಗಳು ಜಾಸ್ತಿ ಆಗ್ತವೆ. ಇದರಿಂದ ಬೆಳೀತಾ ಹೋಗ್ತದೆ, ಸಮಸ್ಯೆಗಳು ಜಾಸ್ತಿ ಹೋಗ್ತಾ ಹೋಗ್ತದೆ. ಇದನ್ನ ನಾವು ಮಾತಾಡಿದ್ವಿ ಅಲ್ವಾ, ನಾವು ಇದನ್ನ ಮಾತಾಡಿದ್ವಿ. ಸರಿನಾ? ಸೊ ಸಮಸ್ಯೆಗಳು ಅಂತ ಬಂದಾಗ ಎಸ್ಪೆಷಲಿ ರಿಲೇಶನ್ಶಿಪ್ ವಿಷಯದಲ್ಲಿ ಮತ್ತೆ ಒಂದು ವಿಷಯಕ್ಕೆ ನೀವು ನಿಲ್ಲೋದ್ರಲ್ಲಿ ಸಿಕ್ಕಾಬಟ್ಟೆ ಒದ್ದಾಡ್ತೀರಾ, ಉಪಯೋಗಿಸ್ಬೇಡಿ ಅಂತ ಹೇಳಿದ್ದೆ. 5 5 3 5 ಎರಡನ್ನೂ ಮಾತಾಡ್ತೀನಿ. ಬಿಟ್ಟು ಎಕ್ಸ್ಟ್ರಾ ಪಾಯಿಂಟ್ಸ್ಗಳು ಹೇಳಿದ್ದೆ, ನೆನಪಿದ್ಯಾ? ಎಕ್ಸ್ಟ್ರಾ ಪಾಯಿಂಟ್ಸ್ ಏನಾಗುತ್ತೆ, 5 6 ಏನ್ ಮಾಡುತ್ತೆ, ಯಾವ ರೀತಿ ಬದಲಾವಣೆಗಳನ್ನ ತರುತ್ತೆ ನಮಗೆ. ಹ್ಮ್. ಸೊ ಸೆಲ್ಫ್ ಇಂಟ್ರೆಸ್ಟ್ ಅಂತ ಹೇಳ್ತೀವಿ, ಸೆಲ್ಫ್ ಇಂಟ್ರೆಸ್ಟ್ ಅಂತ ಹೇಳ್ತೀವಿ. ಸರಿನಾ? ಸೆಲ್ಫ್ ಇಂಟ್ರೆಸ್ಟ್ ಇರೋದ್ರಿಂದ ಇದೊಂದು ಇದಾಗುತ್ತೆ ಅಂತ. ಈಗ ನೆಕ್ಸ್ಟ್ ಬಂದು 5 8 ಕಾಂಬಿನೇಷನ್. 5 8 ಕಾಂಬಿನೇಷನ್ ಅಲ್ಲಿ ಏನಾಗ್ತದೆ ಅಂತಂದ್ರೆ ವಿಳಂಬಗಳು. ನಿಮ್ಮಿಂದ ಬೇರೆಯವರಿಗೆ ಕೆಲಸ ಆಗ್ತದೆ,
ಲಕ್ಕಿ ತರ ಕಾಣಿಸ್ತೀರಾ, ಅದೃಷ್ಟರ ಕಾಣಿಸ್ತೀರಾ, ನಿಮ್ಮ ಸ್ವಂತಕ್ಕೆ ನೀವು ಕೆಲಸ ಮಾಡಬೇಕಾದ್ರೆ, ನಿಮಗೆ ಅಂತ ಏನಾದ್ರು ಮಾಡ್ಕೋಬೇಕಾದ್ರೆ ಆ ಒಂದು ಕೆಲಸಗಳು ಆಗಲ್ಲ. ಆಯ್ತಾ? ನಿಮ್ಮ ಶ್ರಮದಿಂದ ಬೇರೆಯವ್ರು ಬೆಳೆಯೋದೇ ಜಾಸ್ತಿ. ಇದು ನಿಮಗೆ ಸಿಕ್ಕಾಬಿಟ್ಟೆ ಅಂದರೆ ಸಿಕ್ಕಾಬಿಟ್ಟೆ ವಿಳಂಬಗಳನ್ನ ಕೊಡುತ್ತೆ. ಸೊ 5-8 ಕಾಂಬಿನೇಷನ್ ಚೆನ್ನಾಗಿದೆ, ಉಪಯೋಗಿಸಿ ಅಂತ ಹೇಳಿ 8-5 ಉಪಯೋಗಿಸ್ತಾ ಇದ್ರೆ 9538 ಅಥವಾ 953858 ಜಾಸ್ತಿ ನಾನು ನೋಡಿರೋದು. ಈ ರೀತಿ ನಂಬರ್ಸ್ ಉಪಯೋಗಿಸ್ತಾ ಇದ್ದೀರಾ ಅಂದರೆ ಉಪಯೋಗಿಸಿ, ಆರಾಮಾಗಿ ಉಪಯೋಗಿಸಿ. ಸಮಸ್ಯೆಗಳು ಕಾಣಿಸ್ತು ಅಂತಂದರೆ ಮೊದಲನೇದು ಬಂದು ವಿಳಂಬ. ಎರಡನೆಯದು ಹಣಕಾಸಿನ ವಿಷಯದಲ್ಲಿ ಇಂಡೈರೆಕ್ಟ್ ಆಗಿ ನಿಮಗೆ ಹಣನ ಕೊಟ್ಟರೂ ಕೂಡ ಬಂಡವಾಳ ಅಂತ ಹಾಕಿದಾಗ ಆ ಹಣ ನಿಮಗೆ ರಿಟರ್ನ್ ಬರಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೆ. ಮೂರನೆಯದು ನಿಮ್ಮ ಆಲೋಚನೆಗಳು ಅಡ್ಡದಾರಿಯಲ್ಲಿ ನಡೆದರೆ 8ನೇ ನಂಬರ್ ಉಪಯೋಗಿಸ್ಬೇಕಾದ್ರೆ ಜೋಪಾನ. ವ್ಯವಹಾರ ಅಂದಾಗ ಒಳ್ಳೇದು ಕೆಟ್ಟದ್ದು ಅಂತ ಬರಲ್ಲ, ಬುದ್ಧಿವಂತಿಕೆ ಅಂತ ಮಾತ್ರ ಲೆಕ್ಕಾಚಾರ ಬರುತ್ತೆ. ಅಲ್ಲಿ ನೀವು ಈ ಒಂದು ನಂಬರ್ ಉಪಯೋಗಿಸ್ಬೇಕಾದ್ರೆ 8ನೇ ನಂಬರನ್ನು ಸ್ವಲ್ಪ ಜೋಪಾನವಾಗಿರಬೇಕು. 8ನೇ ನಂಬರ್ ಬಗ್ಗೆ ಮಾತಾಡ್ಬೇಕು, ನಾನು ಹೇಳ್ತೀನಿ. 8ನೇ ನಂಬರ್ ಕಾಂಬಿನೇಷನ್ ಇದೇ ರೀತಿ ನಾವು ಡಿಸ್ಕಸ್ ಮಾಡ್ತೀವಿ. ಆ ಟೈಮಲ್ಲಿ ನಾನು ನಿಮ್ಗೆ ಹೇಳ್ತೀನಿ, A to Z ಎಲ್ಲ ಇನ್ಫಾರ್ಮೇಷನ್ಸ್ ಹೇಳ್ತೀನಿ. ಓಕೆನಾ? ಸೊ 5-8 ಬೇಸಿಕ್ ರೂಲ್ಸ್ ಏನಂತಂದ್ರೆ 5 ಮತ್ತು 8, 8ನೇ ನಂಬರ್ ಕೆಲವು ನಂಬರ್ ಜೊತೆ ಚೆನ್ನಾಗಿ ಬರಬಹುದು, ಏನೂ ಆಗಲ್ಲ. 8ನೇ ನಂಬರ್ ದುಡ್ಡನ್ನ ಕೊಡುತ್ತೆ, ಏನೊಂದು ಕೊಡುತ್ತೆ ಅನ್ನೋಕ್ಕಿಂತ ಜಾಸ್ತಿ 8ನೇ ನಂಬರ್ ನಿಮ್ಮ ಒಂದು ಯೋಗ್ಯತೆಯನ್ನು ಅಳಿಯುತ್ತೆ, ನೀವು ಮಾಡ್ತಾ ಇರೋ ರೀತಿನ ಅಳಿಯುತ್ತೆ, ನೀವು ಕೆಲಸ ವೃತ್ತಿ ಮಾಡಿರೋದು ಅದನ್ನು ನೋಡುತ್ತೆ. 8ನೇ ನಂಬರು ಮೊಬೈಲಲ್ಲಿ ಬರೋದು ಅವಶ್ಯಕತೆ ಇರೋದಿಲ್ಲ. 8ನೇ ನಂಬರ್ ಬೇಡ. ಕನ್ಸ್ಟ್ರಕ್ಷನ್ಗೆ ಕೊಡ್ತೀವಿ, ಕೆಲಸಕ್ಕೆ ಕೊಡ್ತೀವಿ, ಇನ್ನೊಂದಕ್ಕೆ ಮಾಡ್ತೀವಿ ಅಂದರೂ ಕೂಡ ಅಷ್ಟೊಂದು ವಿಳಂಬಗಳು ಬದಲಾಯಿಸ್ಕೊಂಡು ಬೆಳೆಸ್ಕೊಂಡು ನಮಗೆ ಬರ್ತದೆ. ಸೊ ಹಾಗಾಗಿ ನನ್ನ ಕಡೆಯಿಂದ ಯಾವತ್ತೂ ಕೂಡ ನಾನು 8ನೇ ನಂಬರ್ನ ಕೊಟ್ಟಿಲ್ಲ. ಆ್ಯಂಡ್ 5-9 ಕೊಡ್ತೀವಿ ಕಮ್ಯುನಿಕೇಷನ್ಗೋಸ್ಕರ, ಇದು ನಿಮ್ಮ ಮಾತುಗಾರಿಕೆಗೋಸ್ಕರ 5-9ನ ಕೊಡ್ತೀವಿ. 5 ಮತ್ತು 9 ಏನಿದೆ ಅದು ನಾವು ಇದಕ್ಕೋಸ್ಕರನೇ ಕೊಡೋದು, ಮಾತುಗಾರಿಕೆಗೆ, ಸ್ಟ್ರೇಟ್ ಫಾರ್ವರ್ಡ್ಗೆ ಮತ್ತು ಕೆಲವು ಕೆಲಸಗಳಿಗೆ. ಮಂಗಳ ಗ್ರಹ ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಸೊ 5ನೇ ನಂಬರ್ ಕೊಟ್ಟಾಗ ಏನಾಗ್ತದೆ? ಮಾತೇನಕ್ಕೆ ಶಾರ್ಪ್ ಆಗ್ತದೆ? ನೀವು ಕೋಪ ಆಗ್ತೀರಾ? ಇಲ್ಲ. ಮಾತು ಅನ್ಸಿದ್ದನ್ನ ಪಟ್ಟಂತ ಹೇಳ್ತೀರಾ, ಇದರಿಂದ ಹರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಆದರೆ ಎಲ್ಲೋ ಒಂದು ಕಡೆ ಇದು ವ್ಯವಹಾರದಲ್ಲಿ ಅವಶ್ಯಕತೆ ಇರುತ್ತೆ, ನೀವು ಮಾಡೋ ಕೆಲಸದ ಮೇಲೆ ಇದರ ಒಂದು ಪ್ರಭಾವ ಹೆಚ್ಚಿರುತ್ತೆ. ಮತ್ತೆ ಕೆಲವು ಯಾವುದು ನಿಮ್ಮ ಒಂದು ಕೆಲಸಕ್ಕೆ ಸಂಬಂಧಪಟ್ಟ ಸಂಖ್ಯೆ ಮಂಗಳ ಗ್ರಹದ್ದು, ಅಲ್ಲಿದ್ದು ಹೆಲ್ಪ್ ಮಾಡುತ್ತೆ. ಸೊ 5-9 ನನ್ನ ಕಡೆಯಿಂದ ಪ್ರಾಬ್ಲಮ್ ಇಲ್ಲ. 5-9 ನಾನು ಯಾವತ್ತೂ ಅವಾಯ್ಡು ಮಾಡಿಲ್ಲ. ಆ್ಯಂಡ್ 5-9 ಬೇಸಿಕ್ ರೂಲ್ಸ್ ಮಾತ್ರ ಮಾತಾಡಿದ್ವಿ ಅಲ್ವಾ. 9 ಮಾತಾಡ್ತೀರಲ್ಲ, 9 ಮಂಗಳ ಗ್ರಹದ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳಿ. 5ನೇ ನಂಬರ್ ಬಗ್ಗೆ ಮಾತಾಡಿದ್ದೆ, ಲಾಸ್ಟಲ್ಲಿ ಒಂದ್ಸಲ ರೀಕ್ಯಾಪ್ ಮಾಡೋಣ. ಅದೇ ರೀತಿ 9ನೇ ಗ್ರಹದ ಮಾತಾಡ್ಬೇಕಾದ್ರೆ ಈ ಗ್ರಹ ಮತ್ತು ಆ ಗ್ರಹ ಒಟ್ಟಿಗೆ ಇದ್ದಾಗ ಏನಾಗುತ್ತೆ 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 ಇಷ್ಟು ಇಂಡಿವಿಜುವಲ್ ಆಗಿ ನಂಬರ್ಸ್ನ ನೋಡಬೇಕು, ಕಂಬೈನ್ ಮಾಡಿ ನೀವು ಪ್ರಿಡಿಕ್ಷನ್ಸ್ ಕೊಡಬೇಕು. ಸರಿನಾ? ಈ ಮೂರನ್ನ ನೆನ್ಪಿಟ್ಕೊಳ್ಳಿ. ಯಾವಾಗಲೂ ನಿಧಾನವಾಗಿ ನೋಡಬೇಕು, ನಿಧಾನಕ್ಕೆ ಅನಾಲಿಸಿಸ್ ಮಾಡಬೇಕು, ನಂಬರ್ ನೋಡಬೇಕು, ನಂಬರ್ ಪ್ಯಾಟ್ರನ್ ನೋಡಬೇಕು. ಇಂಡಿವಿಜುವಲ್ ನಂಬರ್ಸ್ಗಳು ಹೇಳಿದ್ರು ಕೂಡ ಮ್ಯಾಚ್ ಆಗುತ್ತೆ. ಅದಾದಮೇಲೆ ಕಾಂಬಿನೇಷನ್ಸ್ ಹೇಳ್ತೀರಾ, ಮತ್ತು 3 ಪೇರ್ ಕಾಂಬಿನೇಷನ್ಸ್, ಕೊನೆಗೆ ಸೀಕ್ವೆನ್ಸ್, ಆ ನಂಬರ್ಸ್ ಯಾವ ರೀತಿ ಬಂದಿದೆ, ಯಾವ ನಂಬರ್ ಆದಮೇಲೆ ಯಾವ ನಂಬರ್ ಬಂದಿದೆ ಅದನ್ನು ನೋಡ್ಕೊಂಡು ನೀವು ಹೇಳ್ತೀರಾ. ಸರಿನಾ? ಇದನ್ನ ನೀವು ನೆನ್ಪಿಟ್ಕೊಳ್ಳಿ. ಈಗ 7ನೇ ನಂಬರ್ ಅಂದರೆ 5-7 ಕಾಂಬಿನೇಷನ್ ಅಥವಾ 7-5. ಇದು ಸೊ ನಾವು ಯಾವ ರೀತಿ ಒಂದು ಬಿಂಬಿಸ್ತೀವಿ ಅಂದರೆ 7ನೇ ನಂಬರ್ ಅಂದಾಗ ಸಂಬಂಧ, ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್, ಒಬ್ಬರೇ ಇರ್ತಾರೆ, ಸಿಂಗಲ್ ಇರ್ತಾರೆ, ಅದು ಇದು ವಗೇರ ವಗೇರ ಎಲ್ಲಾನು ಕೂಡ ಹೇಳ್ತೀವಿ. ಬಟ್ ಇವರಿಗೆ ನಾಲೆಡ್ಜ್ ಇರುತ್ತೆ, ಈ ವ್ಯಕ್ತಿಗಳಿಗೆ. ಆ ನಾಲೆಡ್ಜ್ನ ಶೇರ್ ಮಾಡೋದಕ್ಕೆ 7-5 ಹೆಲ್ಪ್ ಮಾಡುತ್ತೆ. ಆ್ಯಂಡ್ ರಿಮೈನಿಂಗ್ ಎಕ್ಸ್ಪ್ಲನೇಷನ್ಸ್ನ 7ನೇ ನಂಬರ್ ಟೈಮಲ್ಲಿ ಹೇಳ್ತೀನಿ. ಏನಕ್ಕೆ 5ನೇ ನಂಬರ್ ಸ್ಟೋರಿ ಹೇಳಬೇಕು, ಅದಕ್ಕೋಸ್ಕರ ರಿಮೈನಿಂಗ್ ಹೇಳ್ತೀನಿ. 5ನೇ ನಂಬರ್ ಏನಾಗಿದೆ, ಓವರ್ ಹೈಪ್ ಆಗಿದೆ, ಅದಕ್ಕೋಸ್ಕರ. ಸೊ ಲಾಸ್ಟ್ಲಿ ಬಂದು ನೋಡಿ 2 ನಂಬರ್ ಬಂತು, ಯಾವುದು 5-5 ಆ್ಯಂಡ್ 3-5. ಸೊ ಈಗ ಇಲ್ಲ ಆಗ್ತಿರೋದು ಏನಂದ್ರೆ 3-5 ಕಾಂಬಿನೇಷನ್ ಇರೋದ್ರಿಂದ ನನ್ನ ಸಂಖ್ಯೆಯಲ್ಲಿ, ಅಥವಾ 3-5ನ ಉಪಯೋಗಿಸೋದ್ರಿಂದ ನಿಮಗೆ ಸ್ಟಕ್ ಮನಿ ಅಂತ ಹೇಳ್ತಾರೆ. ಒಂದೇ ವರ್ಡ್, ಇದು ವರ್ಡ್ ತುಂಬಾ ರಿಪೀಟ್ ಮಾಡಿ ಕೇಳಿರೋದು ನಾನು. ಸ್ಟಕ್ ಮನಿ ಹಣಕಾಸು ವಿಷಯದಲ್ಲಿ ನಿಮಗೆ ಸಮಸ್ಯೆ ಕೊಡುತ್ತೆ, ಆರ್ಥಿಕ ಪರಿಸ್ಥಿತಿಯಲ್ಲಿ ಸಮಸ್ಯೆ ಕೊಡುತ್ತೆ. ಇದನ್ನು ಉಪಯೋಗಿಸೋದ್ರಿಂದ ನಿಮಗೆ ಕಷ್ಟಗಳಾಗ್ತವೆ. ಇದನ್ನ ನೀವು ಉಪಯೋಗಿಸ್ಬೇಡಿ. ಇದನ್ನು ಉಪಯೋಗಿಸಿದ್ರೆ ಆ ರೀತಿ ಆಗುತ್ತೆ, ಈ ರೀತಿ ಆಗುತ್ತೆ ಅಂತ ನಾನು ತುಂಬಾ ಕೇಳಿದ್ದೀನಿ ಸರ್, ನಮ್ಗೆ ಇದು ಪ್ರಾಬ್ಲಮ್ ಇದೆ, ಹಾಗಾಗಿ ನಮಗೆ ಬೇಡ. ಈ ನಂಬರ್ ಇದನ್ನ ಕೇಳ್ತಿದ್ದೀರಾ. ಸೊ ಇದನ್ನ ದಯವಿಟ್ಟು ಚೆಕ್ ಮಾಡಿ, ಆಯ್ತಾ? ಚೆಕ್ ಮಾಡಿ, ನಿಧಾನಕ್ಕೆ ಚೆಕ್ ಮಾಡಿ, ಚೆಕ್ ಮಾಡಿ ನನಗೆ ಇನ್ಫಾರ್ಮ್ ಮಾಡಿ. ಇಲ್ಲಿ ಏನು ಪ್ರಾಬ್ಲಮ್ ಆಗ್ತದೆ ಅಂದರೆ, ಒಂದು ಆಲಸ್ಯತನ, ಬುದ್ಧಿವಂತಿಕೆಯಲ್ಲಿ ಕನ್ಫ್ಯೂಷನ್,
ಬೇರೆಯವರಿಗೆ ನಿಮ್ಮ ಒಂದು ಡೇಟ್ ಆಫ್ ಅಂದರೆ ನಿಮ್ಮ ಒಂದು ಜ್ಞಾನದಿಂದ ಲಾಭ, ಮತ್ತು ಎಲ್ಲೋ ಒಂದ್ ಕಡೆ ಬೇರೆಯವ್ರಿಗೆ ಸಹಾಯ ಮಾಡೋ ಒಂದು ತವಕ ಜಾಸ್ತಿ ಇರುತ್ತೆ. ಸೊ ಸ್ಟಕ್ ಮನಿ ಅಂತಂದ್ರೆ ಏನು ಅಂತ ಮಾತಾಡೋಣ. ಲಾಸ್ಟ್ಲಿ ಬಂದು ಡಬಲ್ ಫೈ. ಸ್ಟಕ್ ಮನಿ ಬಗ್ಗೆ ಮಾತಾಡ್ತೀನಿ. ನಿನಗೆ ಅದೊಂದನೇ ಹೇಳ್ತಾ ಇರೋದು, ಅಮೌಂಟ್ ಸ್ಟಕ್ ಆಗುತ್ತೆ, ಅಮೌಂಟ್ ಸ್ಟಕ್ ಆಗುತ್ತೆ. ಅಮೌಂಟ್ ಸ್ಟಕ್ ಆಗೋದಂದ್ರೆ ಏನು? ಆಯ್ತಾ, ನಂಬರ್ ಇಲ್ಲ ಬೇರೆ ನಂಬರ್ ಯೂಸ್ ಮಾಡ್ತಾ ಇರ್ತಾರೆ, ಬೇರೆ ಯಾವ ನಂಬರಿಂದ ಆದ್ರೂ ಆ ಸಮಸ್ಯೆ ಆಗಿರ್ಬೋದಲ್ಲ. ಬಟ್ 3-5 ಮಾತ್ರ ನಿಮಗೆ ಹಣಕಾಸು ಸಮಸ್ಯೆ ಕೊಡುತ್ತೆ ಅಂತ ಯಾಕೆ ಫೋಕಸ್ ಆಯಿತು? ಗುರುಗ್ರಹ ಬುಧಗ್ರಹ ಎಜುಕೇಶನ್ ಸಂಬಂಧಪಟ್ಟಿದ್ದು ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಲ್ಲಿ? ಟೋಟಲ್ 8 ಬರ್ತಾ ಇದೆ, ಅದೇನಾದ್ರು ಪ್ರಾಬ್ಲಮ್ ಆಗ್ತಿದೆಯಾ? ಇದೆಲ್ಲ ಕ್ವಶನ್ಸ್ಗಳನ್ನ ಸ್ಟಕ್ ಮನಿ ಅಂದ್ರೆ ಏನು ಮಾತಾಡ್ಬೇಕಾದ್ರೆ ಹೇಳ್ತೀನಿ. ಲಾಸ್ಟ್ಲಿ ಬಂದು ಡಬಲ್ ಫೈ. ಡಬಲ್ ಫೈ ಟ್ರಿಪಲ್ ಫೈ ನನ್ನ ಕಡೆಯಿಂದ ನೋ. ರೀಸನ್ ಬಂದು, ಈ ಒಂದು 5-5 ಯೂಸ್ ಮಾಡಬೇಕಾದ್ರೆ ನಿಮ್ಮ ಬಿಹೇವಿಯರಲ್ಲಿ ಸಿಕ್ಕಾಪಟ್ಟೆ ಎದ್ವಾ ಬದಲಾವಣೆ ಆಗ್ತದೆ. ಒಂದನೇದು, ಯಾರು ಡಬಲ್ ಫೈ ಯೂಸ್ ಮಾಡ್ತಿರ್ತೀರ ಅವ್ರಿಗೆ ಹೇಳ್ತಾ ಇದ್ದೀನಿ. ಸೊ ಡಬಲ್ ಫೈನ ಯೂಸ್ ಮಾಡೋದರಿಂದ ಬಿಸ್ನೆಸ್, ನಾವು ಏನು ಮಾತಾಡಿದ್ವಿ ಸ್ಟಾರ್ಟಿಂಗ್ ಅಲ್ಲಿ, 5ನೇ ನಂಬರ್ ಬಂದು ವ್ಯವಹಾರ, ಬಿಸ್ನೆಸ್, ಕಮ್ಯುನಿಕೇಶನ್ ವಗೇರಾ ವಗೇರೆಲ್ಲನೂ ಕೂಡ ಕೊಡುತ್ತೆ ಅಂತ ಹೇಳಿದೆ. ಬಟ್ ನಾವು ಇಷ್ಟು ದಿನ ಏನಂತ ಮಾತಾಡಿದ್ದೀವಿ, ಯಾವುದೇ ಒಂದು ಗ್ರಹ ಅದರ ಪಾಸಿಟಿವ್ ಮತ್ತೆ ನೆಗೆಟಿವ್ ಎರಡು ಮಾತಾಡಿದ್ದೀವಿ. ಇದು ಒಂದು ಆಸ್ಟ್ರಾಲಜಿಲೂ ಕೂಡ ಇದು ಇಂಪಾರ್ಟೆಂಟ್. ಎಲ್ಲಾ ಗ್ರಹಗಳು ಒಳ್ಳೇದು ಕೆಟ್ಟದ್ದು ಎರಡನ್ನೂ ಕೂಡ ಮಾಡುತ್ತೆ, ಎರಡನ್ನೂ ಕೂಡ ಮಾಡುತ್ತೆ. ಸೊ ಯಾವತ್ತೂ ಅಷ್ಟು ಒಂದೇ ಒಳ್ಳೆ ರಿಸಲ್ಟ್ನೇ ಕೊಡುತ್ತೆ ಅಂತಿಲ್ಲ. ಅದರಲ್ಲಿ ಕಂಪ್ಲೀಟ್ ಆಗಿ ಯಾವಾಗಲೂ ಒಳ್ಳೆ ರಿಸಲ್ಟ್ ಕೊಡುವಂಥದ್ದು ಗುರು ಮತ್ತು ಶುಕ್ರ ಅಂತ ಫಾಲೋ ಮಾಡ್ತೀವಿ ಜನರಲ್ ಆಗಿ. ಎರಡು ಗ್ರಹಗಳ ಸಮಸ್ಯೆನೇ ಮಾಡಲ್ಲ ಅಂತ. ಬಟ್ ಮೊಬೈಲ್ ನಂಬರಲ್ಲಿ ಏನಾಗ್ತದೆ, ಶುಕ್ರದಲ್ಲಿ ಅಂದರೆ ನಂಬರ್ 6 ಎಲ್ಲಿ ಬರೋದು ಎಲ್ಲ ಕಡೆ ಪ್ರಾಬ್ಲಮ್ಸೇ ಕಾಣಿಸ್ತದೆ. ನಂಬರ್ 6 ನಾವು ಕ್ಯಾರಿನೇ ಮಾಡಲ್ಲ. ಅಲ್ಲಿ 666 ಕೆಲವರು ಯೂಸ್ ಮಾಡ್ತಾರೆ, ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್ ಅಪ್ಕಮಿಂಗ್ ಟಾಪಿಕ್ಸಲ್ಲಿ. ಗುರು ವಿಷಯಕ್ಕೆ ಬಂದಾಗ ನಂಬರ್ ತ್ರೀ ಅಂತ ಆಬ್ವಿಯಸ್ಲಿ ದುಡ್ಡಿನ ವಿಷಯದಲ್ಲಿ ಸ್ವಲ್ಪ 3 and 6 ಆ್ಯಂಟಿ ಅಲ್ವಾ. ಸೊ 3ನೇ ನಂಬರ್ ಬಗ್ಗೆ ಹೇಳಿದ್ನಲ್ಲ. ಸೊ ಎಲ್ಲ ಒಂದು ಕಡೆ ಇವರ ಇವ್ರ ಚಾಯ್ಸು ತುಂಬ ವೇರಿಯೇಷನ್ಸ್ಗಳು ಇರ್ತವೆ. ಇದನ್ನು ನಾವು ಮಾತಾಡಿದ್ವಿ. ಬಟ್ ಈ ಮಧ್ಯದಲ್ಲಿ 5ನೇ ನಂಬರ್ ಬಂದಾಗ ಏನಾಗ್ತದೆ ಇಲ್ಲಿ? ಸೊ ಸ್ಟಕ್ ಮನಿ ಅಂತಂದ್ರೆ ಏನು ಆಯ್ತಾ? ಏನಕ್ಕೆ ಅಂದ್ರೆ ಅಮೌಂಟ್ ಬಂದು ಬರ್ತಾ ಇಲ್ಲ, ಪ್ರಾಬ್ಲಮ್ಸ್ ಆಗ್ತದೆ, ಕಷ್ಟ ಆಗ್ತದೆ, ಅದ್ ಬಿಟ್ಟು ಬೇರೆ ಏನು ಹೇಳ್ತಿಲ್ಲ ನೀವು. ಸ್ಟಕ್ ಮನಿ, ಅಮೌಂಟ್ ಸ್ಟಕ್ ಆಗುತ್ತೆ, ಅಮೌಂಟ್ ಸ್ಟಕ್ ಆಗುತ್ತೆ ಅಂತ. ಅಮೌಂಟ್ ಸ್ಟಕ್ ಆಗತ್ತಲ್ಲ, ಜಾಸ್ತಿ ಬುದ್ಧಿ ಉಪಯೋಗಿಸ್ತೀರಾ, ಕ್ರೇವಿಂಗ್ ಜಾಸ್ತಿ ಆಗ್ತದೆ, ಹಣಕ್ಕೋಸ್ಕರ ಬಿದ್ದಾಗ ಗುರುಗ್ರಹದ್ದು ಕೆಲಸ ಆಗಲ್ಲ. ಸೊ ನಂಬರ್ 3ನ ಚೂಸ್ ಮಾಡದಿರೋದಕ್ಕೆ ಮೇನ್ ರೀಸನ್ ನಾನು ಏನಂತ ಕೊಟ್ಟಿದ್ದೆ, ಫ್ಯಾಮಿಲಿ ಬ್ಯಾಲೆನ್ಸ್, ಲಕ್, ಅದೃಷ್ಟ ಎಲ್ಲ ಆಯಿತು, ಆರಾಮಾಗಿರಬೇಕು, ನಂದು ಅಂತ ಒಂದು ನೆಮ್ಮದಿ ಇರಬೇಕು. ಸೊ ನೆಮ್ಮದಿ ಅಂತ ನೋಡಿದಾಗ, ಫ್ಯಾಮಿಲಿ ಅಂತ ನೋಡಿದಾಗ ಇದನ್ನ ನೋಡಿ. ಎಜುಕೇಷನ್ ವಿಷಯಕ್ಕೆ ಬಂದಾಗ, ಎಜುಕೇಷನ್ ವಿಷಯದಲ್ಲಿ ಬಂದಾಗ ಏನು ಮಾಡ್ತಿರ್ತೀರಾ, ವಿದ್ಯೆ ತುಂಬಿದ ಕೂಡ ತುಳ್ಕಲ್ಲ ಹೇಳಿದ್ನಲ್ಲ, ಸೇಮ್ ಸ್ಟೋರಿ. ವಿದ್ಯೆ ಅಂತ ಬಂದಾಗ ವ್ಯಕ್ತಿ ಏನು ಮಾಡ್ತಾರೆ ಅಂದರೆ ಆಸೆಗಳು ಬಯಕೆಗಳು ಕಮ್ಮಿ ಇರ್ತವೆ. ಅದರಿಂದ ಏನು ಮಾಡ್ತಾರೆ, ಎಲ್ಲ ಒಂದು ಕಡೆ ಅವರಿಗೆ ಬೆಳಿಬೇಕು ಮಾಡ್ಬೇಕು ಅನ್ನೋಕ್ಕಿಂತ ಜಾಸ್ತಿ ಅವರ ಒಂದು ಸ್ವಂತ ಖುಷಿಲೇ ಇರ್ತಾರೆ. ಅವ್ರಿಗೆ ಏನು ಇಷ್ಟ ಅದನ್ನು ಮಾಡ್ಕೊಂಡು ಆರಾಮಾಗಿರ್ತಾರೆ. 3ನೇ ನಂಬರೆಲ್ಲ ಹೇಳಿದ್ದೆ. ಅದಾದ್ಮೇಲೆ ಏನು ಮಾಡ್ತೀರಾ, ಆದಷ್ಟು ಬೇರೆಯವ್ರ ಸಹಾಯ ಮಾಡ್ತಾ ಹೋಗ್ತೀರಾ. ಸೊ ಈ ಒಂದು ಪ್ಯಾಟ್ರನ್ನಲ್ಲಿ ಸ್ಟಕ್ ಮನಿ ಎಲ್ಲಿಂದ ಬಂತು ಅಂತ ನನಗೆ ಗೊತ್ತಿಲ್ಲ. 3-5ರಿಂದ ಸ್ಟಕ್ ಮನಿ ಯಾಕೆ ಬರುತ್ತೆ, ಅದು ಏನಾಯ್ತು ಅಂತ. ಇಲ್ಲಿ ಮಿಸ್ಟೇಕ್ ಏನಾಗ್ತದೆ ಅಂತಂದ್ರೆ, ಕೇರ್ಲೆಸ್ನೆಸ್ನ ಜಾಸ್ತಿ ಪ್ರಮೋಟ್ ಮಾಡೋದು. ಇದು ಸಿಕ್ಕಾಬಟ್ಟೆ ಅಸಡ್ಡೆತನ ತೋರಿಸುತ್ತೆ, ಸಿಕ್ಕಾಬಟ್ಟೆ ಕೇರ್ಲೆಸ್ನೆಸ್ನ ತೋರಿಸುತ್ತೆ. ಅದರ ಜೊತೆಯಲ್ಲಿ ನಿಮ್ಮ ಒಂದು ಬುದ್ಧಿವಂತಿಕೆಯಲ್ಲಿ ಕನ್ಫ್ಯೂಷನ್ನ ಜಾಸ್ತಿ ಕ್ರಿಯೇಟ್ ಮಾಡುತ್ತೆ. ಪ್ರಾಪರ್ ಆಗಿಲ್ಲ ಅಂತಂದ್ರೆ ಕೆಲವು ಡೇಟ್ ಆಫ್ ಬರ್ತ್ಗೆ. ಆದರೆ ಇದರ ಬೆನಿಫಿಟ್ ಕೂಡ ಇದೆ, ಚಾನ್ಸಸ್ಗಳನ್ನ ಕೊಡುತ್ತೆ, ಹೊರಗಡೆ ಹೋಗ್ತೀರಾ. ಈ ಕಾಂಬಿನೇಷನ್ ಚೆನ್ನಾಗಿದೆ, ಗುರು ಮತ್ತೆ ಬುಧ ಏನಿದೆ ಮೂವ್ಮೆಂಟ್ ಕೊಡುತ್ತೆ ಲೈಫಲ್ಲಿ. ಸೊ ಕೆಲಸಗಳಾಗ್ತಿಲ್ಲ, ನಿಂತಿತ್ತು, ಹೋಗಿ ಬೇಗ ಇದು ಮಾಡೋಕ್ಕಾಗ್ತಿಲ್ಲ, 3-5 ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡಿ, ಬರುತ್ತೆ. ಸೊ ಒಬ್ಬೊಬ್ರು ಒಂದೊಂದು ಹೇಳಿದ್ರು ಅಂದಾಗ ನಾನು ಹೇಳಿದ್ನಲ್ಲ, ಪರ್ಸನ್ 1 ಪರ್ಸನ್ 2. ಫಸ್ಟ್ ನಾನು ಹೇಳಿದ್ದೆ ಅಂದ್ರೆ ನನ್ನ ಮಾತು ಕೇಳ್ತೀರಾ, ಸೆಕೆಂಡ್ ಟೈಮ್ ನಾನು ಹೇಳಿದೆ ಅಂದ್ರೆ ಕ್ವಶನ್ ಮಾಡ್ತೀರಾ. ಏನಕ್ಕೆ, ವ್ಯಕ್ತಿಯ ಒಂದು ಬುದ್ಧಿ ಏನಿದೆ ಅದು ಅದನ್ನೇ ಮಾಡೋದು. ಆ ಬುದ್ಧಿನೇ ನಂಬರ್ 5, ಜ್ಞಾನ ಬಂದು ನಂಬರ್ 3. ಸೊ ನೀವೇನು ಮಾಡಿದ್ರಿ, ಎರಡನ್ನೂ ಯೂಸ್ ಮಾಡಿದ್ರಿ. ಎರಡು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ರಿ, ಜ್ಞಾನ. ಈಗ ಏನು ಮಾಡ್ತೀರಾ, ಬುದ್ಧಿವಂತಿಕೆ ಉಪಯೋಗಿಸ್ತಿದ್ದೀರಾ. ಅವ್ರು ಆ ರೀತಿ ಹೇಳಿದ್ರು, ಇವ್ರು ರೀತಿ ಹೇಳಿದ್ರು, ಸರಿನಾ ತಪ್ಪು? ಇದನ್ನೇ ಕ್ರಿಯೇಟ್ ಮಾಡೋದು 3-5. ಬಟ್ ಇದು ನಿಮಗೆ ಮೂವ್ಮೆಂಟ್ ಕೊಡುತ್ತೆ, ಅದೃಷ್ಟ ಪುಷ್ ಮಾಡುತ್ತೆ, ಮೂವ್ಮೆಂಟ್ ಕೊಡುತ್ತೆ. ಸ್ಟಕ್ ಮನಿ ಇದರಿಂದ ನಾನು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ತುಂಬ ನಂಬರ್ಸ್ಗಳು ನಾವು ಕೊಟ್ಟಿದ್ದೀವಿ 3-5ಇಂದ. ನಾವು ಸ್ಟಕ್ ಮನಿನ ಅಷ್ಟೊಂದು ನೋಡಿಲ್ಲ. 7353 ಸೀರೀಸಲ್ಲಾಗಿರ್ಬೋದು, ಇನ್ನೊಂದ್ರಲ್ಲಾಗಿರ್ಬೋದು, ನಾವು ಅದನ್ನು ನೋಡಿಲ್ಲ. ಓಕೆನಾ? ಸೊ ಇದು ಏನು ಎಡವಟ್ಟಾಯಿತು, ಏನು ಎತ್ತಾಯಿತು, ಯಾಕೆ ಈ ರೀತಿ ಬಂತು, ನಿಮ್ಗೆ ಯಾಕೆ ಈ ರೀತಿ ಡೌಟ್ ಬಂತು ನಂಗೆ ಗೊತ್ತಿಲ್ಲ. ಆಲ್ಮೋಸ್ಟ್ ನನ್ನ ನಂಬರ್ಸ್ಗಳೆಲ್ಲ ಜಾಸ್ತಿನೇ ಇದನ್ನು ಕ್ಯಾರಿ ಮಾಡಿದ್ದೀನಿ, ನಾನು ಇದನ್ನು ಯೂಸ್ ಮಾಡಿದ್ದೀನಿ. ಆ್ಯಂಡ್ 2-4 ಇರಬೇಕು, 2 ನಂಬರ್ ನಿಮಗೆ ದುಡ್ಡು ಕೊಡುತ್ತೆ. ರಾಹು ನಂಬರ್ ಕೊಡುತ್ತೆ. ರಾಹುನ ರೀತಿ ಆ್ಯಕ್ಟಿವೇಟ್ ಮಾಡೋಕ್ಕಾಗಲ್ಲ ಆಯಿತಾ. ರಾಹುನ ರಾಹು ಏನಿದ್ರು ಆಲ್ ಆಫ್ ಎ ಸಡನ್ ಕೊಡುತ್ತೆ ರಿಸಲ್ಟ್, ಬಟ್ ಅದ್ರ ಎಫೆಕ್ಟ್ಗಳನ್ನ ಕೂಡ ಕೊಡುತ್ತೆ. ಸ್ಪೀಡಾಗಿ ಒಂದೇ ಎಫೆಕ್ಟ್ ಒಂದೇ ಬರಲ್ಲ ನಿಮಗೆ, ಆ ರೀತಿ ಆಗಲ್ಲ.
ಅದು ತಂತ್ರದಲ್ಲೂ ಕೂಡ ಆಗಲ್ಲ. ತಂತ್ರದಲ್ಲೂ ಕೂಡ ಲಾಸ್ ಮಾಡ್ಕೊಂಡೇ ಎಡವಟ್ ಮಾಡ್ಕೋತೀವಿ. ತಂತ್ರ ಬಗ್ಗೆ ಒಂದ್ಸಲ ನಾನು ಮಾತಾಡಿದೆ ಡೀಪ್ ಆಗಿ. ಸೊ ಈಗ ಇಲ್ಲೇನಾಗ್ತದೆ ನೆಕ್ಸ್ಟು, ಈ ಎರಡು ಕಾಂಬಿನೇಷನಿಂದ ಈ ಥರ ಪ್ರಾಬ್ಲಮ್ ಆಗ್ತದೆ ಇದು ಅಂತ. ನಿಮ್ಮ ಕಾಂಟ್ಯಾಕ್ಟ್ಸಲ್ಲಿ 3-5 ಯಾರಿದ್ದಾರೆ ನಂಬರ್ನ ನೋಡಿ ಚೆಕ್ ಮಾಡಿ. ಬೇರೆ ನಂಬರ್ಸ್ಗಳನ್ನ ನೋಡಿ ಯಾವ್ಯಾವುದು ಮನಿ ರಿಲೇಟೆಡ್ ಪ್ರಾಬ್ಲಮ್ಸ್ಗಳು ಕೊಡ್ತವೆ ಅಂತ ಹೇಳಿದ್ನಲ್ಲ ಅದು. 3-5 ಇಂದನೇ ಅವ್ರಿಗೆ ಅಮೌಂಟ್ ಸ್ಟಕ್ ಆಗ್ತದೆ ಅಂದರೆ, ಸ್ಟಕ್ ಮನಿ ಅಂದರೆ ನಿಮ್ಮ ಪ್ರಕಾರ ಏನು? ಯಾರಿಗೋ ದುಡ್ಡು ಕೊಟ್ರಿ ವಾಪಸ್ ಕೊಡಲಿಲ್ಲ, ಏನಕ್ಕೆ? 3-5 ಹೇಳದ್ನಲ್ಲ, 3 ಯಾವಾಗ ಅದನ್ನು ಜಾಸ್ತಿ ಮಾಡುತ್ತೆ. ಹುಡ್ಕೊಂಡು ಹೋಗಿ ಹೆಲ್ಪ್ ಮಾಡ್ತೀರಾ, ಅದನ್ನು ತೋರಿಸುತ್ತೆ. ಸೊ ಅವ್ರು ವಾಪಸ್ ಕೊಡಲಿಲ್ಲ ಅಂದರೆ ಸ್ಟಕ್ ಮನಿ ಅಲ್ಲ, ಲೆಂಡಿಂಗ್ ಅಂದರೆ ಹೆಲ್ಪಿಂಗ್ ನೇಚರ್ನ ಜಾಸ್ತಿ ಮಾಡುತ್ತೆ. ಸೊ ಇದು ಪಾಸಿಟಿವ್ನ ಕೂಡ ಕೊಡುತ್ತೆ, ಬಟ್ ನೆಗೆಟಿವ್ ಆಗಿ ಯಾಕೆ ಈ ಥರ ಇದಾಗಿದೆ ಅಂತ ನಂಗೆ ಗೊತ್ತಿಲ್ಲ. ಆ್ಯಂಡ್ ಇದು ಚಾನ್ಸಸ್ ಮೂಮೆಂಟ್ಗಳು ಜಾಸ್ತಿ ಕೊಡುತ್ತೆ, ಹೊರಗಡೆ ಹೋಗಿ ಸೆಟ್ಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇದರಲ್ಲಿ. ಸೊ ಲೈಫಲ್ಲಿ ಮೂಮೆಂಟ್ ಕೊಡುತ್ತೆ. 3-5 ನಂಬಿಕೆ ಇತ್ತು ಅಂತಂದರೆ, ನಿಮಗೆ ಕಾನ್ಫಿಡೆನ್ಸ್ ಇತ್ತು ಅಂತಂದರೆ ಯೂಸ್ ಮಾಡಿ. ನನ್ನ ಕಡೆಯಿಂದ ನಾನು 3-5ನ ತುಂಬ ನಂಬರ್ಸ್ಗಳು ಕೊಟ್ಟಿದ್ದೀನಿ, ನಾನು ರಿಸಲ್ಟ್ಗಳು ಕೂಡ ನೋಡಿದ್ದೀನಿ. 3-5 ಎಲ್ಲ ಕೊಟ್ಟಿದ್ದೀವಿ ಕೆಲವು ನಂಬರ್ಸ್ಗಳಿಗೆ, ನಮಗೆ ರಿಸಲ್ಟ್ ಈ ಥರ ಪ್ರಾಬ್ಲಮ್ಸ್ಗಳು ಕಾಣಿಸಿಲ್ಲ. ನಿನಗೆ ರೀಸನ್ ಬೇಕಲ್ವಾ? ಕೆಲಸ ಮಾಡ್ತಿರೋದು ಏನಕ್ಕೆ ಅಂದರೆ 3-5 ಅಂದರೆ ಏನು, ಏನಾಗ್ತಿದೆ, 3-5 ಇಂದ 8 ಬರುತ್ತೆ, 8 ಪ್ರಾಬ್ಲಮ್. ಆ ರೀತಿ ಎಲ್ಲ, ಆ ರೀತಿ ಬಂದರೆ 1-7 ಕೂಡ ಪ್ರಾಬ್ಲಮ್ ಬರಬೇಕು, ಅದ್ಯಾಕೆ ಬರಲ್ಲ? ಸೊ ಕನ್ಫ್ಯೂಷನ್ ಆಗಬೇಡಿ, ಆಯಿತಾ? ನೀವು ಕಂಫರ್ಟೇಬಲ್ ಆಗಿಲ್ಲ ಅಂದರೆ 3-5 ಕೊಡಲೇಬೇಡಿ, ಸ್ಟಾರ್ಟಿಂಗ್ ಚೆಕ್ ಮಾಡಿ. ಬಟ್ ನನ್ನ ಕಡೆಯಿಂದ ಸಮಸ್ಯೆ ಎಲ್ಲ ಯೂಸ್ ಮಾಡಿ 3-5 ಪ್ರಾಬ್ಲಮ್ ಕೊಡಲ್ಲ. ಲಾಸ್ಟ್ ಬಂದು 55. ತುಂಬ ಕೇಳೋದು 155 ಕೊಡಿ, 355 ಕೊಡಿ, 755 ಕೊಡಿ, 955 ಕೊಡಿ. ಸೊ 55ನ ನಮಗೆ ಸೇರಿಸ್ಕೊಡಿ, ಕೊನೆಯಲ್ಲಿ ಯೂಸ್ ಮಾಡಿದ್ರೆ ಒಳ್ಳೇದಂತೆ. 55 ಯೂಸ್ ಮಾಡೋದ್ರಿಂದ ಅಮೌಂಟ್ ಬರುತ್ತೆ, 55 ಯೂಸ್ ಮಾಡೋದ್ರಿಂದ ಏನಾಗುತ್ತೆ? ಬುಧ ಗ್ರಹದ್ದು ನಾನು ಹೇಳಿದ್ದೆ ನಿಮಗೆ ಮೂಮೆಂಟ್ ಯಾವ ರೀತಿ ಇರುತ್ತೆ ಅಂತ. ಸೊ ಏನು ಮಾಡಿದೆ ಅಂದರೆ ಇದು ಸ್ಪೀಡ್ ಕೊಡುತ್ತೆ. ಸ್ಪೀಡ್ ಕೊಟ್ಟಾಗ ಏನು ಮಾಡ್ತೀರಾ ಅಂದರೆ, ನಿಮ್ಮ ಒಂದು ಜೀವನದಲ್ಲಿ ಬದಲಾವಣೆ ಕಾಣಿಸುತ್ತೆ. ಆಲ್ ಆಫ್ ಎ ಸಡನ್ ಬ್ಯುಸಿ ಅಂತ ಅನಿಸುತ್ತೆ. 55 ಯಾರಾದರೂ ನಂಬರಲ್ಲಿ ಉಪಯೋಗಿಸ್ತಿರೋ ಅಂತಿದ್ದು, 55 ಯೂಸ್ ಮಾಡ್ತಿದ್ದು, ನೀವು ಕೆಲಸ ಮಾಡೋದು ಮಾತ್ರ ಜಾಸ್ತಿ ಆಗಿ ಬೇರೆದೆಲ್ಲ ನಿಮಗೆ ಏನು ರಿಸಲ್ಟೇ ಬರ್ತಿಲ್ಲ ಅಂತಂದರೆ ಅಂಥವ್ರು ಮೆಸೇಜ್ ಮಾಡಿ. 55 555 ಎಲ್ಲ ಯಾರು ಕೊಟ್ಟರು ಅಂತ ಬೇಡ, ಯಾರು ಕೊಟ್ಟರು ಏನು ಕೊಟ್ಟರು ಅವೆಲ್ಲ ಬೇಡ. 55 ನೀವು ಯೂಸ್ ಮಾಡ್ತಿದ್ದೀರಾ, ಸಡನ್ ಬಿಹೇವಿಯರಲ್ಲಿ ಬದಲಾವಣೆ, ಸುಮ್ಮನೆ ಬ್ಯುಸಿ, ಏನು ಮಾಡ್ತೀರಾ ಅಂತ ನೆನಪಿರಲ್ಲ, ಆಯಿತಾ? ಏನೋ ಕೆಲಸ ಮಾಡ್ತಿದ್ದೀರಾ, ಯಾವುದೋ ಒಂದು ವಿಷಯ ಹೇಳಿದ್ರೆ ಬರೀ ಅದ್ರ ಬಗ್ಗೆನೇ ಚುಚ್ತಾ ಇರೋದು, ಅದ್ರ ಬಗ್ಗೆನೇ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರೋದು, ಇದೆಲ್ಲ ಇತ್ತು ಅಂದರೆ ಸರಿ. ಎರಡನೇದು, 55 ಯೂಸ್ ಮಾಡ್ತಿದ್ದೀರಾ, ರಿಲೇಷನ್ಶಿಪ್ಪಲ್ಲಿ ಇಂಟ್ರೆಸ್ಟ್ಗಳು ಕಮ್ಮಿ ಆಗೋದು, ಡೈವರ್ಟ್ ಆಗೋದು, ಕೇರ್ಲೆಸ್ನೆಸ್, ಅಥವಾ ಆ ಒಂದು ಆಸೆ, ಆ ಒಂದು ಫೀಲಿಂಗ್ಸ್ ಏನಿತ್ತು ಅದಿರೋದಿಲ್ಲ, ಫೀಲಿಂಗ್ಸ್ ಕಮ್ಮಿ ಆಗೋದು, ಇಂಡೈರೆಕ್ಟ್ ಆಗಿ ಹೇಳೋದಾದ್ರೆ. ಹೊಸ ವಸ್ತುಗಳ ಮೇಲೆ, ಹೊಸ ವಸ್ತುಗಳ ಮೇಲೇನೆ ಆಸೆ ಜಾಸ್ತಿ ಆಗೋದು. 55 ತುಂಬ ಜನದಿದೆ, ನೀವು ಚೆಕ್ ಮಾಡಿ. 55 ಇದೆ, 55 ಇದೆ, ತುಂಬ ಜನ ಇದೆ, ತುಂಬ ಜನ ಇತ್ತು ತಗೊಂಡು ಇದ್ದೀರಾ, ತುಂಬ ಜನ ಯೂಸ್ ಮಾಡಿದ್ದೀರಾ, ಇದು ಮಾಡಿದ್ದೀರಾ. ಯಾರಾದರೂ 155, 155 ಅದು 551 ಯೂಸ್ ಮಾಡ್ತಿರೋಂಥವ್ರು, ರಿಲೇಷನ್ಶಿಪ್ಪಲ್ಲಿ ಸ್ಟ್ರಗಲ್, ಇಂಟ್ರೆಸ್ಟ್ ಇಲ್ಲ, ಬಿಸ್ನೆಸ್ಸಲ್ಲಿ 4 ಅವರಲ್ಲಿ ಮಾಡ್ತಿದ್ದ ಕೆಲಸನ 5 ಅವರ್ 6 ಅವರ್ ಪುಷ್ ಮಾಡ್ತಾ ಇರೋದು, ಓವರ್ ಕಮಿಟ್ಮೆಂಟ್ ತಗೊಂಡಿದ್ದೀನಿ ಅಂತ. ಕೆಲಸ ಮಾಡ್ತಾರದನ್ನೇ ಖುಷಿ ಪಡ್ತಾ ಇರೋಂಥ ವ್ಯಕ್ತಿಗಳು ಯಾರಾದರೂ, ಸುಮ್ಮನೆ ನಿಮ್ಗೇನು ಇಷ್ಟ ಅದನ್ನು ಮಾಡ್ತಾ ಕೊಡೋದು. ಸೊ ಎಲ್ಲರದ್ದು ರಿಸಲ್ಟ್ಗಳು ನೀವು ಹೇಳ್ತಿದ್ದೀರಾ, ಇದನ್ನೇ ಪ್ರಿಡಿಕ್ಷನ್ ಕೊಡೋದು. 55 ಯೂಸ್ ಮಾಡ್ಬೇಕಾದ್ರೆ ಯಾವಾಗ್ಲೂ ಒಂದು ಫೈನಾನ್ಷಿಯಲ್ ಲಾಸಸ್ ಅಥವಾ ಫೈನಾನ್ಷಿಯಲ್ ಇನ್ಕಮಲ್ಲಿ ನಿಮಗೆ ಸ್ಕ್ಯಾಮ್ ಆಗುತ್ತೆ, ನಿಮ್ಮ ಒಂದು ವರ್ಕು ಬೇರೆಯವರಿಗೆ ಲಾಭ ಆಗುತ್ತೆ. ಎರಡನೇದಾಗಿ, ನೀವು ಮಾಡ್ತಾರ ಎಲ್ಲ ಎಫರ್ಟಲ್ಲೂ ಮಿಕ್ಸ್ಡ್ ರಿಸಲ್ಟ್, ಅಂದರೆ ಅತಿಯಾಗಿ ಕೆಲಸ ಮಾಡ್ತಾ ಇರ್ತೀರಾ, ಬಟ್ ನೀವು ಅನ್ಕೊಂಡಿದ್ದ ರಿಸಲ್ಟ್ ಬರ್ತಿರಲ್ಲ, ಒಂದು ಭ್ರಮೆಯಲ್ಲಿ ಬದುಕುವಂಥ ಒಂದು ಪ್ರಮೇಯ ಬರುತ್ತೆ. ಈ ರೀತಿ ಪ್ರಾಬ್ಲಮ್ಸ್ಗಳು ಕಾಣಿಸ್ತಿತ್ತು ಅಂತಂದರೆ 55 ಯೂಸ್ ಮಾಡಬೇಡಿ. ಆ್ಯಂಡ್ ಡಬಲ್ ನಂಬರ್ಸ್ದೇ ನಾನು ಮಾತಾಡ್ತೀನಲ್ಲ, 11 22 33 ಎಲ್ಲ, ಆ ಟೈಮಲ್ಲಿ ಒಂದು ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ನಾನು ನಿಮಗೆ ಕೊಡ್ತೀನಿ. ಸ್ವಲ್ಪ ಬ್ರೇಕ್ ತಗೊಳ್ಳಿ, ಮಾತಾಡೋಣ 5ನೇ ನಂಬರ್ ಬಗ್ಗೆ ಮಾತಾಡೋಣ. ಸೊ ಇಷ್ಟು ಒಂದು ಟಾಪಿಕ್ ಎಲ್ಲ ಆದಮೇಲೆ ನಂಬರ್ 5 ಬಗ್ಗೆ ಮಾತಾಡೋಣ. ಬುಧ ಗ್ರಹ ಇನ್ ಜನರಲ್ ನಾವೇನು ಮಾಡ್ತಿದ್ದೀವಿ ಅಂತಂದರೆ, ರಿವಿಷನ್ ಇದು. ನಮ್ಮ 55 ಬಗ್ಗೆ ಕೇಳಿರಲ್ಲ, 55 ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ಸ್ ರೆಕಾರ್ಡಿಂಗಲ್ಲಿ ಬೇಡ ಅಂತ ಅಂದ್ಬಿಟ್ಟು ಶೇರ್ ಮಾಡಿಲ್ಲ, ನೋಟ್ ಡೌನ್ ಮಾಡ್ಕೊಳ್ಳಿ. 55 ಫೈನಾನ್ಷಿಯಲ್ ಲಾಸಸ್ ಕೊಡುತ್ತೆ, ಫೈನಾನ್ಷಿಯಲ್ ಸ್ಕ್ಯಾಮ್ ಕೊಡುತ್ತೆ, ಬೇರೆಯವ್ರಿಗೆ ಸಹಾಯ ಮಾಡ್ತೀರಾ, ಬಿಹೇವಿಯರಲ್ಲಿ ಬದಲಾವಣೆ, ನೀವು ಇರುವಂತಹ ಒಂದು ರೀತಿಯಲ್ಲಿ ಸಿಕ್ಕಾಪಟ್ಟೆ ಬದಲಾವಣೆ ಬರುತ್ತೆ, ಆಯಿತಾ? ಆಲ್ ಆಫ್ ಎ ಸಡನ್ ನಿಮಗೆ ರೆಸ್ಟ್ಲೆಸ್ನೆಸ್ ಜಾಸ್ತಿ ಆಗುತ್ತೆ, ಒಳ್ಳೇದಲ್ಲ, ಅಷ್ಟೊಂದು ಯೂಸ್ ಮಾಡೋದು ಒಳ್ಳೇದಲ್ಲ.
ಅನ್ಕೋತೀರ ಅಷ್ಟೇ ಆಕ್ಟಿವ್ ಆಗಿದ್ದೀನಿ ಅಂತ ಅಂದ್ಬಿಟ್ಟು ಹೇಳದ್ನಲ್ಲ. ನಮ್ಮ ಮೇಲೆ ನಮಗೆ ಭ್ರಮೆ ಅನ್ನೋದು ಬರಬಾರ್ದು. ಅದು ಸ್ವಲ್ಪ ಜಾಸ್ತಿ ಆಗುತ್ತೆ ಡಬಲ್ ಫೈವ್ ಯೂಸ್ ಮಾಡ್ಬೇಕಾದ್ರೆ. ಡಬಲ್ ಫೈವ್ ಅವಾಯ್ಡ್ ಮಾಡಿ, ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡಿ. ಸ್ಪ್ಲಿಟ್ ಮಾಡಿ, 5-1 5-3 5-7 ಸಮಥಿಂಗ್ ಎಲ್ಲ ಏನಾದ್ರು ಸ್ಪ್ಲಿಟ್ ಮಾಡಿ. 5-9 5 ಎಲ್ಲ ಬೇಕಾದ್ರೆ ಮಾಡಿ. ಬಟ್ 55-1 5 5-5 ಡಬಲ್ ಫೈವ್ ನೈನ್ ಇರೋರು ಸ್ವಲ್ಪ ಜಾಸ್ತಿ ಇರುತ್ತೆ ಅದು. ಸೊ ಈ ರೀತಿ ಕಾಂಬಿನೇಷನ್ಸ್ಗಳು 9-5 5 ಬೇರೆ ಥರ, 5-5 5 ಬೇರೆ ಥರ. 9-5 ಅಟ್ಲೀಸ್ಟ್ ತಕ್ಕಮಟ್ಟಗಾರ ಅವರು ಮಾತಾಡೋದು ನಿರ್ಧಾರಗಳು ಬೇರೆ ಥರ ಇರುತ್ತೆ. 5-5 9 ಆ ರೀತಿ ಅಲ್ಲ, ಅವ್ರು ಮಾಡೋದೇ ಸರಿ. ಓಕೆನಾ? ಸೊ ತ್ರಿಬಲ್ ನಂಬರ್ ಕಾಂಬಿನೇಷನ್ಸ್ಗಳು ನಾವು ಡಿಸ್ಕಸ್ ಮಾಡ್ತೀವಲ್ಲ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಆಗ ಮಾತಾಡೋಣ. ಸೊ ಈಗ ನಾವು ಮಾತಾಡೋದು ಏನಾಗ್ತು ಅಂತಂದ್ರೆ, 5ನೇ ನಂಬರ್ ಬಗ್ಗೆ ಫಸ್ಟ್ ತಿಳ್ಕೊಳ್ಳಿ. ರಿವಿಷನ್ ನಾನು ಫಸ್ಟ್ ಹೇಳಿದೆ ನಿಮಗೆ, ರಿವಿಷನ್ ಮಾಡ್ತೀನಿ ಅಂತ ಒಂದು ಕಂಡೆನ್ಸ್ ಮಾಡ್ತೀನಿ. ಬುಧ ಗ್ರಹ ಇನ್ ಜನರಲ್ ಆಗಿ ಗೊತ್ತಿರುವಂಥದ್ದು ಗ್ರಹದ ಬಗ್ಗೆ ಅಥವಾ ನಂಬರ್ ಬಗ್ಗೆ ಏನಂತಂದ್ರೆ, ಕಮ್ಯುನಿಕೇಶನ್, ದುಡ್ಡು ಕಾಸು ಹಣಕಾಸನ್ನ ಕೊಡುತ್ತೆ, ಅದು ಇದು ಆರ್ಥಿಕ ಪರಿಸ್ಥಿತಿ ಅದು ಇದು ಅಂತ. ಸೊ ಬುಧ ಗ್ರಹ ಒಳ್ಳೇದು, ಎಲ್ಲರೂ ಹೇಳೋದು ಅದನ್ನೇ, ಬುಧ ಗ್ರಹ ಒಳ್ಳೇದು, ಬೆಸ್ಟ್ ನಂಬರ್, ಇದಕ್ಕೆ ಸಮಸ್ಯೆನೆಲ್ಲ ಅದು ಇದು ಅಂತ. ಸ್ವಲ್ಪ ನಾವು ಯೋಚನೆ ಮಾಡೋ ರೀತಿನ ಬದಲಾಯಿಸೋಣ. ಈ ಒಂದು ನಂಬರ್ಗೆ ಯಾವುದೋ ಅನ್ಲಕ್ಕಿ ನಂಬರ್ ಇಲ್ಲ, ಅಥವಾ ಎಲ್ಲ ನಂಬರ್ ಜೊತೆ ಅಡ್ಜಸ್ಟ್ ಆಗುತ್ತೆ ಅಂತ ಕೂಡ ಸುಮಾರು ಜನ ಇದನ್ನ ಪ್ರಮೋಟ್ ಮಾಡಿರಬಹುದು ಅಂತ ಅನ್ಕೊಳ್ಳೋಣ. ಯಾರ ಮೇಲೂ ಬ್ಲೇಮ್ ಮಾಡೋದು ಬೇಡ, ಯಾರೋ ತಪ್ಪು ಅಂತ ಹೇಳೋದು ಬೇಡ. ಇರಬಹುದು, ಯಾವುದೋ ವ್ಯಕ್ತಿ 5 ನಂಬರ್ನ ಪ್ರಮೋಟ್ ಮಾಡಿದ್ರು ಅಂತ ಅನ್ಕೊಳ್ಳಿ. ಇದರ ನೆಗೆಟಿವ್ನ ಯಾರೂ ಮಾತಾಡಿಲ್ಲ. ನಾವೇನ್ ಮಾಡ್ತಾ ಇದ್ವಿ, 1ನೇ ನಂಬರ್ ಸೂರ್ಯನ ಬಗ್ಗೆ ಒಳ್ಳೆ ಮಾತಾಡಿದ್ವಿ, ಕೆಟ್ಟದ್ದು ಮಾತಾಡಿದ್ವಿ. 2ನೇ ನಂಬರ್ ಬಗ್ಗೆ ಬರೀ ಕೆಟ್ಟದೇ ಮಾತಾಡಿದ್ವಿ, ಒಳ್ಳೇದನ್ನು ಕೂಡ ಕೊನೆಯಲ್ಲಿ ಹೇಳಿದೆ. 3ನೇ ನಂಬರಲ್ಲಿ ಏನೊಂದು ಬಿಹೇವಿಯರ್ ಏನಂತ ಮಾತಾಡಿದೆ. 4ನೇ ನಂಬರಲ್ಲಿ ರಾಹು ಎನರ್ಜಿ ಏನಿದೆ ಈಗಿನ ಕಾಲದಲ್ಲಿ ಆನ್ಲೈನ್ ಜಗತ್ತಲ್ಲಿ, ಅದನ್ನು ಯಾವ ರೀತಿ ಉಪಯೋಗಿಸ್ಬೇಕು, ಬಟ್ ರಾಹು ಸಮಸ್ಯೆ ಏನು, ರಾಹು ಆಕ್ಟಿವೇಟ್ ಮಾಡೋದು ಅಥವಾ ರಾಹು ಉಪಯೋಗಿಸ್ಬೇಕಂತಂದ್ರೆ ಅದರ ಸೈಡ್ ಎಫೆಕ್ಟ್ ಏನಿರುತ್ತೆ. ಸೊ ಯಾವುದೋ ಒಂದು ಅದಕ್ಕೆ ಸಂಬಂಧಪಟ್ಟಂತ ರೆಮಿಡೀಸ್ ಮಾಡ್ತೀರಾ, ಅದಕ್ಕೆ ಸಂಬಂಧಪಟ್ಟ ಕಾರ್ಯಗಳು ಮಾಡ್ತೀರಾ, ಬೇರೆ ಪ್ರಾಬ್ಲಮ್ಸ್ಗಳು ಬೇರೆ ಥರನೇ ಕಿತ್ಕೊಂಡು ಹೋಗ್ತಾ ಇರ್ತದೆ, ಅದು ಮಾತಾಡಿದ್ವಿ. ಸೊ ಈಗ ಮಿಡ್ಲಲ್ಲಿ ಇದೀವಿ, 5ನೇ ನಂಬರ್, ಸರಿನಾ? 5ನೇ ನಂಬರ್ ಮಿಡ್ಲಲ್ಲೇ ಇರುತ್ತೆ. ಇದ್ರ ಅರ್ಥ ಎಲ್ಲಾನು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಂತಹ ಒಂದು ಗುಣ ಇರೋವಂಥದ್ದು, ಅದಕ್ಕೆ ಏನು ಬೇಕು ಅದನ್ನು ಮಾಡ್ಕೊಂಡು ಹೋಗೋವಂಥದ್ದು, ಮತ್ತು ಅದರದೇ ಖುಷಿಲದ್ದು ಇರುವಂಥ ಒಂದು ನಂಬರ್ ಇದು. ಸೊ ಡೇಟ್ ಆಫ್ ಬರ್ತಲ್ಲಿ ಬಂದಾಗ ಏನಾಗ್ತದೆ, ಯಾರಿಗೆ ಒಂದು 14 ಒಂಥರ ಹಿಂಸೆ, ನಂಬರ್ 5 ಹುಟ್ಟಿರೋರು ಬೇರೆ ಥರ, 23 ಬೇರೆ ಥರ. ಸೇಮ್ ಈ ಡೇಟ್ ಆಫ್ ಬರ್ತ್ ಅಥವಾ ನಂಬರ್ ಕಾಂಬಿನೇಷನ್ ಸೇಮ್ ಮಾತಾಡಿದ್ವಿ, ಸೇಮ್ ಎಫೆಕ್ಟು ಡೇಟ್ ಆಫ್ ಬರ್ತಲ್ಲೂ ಕೂಡ ಕಾಣಿಸುತ್ತೆ. ಓಕೆನಾ? ಇಲ್ಲಿ ಈಗ ಏನು ಮಾಡ್ತೀವಿ, ನಂಬರಲ್ಲಿ, ಮೊಬೈಲ್ ನಂಬರಲ್ಲಿ ಸ್ವಲ್ಪ ಏನೋ ಚೇಂಜಸ್ ಮಾಡ್ತಾ ಇದೀವಿ. ನಂಬರ್ 5 ಯೂಸ್ ಮಾಡ್ರೆ ಒಳ್ಳೇದು, ಅದು ಮಾಡ್ರೆ ಒಳ್ಳೇದು, ಇದು ಮಾಡ್ರೆ ಒಳ್ಳೇದು, ಅದು ಇದು ಅಂತ. ಡೇಟ್ ಆಫ್ ಬರ್ತಲ್ಲಿ 5 ಬೇರೆ, ಸಿಂಗಲ್ ಆಗಿ 5 ಬೇರೆ. ಈಗ ಈ ಕಂಬೈನ್ ಮಾಡ್ಬಿಟ್ಟು ನಾ ಮಾತಾಡಬೇಕಾದ್ರೆ ಅಥವಾ ಇದ್ರ ಬಗ್ಗೆ ನಾನು ಹೇಳಬೇಕಾದ್ರೆ, ಎಮೋಷನ್ಸ್, ಸೊ ನಿಮ್ಮ ಫೀಲಿಂಗ್ಸ್ಗಳ ಮೇಲೆ ಇದಾಗ್ತದೆ. ಸೊ ಇದರ ನೆಗೆಟಿವ್ ಅಂತ ಬಂದಾಗ ಇದು ಸ್ವಾರ್ಥ ಅಂತ ಹೇಳಲ್ಲ, ಸೆಲ್ಫ್ ಸೆಂಟರ್ಡ್ ಇರುತ್ತೆ. ಓಕೆನಾ? ಖುಷಿಯ ವಿಷಯದಲ್ಲಿ ಕಷ್ಟಪಡ್ತಾರೆ, ಖುಷಿಯಾಗಿರೋ ಕಷ್ಟಪಡ್ತಾರೆ. ಕೇರ್ಲೆಸ್ನೆಸ್ ಇರುತ್ತೆ, ಒಂದು ಪರ್ಟಿಕ್ಯುಲರ್ ಆದ ಒಪಿನಿಯನ್ ಇರಲ್ಲ ಅವ್ರದ್ದು. ಆಯ್ತಾ? ಅವರ ಬಗ್ಗೆ ಅವ್ರಿಗೆ ಬಿಟ್ಟು ಬೇರೆ ಯಾರ ಮೇಲಾದರೂ ಒಂದು ಪ್ರಾಪರ್ ಆಗಿ ಎಕ್ಸ್ಪ್ಲನೇಷನ್ ಕೊಡಿ ಅಂತಂದ್ರೆ ಫ್ಯಾಕ್ಟನ್ನ ಮಾತಾಡ್ತಾರೆ, ಬಟ್ ಅವರ ಫೀಲಿಂಗ್ಸ್ಗಳನ್ನ ಅರ್ಥ ಮಾಡ್ಕೊಳ್ಳಲ್ಲ. ಇದಾದ ಮೇಲೆ ಅನಾವಶ್ಯಕವಾಗಿ ಒಂದು ಕೆಲಸ, ಹಿಡಿದ ಕೆಲಸನ ಸುಮ್ಮನೆ ಮಾಡ್ತಾ ಇರೋದು, ಅವ್ರದೇ ಒಂದು ರೀತಿಯಲ್ಲಿ ಖುಷಿಯಾಗಿರೋದು, ಇದನ್ನ ಸಿಕ್ಕಾಪಟ್ಟೆ ಜಾಸ್ತಿ ಪ್ರಮೋಟ್ ಮಾಡೋದಿದು. 5 ಒಳ್ಳೇದ 5 ಕೆಟ್ಟದ ಅಂದರೆ, 5ಗೆ ಅದರದೇ ಶಾಪಗಳು ಕೂಡ ಇವೆ, ತುಂಬ ಸ್ಟೋರಿಗಳಿವೆ. ನಂಬರ್ 5 ಬಿಸ್ನೆಸ್ ಸಕ್ಸಸ್ ಆಯಿತು ಅಂತಂದಾಗ, ಬಿಸ್ನೆಸ್ನ ಸ್ಟಾರ್ಟ್ ಮಾಡೋರು ಈ ವ್ಯಕ್ತಿಗಳು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತು ಅಂತಂದರೆ 2-2.5 ವರ್ಷದಲ್ಲಿ ಮೇಜರ್ ಲಾಸ್ನ ಫೇಸ್ ಮಾಡ್ತಾರೆ. ಯಾರು ಫೇಸ್ ಮಾಡಿಲ್ಲ ದೇವ್ರ ದಯೆಯಿಂದ ಅಂತಂದರೆ ಒಂದು 6-7 ಇಯರ್ಸ್ ಹ್ಯಾಂಡ್ಲ್ ಮಾಡಿ. ಎರಡನೇದು, 3 ಜನ 4 ಜನ ಮಾಡೋ ಕೆಲಸ ಒಬ್ಬರೇ ಮಾಡ್ತಾ ಇರ್ತಾರೆ. ಆಯ್ತಾ? ಆಮೇಲೆ ಶ್ರಮಕ್ಕೆ ತಕ್ಕಂಗೆ ಈಕ್ವಲ್ ಆಗಿ ಡಿವೈಡ್ ಮಾಡೋದು ಇವ್ರಿಗೆ ಬರಲ್ಲ, ಡಿಪೆಂಡೆನ್ಸಿ ಜಾಸ್ತಿ ಇರುತ್ತೆ. ಒಬ್ಬರೇ ಇರೋಕ್ಕೆ ಇಷ್ಟ ಇರಲ್ಲ ಇವರು, ಬೇರೆ ರೀತಿಲಿನೇ, ಬಟ್ ಇವ್ರಿಗೆ ಒಬ್ಬರೇ ಇರೋಕ್ಕೆ ಇಷ್ಟ ಇರಲ್ಲ. ಆರಾಮಾಗಿ ಕೆಲಸ, ಇವ್ರು ಇಷ್ಟ ಬಂದಂಗೆ ಕೆಲಸ, ಇವ್ರಿಗೆ ಇಷ್ಟ ಆದರೆ ಮಾತ್ರ ಕೆಲಸ, ಈ ರೀತಿ ಬಿಹೇವಿಯರ್ ಜಾಸ್ತಿ ಇರುತ್ತೆ. ಸೊ ಈ ನಂಬರ್ನ ನಾವು ಮೊಬೈಲ್ ನಂಬರ್ ತರಬೇಕಾದ್ರೆ, ಮೊಬೈಲ್ ನಂಬರ್ ಏನು ಮಾಡ್ತಿದ್ದೀವಿ, ಇದಕ್ಕೆ ಸಪೋರ್ಟಿಂಗ್ ನಂಬರ್ಸ್ ಕೊಡ್ತಿದ್ದೀವಿ. 5-1 ಟ್ರೈ ಮಾಡಿ, 5-3 ಟ್ರೈ ಮಾಡಿ, 5-7 ಟ್ರೈ ಮಾಡಿ, 5-9 ಟ್ರೈ ಮಾಡಿ, ಮಿಕ್ಕಿದೆಲ್ಲ ಚೆನ್ನಾಗಿಲ್ಲ ಬಿಟ್ಬಿಡಿ. ಈಗ 1ನೇ ನಂಬರ್ ಏನು, 3ನೇ ನಂಬರ್ ಏನು, 5ನೇ ನಂಬರ್ ಏನು, 7ನೇ ನಂಬರ್ ಏನು, 9ನೇ ನಂಬರ್ ಏನು, ಈ ಕಾಂಬಿನೇಷನ್ ಮಾತಾಡ್ತಾ ಇದ್ದೀವಿ. ರಿಮೈನಿಂಗ್ ಎಲ್ಲ ಬೇಡ ಅಂತ ಹೇಳಿದೆ. ಅದ್ರಲ್ಲಿ 5-5 ಸ್ಟೋರಿ ಏನಿದೆ, 5-5 ಹೇಳ್ತೀನಲ್ಲ, ಸಿಂಪಲ್ ಫ್ಯಾಕ್ಟ್, ಮಾಡ್ತಾ ಇದ್ದೀನಿ, ಏನೋ ಆಗ್ತಿದೆ, ಜೀವನ ಬದಲಾಗ್ತಿದೆ, ಫುಲ್ ಬ್ಯುಸಿ ಇದ್ದೀನಿ, ಕೆಲಸಗಳಾಗ್ತಾ ಇದೆ, ಏನೋ ಒಂದು ಸ್ವಲ್ಪ ನನಗೆ ಬದಲಾವಣೆ ಕಾಣಿಸ್ತಾ ಇದೆ,
ಇಷ್ಟಿರೋರ್ಗೆ ಏನ್ ಮಾಡ್ತಿದ್ದೀರಾ ಅಂತ ಅವ್ರಿಗೆ ಲೆಕ್ಕ ಇಟ್ಕೊಳಕ್ ಹೇಳಿ. ಅದನ್ನೇ ಮಾಡೋಕ್ಕಾಗಲ್ಲ ಡಬಲ್ ಫೈ ಇರ್ಬೇಕಾರೆ. ನೀವೇನ್ ಮಾಡ್ತೀರಾ ನೀವು ಲೆಕ್ಕ ಇಡೋದೇ ಕಷ್ಟ. ಸ್ಕಿಪ್ ಮಾಡಿ. 7-5. 7-5 ಯೂಸ್ ಮಾಡಬೇಕಾದ್ರೆ ನಾಲೆಡ್ಜ್ ವೈಸ್ ಡಿಸಿಷನ್ ಮೇಕಿಂಗ್ ಸಾಫ್ಟ್ ಇರ್ತಾರೆ, ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾ ಇದ್ರೆಲ್ಲ ಇರುತ್ತೆ. ಬಟ್ ಎಲ್ಲ ಒಂದ್ ಕಡೆ ಕ್ಯಾಲ್ಕುಲೇಟಿವ್ ಮೈಂಡ್ ಇರೋದ್ರಿಂದ ಇವರ ಲೆಕ್ಕಾಚಾರಗಳು ಮತ್ತೆ ಸಜೆಷನ್ಸ್ಗಳಲ್ಲಿ ಚೆನ್ನಾಗಿರುತ್ತೆ. ಮಾತೆ 3-5 ನನ್ನ ಪ್ರಕಾರ ಕಾಂಬಿನೇಷನ್ ಎಲ್ಲಿ ಯೂಸ್ ಮಾಡ್ತೀರಾ ಅಲ್ಲಿ. ಸ್ಟಕ್ ಮನಿ ಕಂಪೇರ್ ಮಾಡಬೇಡಿ. ಇಲ್ಲಿ ನಿಮ್ಮ ಒಂದು ಕನ್ಫ್ಯೂಷನ್ ಅನ್ನ ಕರೆಕ್ಟಾಗಿ ಹ್ಯಾಂಡಲ್ ಮಾಡ್ತು ಅಂದ್ರೆ ಮೂಮೆಂಟ್ನ ಜಾಸ್ತಿ ಕೊಡುತ್ತೆ, ಮೂಮೆಂಟ್ ಪ್ರಮೋಟ್ ಮಾಡುತ್ತೆ. ನನ್ನ ಕಡೆ ನಾನು ಮೂಮೆಂಟ್ನೇ ಜಾಸ್ತಿ ನೋಡಿರೋದು. ನಿಂತಿರೋ ಲೈಫು ಮುಂದಕ್ಕೆ ಹೋಗಂಗೆ ಪುಷ್ ಮಾಡುತ್ತೆ. ಸೊ ಇದರಲ್ಲಿ ಡಿಲೇ ವಿಳಂಬ ಅವೆಲ್ಲ ನಾನು ನೋಡಿಲ್ಲ, ನನಗದು ಎಕ್ಸ್ಪೀರಿಯನ್ಸ್ ಆಗಿಲ್ಲ. ನೀವೇನು ಮಾಡಿ ಅಂದರೆ ನಿಮ್ಗೆ ಇದೊಂದರಲ್ಲೇ ಕನ್ಫ್ಯೂಷನ್ ಇರೋದ್ರಿಂದ ನೀವು ಆರಾಮಾಗಿ 3-5 ಕಾಂಬಿನೇಷನ್ ಯಾರು ಇರೋರನ್ನ ಸರ್ಚ್ ಮಾಡಿ. ಇಲ್ಲ ಈ ರೀತಿ ನೋಡಿ, ಇಲ್ಲ ಈ ರೀತಿ ನೋಡಿ. ಸೊ ಎಲ್ಲೋ ಒಂದ್ ಕಡೆ ಏನೋ ಒಂದಾಗಿ ಹೆಂಗೋ ಒಂದಾಗಿ ಮುಂದೆ 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 ಹೋಗ್ತಾ ಇರುತ್ತೆ. ಅದು ಬಿಟ್ಟು ಬೇರೆ ಥರ ಪ್ರಾಬ್ಲಮ್ಸ್ಗಳು ನೋಡಿಲ್ಲ. ಆ ವ್ಯಕ್ತಿಗಳು ಕನ್ಫ್ಯೂಷನ್ ಆಗಬಾರ್ದು. ಅದಾದ್ಮೇಲೆ ಬೇರೆಯವ್ರಿಗೆ ಟೈಮ್ ಕೊಡ್ಬೇಕಾದ್ರೆ ಜೋಪಾನ ಇರಬೇಕು. ಯಾವತ್ತೂ ಅಷ್ಟೇ ನಿಮ್ಮನ್ನು ಬಿಟ್ಟು ಬೇರೆಯವ್ರಿಗೆ ಸಹಾಯ ಮಾಡ್ತಿದ್ದೀರಾ ಅಂತ ಕಾಣಿಸ್ತು ಅಂತಂದ್ರೆ ಆ ಟೈಮಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡಿ. ಸೊ ಆ ಕಂಟ್ರೋಲ್ ಮಾಡೋಕೆ ಏನು ಮಾಡ್ತೀವಿ, 1-3-5, 3-5-9, 9-3-5 ಕಾಂಬಿನೇಷನ್ ಶಫಲ್ ಮಾಡ್ತೀವಿ, ಯೂಸ್ ಮಾಡ್ತೀವಿ. ಆಯ್ತಾ? 3-5 ಮಾತ್ರ ಅಲ್ಲ, ಅದ್ರ ಪಕ್ಕ ನಂಬರ್ನ ಕೂಡ ಕನ್ಸಿಡರ್ ಮಾಡ್ಕೊಂಡು ಹ್ಯಾಂಡಲ್ ಮಾಡ್ತೀರಾ. ಸೊ ಒಂದು ಪ್ರಾಪರ್ ಕಾಂಬಿನೇಷನ್ ಚೂಸ್ ಮಾಡ್ತೀರಾ. ಈಗ 3-5 ಜೊತೆ 9 ಬಂದಾಗ 1 ಬಂದಾಗ ಏನಾಗುತ್ತೆ, ಅದರ ಎಫೆಕ್ಟ್ನ ಕೂಡ ನೆನ್ಪಿಟ್ಕೋಬೇಕು. ಅದು ಅವ್ರಿಗೆ ಅವಶ್ಯಕತೆ ಇದೆ ವ್ಯಕ್ತಿಗೆ ನೋಡ್ತೀರಾ. 1-5 ಅಲ್ಲಿ ಏನಾಯ್ತು, ತಂದೆ ಮಗ ಚೆನ್ನಾಗಿರ್ತಾರೆ, ಅದು ಇದು ಎರಡು ಒಂದೇ, ಅದು ಸೂರ್ಯನ ಸುತ್ತ ಫಾಸ್ಟಾಗಿ ಸುತ್ತಾ ಇರುತ್ತೆ, ಮೂವ್ಮೆಂಟ್ ಇರುತ್ತೆ, ಮಕ್ಕಳಿಂದ ಹೆಸರಾಗುತ್ತೆ, ತಂದೆಯಿಂದ ಹೆಸರಾಗುತ್ತೆ. ಅದೆಲ್ಲಾನು ಬಿಟ್ಟು ಓವರ್ ಆಲ್ ಬಂದಾಗ 1-5-6 ಕಾಂಬಿನೇಷನ್ ಬರುತ್ತೆ. ಬಿಸ್ನೆಸ್ ವೈಸ್ ಹೋದಾಗ ತುಂಬ ಸ್ಟೇಬಲ್ ಇರುತ್ತೆ. ಬಟ್ ಎಂಡಿಂಗಲ್ಲಿ 5 ಕೊಡಬೇಕಾದ್ರೆ ಅಥವಾ 5-1 ಯೂಸ್ ಮಾಡಬೇಕಾದ್ರೆ ಯಾರು ಕೊಡ್ತಿದ್ದೀರೋ ಅದನ್ನ ನೋಡ್ಕೊಳ್ಳಿ. ಕೊನೆ 4 ನಂಬರ್ ಪ್ರಾಪರ್ ವೇಯಲ್ಲಿ ಸೆಲೆಕ್ಟ್ ಮಾಡಿ. ಸೊ 1-5 ಇಂಡೈರೆಕ್ಟ್ಲಿ ಪ್ರಾಬ್ಲಮ್ ಇಲ್ಲ. ಸೊ ಈಗ 1-5-9 ಕೊಟ್ರೆ ಏನಾಗುತ್ತೆ, 1-5-7 ಕೊಟ್ರೆ ಏನಾಗುತ್ತೆ, 1-5-3 ಕೊಟ್ರೆ ಏನಾಗುತ್ತೆ ಅಂದರೆ 5ನೇ ನಂಬರ್ ಸ್ಯಾಂಡ್ವಿಚ್ ಆದಾಗ ಮಧ್ಯದಲ್ಲಿ. ಅದನ್ನ ನೋಡೋಣ. ಈಗ 3-5 ಇತ್ತು, 3-5-9 ಆಯಿತು. 1-3 ಉಲ್ಟಾ ಉಲ್ಟಾ ಆದಾಗ ಏನಾಗುತ್ತೆ, ಅದನ್ನು 3 ನಂಬರ್ ಕಾಂಬಿನೇಷನ್ ಸರ್ಚ್ ಮಾಡೋಣ, ಇದು ಮಾಡೋಣ, ಡಿಸ್ಕಸ್ ಮಾಡೋಣ. ಓವರ್ ಆಲ್ ಬಂದು 5ಅಲ್ಲಿ ನೆಗೆಟಿವ್ ಅನ್ನೋದು ಇಷ್ಟೇ. ಬ್ಯುಸಿ ಇರೋಂಗಿರುತ್ತೆ ಜೀವನ, ನಿಮ್ಮ ಪಾಡ ನೀವೇನೋ ಮಾಡ್ತಾ ಇರ್ತೀರಾ, ಜೀವನ ನಡೀತಾ ಇರುತ್ತೆ, ಮೂವ್ಮೆಂಟ್ ಕೊಡುತ್ತೆ, ಕನ್ಫ್ಯೂಷನ್ ಕೊಡುತ್ತೆ, ಬಿಸ್ನೆಸ್ಸಲ್ಲಿ ಡಿಸಿಷನ್ ಮೇಕಿಂಗ್ ಪ್ರಾಬ್ಲಮ್ ಕೊಡುತ್ತೆ. ಓನರ್ಸ್ಗಳು ನಂಬರ್ 5 ಯೂಸ್ ಮಾಡ್ಬೇಕಾದ್ರೆ ದಯವಿಟ್ಟು ಸ್ಟೇಬಲ್ ಆಗಿರಿ. ಓನರ್ಶಿಪ್ಗೆ ಲೀಡರ್ ಕ್ವಾಲಿಟಿಗೆ 1 ಚೆನ್ನಾಗಿ ಹೋಗುತ್ತೆ 5ಗಿಂತ. ಆಯಿತಾ? ಯಾವ ವ್ಯಕ್ತಿ 5 ಯೂಸ್ ಮಾಡ್ತಿರ್ತೀರ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ, ಎಲ್ಲ ಒಂದು ಕಡೆ ಹಂಚಕ್ಕೆ ಸ್ಟಾರ್ಟ್ ಮಾಡ್ತೀರಾ ಕೆಲಸಗಳನ್ನ, ರಾದರ್ ದೆನ್ ನಿಂತು ಕೆಲಸ ಮಾಡ್ಸೋಕ್ಕೆ. ಬಿಸ್ನೆಸ್ಸಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಇಂಪಾರ್ಟೆಂಟ್. ಬಿಸ್ನೆಸ್ ಅನ್ನೋದು ಪದನೇ ಬೇರೆ. ಆಯಿತಾ? ಒಂದೊಂದು ವ್ಯಕ್ತಿಗೆ ಒಂದೊಂದು ಚಿಕ್ಕ ಚಿಕ್ಕದಿರ್ಬೋದು. ವ್ಯಾಪಾರ ವೃದ್ಧಿ ಆಗೋದಕ್ಕೋಸ್ಕರ ನೀವು 5ನ ಉಪಯೋಗಿಸಿದ್ರಿಂದ ನಿಮಗೆ ವೃದ್ಧಿ ಆಗುತ್ತೆ ಅಂದರೆ ಯಾರೋ ವ್ಯಕ್ತಿ ಬರ್ತಾರೆ, ಇವ್ರು ಕೆಲಸ ಮಾಡ್ಕೊಡ್ತೀರಾ, ಅವ್ರು ನಿಮಗೆ ಪೇಮೆಂಟ್ ಮಾಡಲ್ಲ, ಹೋಗ್ಬಿಡ್ತಾರೆ, ಏನು ಮಾಡ್ತೀರಾ? ಸೊ ಯಾವ ರೀತಿ ಒಂದು ಕ್ವಾಲಿಟಿ ಕಸ್ಟಮರ್ಸ್ ಏನು ಬರ್ತಾರೆ ಅದರ ಒಂದು ತಿಳುವಳಿಕೆ ಇರಬೇಕು. ಅದು ಪ್ರಾಬ್ಲಮ್ಸ್ಗಳು ಟೋಟಲ್ 59 ಹ್ಯಾಂಡಲ್ ಮಾಡಿದ್ರು 41ಅಲ್ಲಿ ಏನಾಗ್ತದೆ ಅಂದರೆ ಸ್ಪೀಡ್. ಸಿಕ್ಕಿದ್ದೆಲ್ಲನೂ ಸರಿ ಅನಿಸುತ್ತೆ, ಸಿಕ್ಕಿದ್ದೆಲ್ಲ ಸರಿ ಅನಿಸುತ್ತೆ, ಸಿಕ್ಕಿದ್ದೆಲ್ಲ ಸರಿ ಅನಿಸುತ್ತೆ ಅಂತ. ಸೊ ಟೋಟಲ್ 5 ಯೂಸ್ ಮಾಡ್ತಿರೋ ಅಂಥವ್ರು ಬಿಸ್ನೆಸ್ಗೋಸ್ಕರನೇ. ನಿಮ್ಮ ಬಿಸ್ನೆಸ್ಸಲ್ಲಿ ಸಿಕ್ಕಾಪಟ್ಟೆ ಗ್ರೋತ್ ಆಗಿದೆ ಅನ್ನೋರು ಯಾರು ಇದ್ರೆ ಮೆಸೇಜ್ ಮಾಡಿ. ಅಥವಾ ನಾನೇನು ಹೇಳ್ತಾ ಇದ್ದೀನಿ, ಹೌದು ನಿಂತೋಗಿತ್ತು ಸರ್, ಏನೋ ಮಾಡ್ತಾ ಇದ್ದೀವಿ, ಜಾಸ್ತಿ ಏನೋ ಕೆಲಸ ಮಾಡ್ತಿದ್ದೀವಿ ಅಂತ ಅನಿಸ್ತಾ ಇದೆ, ಹೌದು ಏನೋ ಮಾಡ್ತಾ ಇದ್ದೀವಿ, ಈ ರೀತಿ ಇರೋರು ಯಾರು ಇದ್ರೆ ಅವ್ರು ನನಗೆ ಚಾಟಲ್ಲಿ ಮೆಸೇಜ್ ಮಾಡಿ. ಎಸ್, ನೋ, ಮೇ ಬಿ ಮಾಡಿ, ಏನು ಅನಿಸುತ್ತೆ ಅದು ಮಾಡಿ. ಆ್ಯಂಡ್ ಈಗಲೇ ಹೇಳ್ತಾ ಇದ್ದೀನಿ, ಇಬ್ಬರು ಪರ್ಸನ್ ಬಗ್ಗೆ ಯೋಚನೆ ಮಾಡಬೇಡಿ. ಫಸ್ಟ್ ಯಾರೋ ನಿಮ್ಗೆ ಹೇಳಿದ್ರು, ಆ ವ್ಯಕ್ತಿ ಈಗಿಲ್ಲ, ನಾನೀಗ ಇಲ್ಲಿದ್ದೀನಿ, ನಾನು ಹೇಳ್ತಾರೆ ಅದನ್ನು ಏನು ಕೇಳ್ತೀನಿ ಅದನ್ನು ಮಾತ್ರ ಇದು ಮಾಡಿ, ಕಂಪೇರ್ ಮಾಡೋಕೆ ಹೋಗ್ಬೇಡಿ. ಸೊ ಟೋಟಲ್ 5 ಯಾರು ಯೂಸ್ ಮಾಡ್ತಿದ್ದೀರಾ, ಮ್ಯಾಕ್ಸಿಮಮ್ ಇದೆ ಟೋಟಲ್ 5 ಯೂಸ್ ಮಾಡ್ತಿದ್ದೀರಾ, ಟೋಟಲ್ 5 ಕೊಡ್ತಾ ಇದ್ದೀರಾ. ಇದು ಕೂಡ ಏನು ಡಿಸ್ಕಷನ್, ಇದು ಎಕ್ಸ್ಟ್ರಾ ಡಿಸ್ಕಷನ್ ಮಾಡ್ತಾ ಇರೋದು. ಟೋಟಲ್ 5 ಆಲ್ರೆಡಿ ಸೆಲೆಕ್ಟ್ ಮಾಡ್ಬಿಟ್ಟಿದ್ದೀರಾ, ಪೇರ್ಗಳ ಬಗ್ಗೆ ಗೊತ್ತು ನಿಮಗೆ. ಸೊ 5 ನಂಬರ್ ಬಗ್ಗೆ ಮಾತಾಡ್ತಾ ಇದ್ದೀನಿ, 5 ನಂಬರ್ ಬಗ್ಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಯಿತು, ಎಲ್ಲರದ್ದು ಕನ್ಫ್ಯೂಸ್ ಆಗ್ತಾ ಇದ್ದೀರಾ, ಕನ್ಫ್ಯೂಸ್ ರಿಯಾಕ್ಷನ್ಸ್.
ಯಾವುದೋ ಒಂದು ಬಂದ ಮೆಸೇಜು, ಇಷ್ಟು ದಿನ ಏನಾಯ್ತು ಅಂತ ಇವತ್ತು ಯೋಚನೆ ಮಾಡ್ತಾ ಇದ್ದೀವಿ ಅಂತ ಅಂದ್ರೆ, ಸೊ ಸ್ಪೀಡ್ ಸ್ಪೀಡ್ ಜಾಸ್ತಿ ಇರುತ್ತೆ. ದಿನ 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 ನೀವೇನೊಂದು ರುಟೀನ್ ಅನ್ನು ಹೇಳಿದ್ನಲ್ಲ, ಫಸ್ಟ್ ನಾವೇನು ಮಾಡ್ತಿದ್ದೀವಿ, ನಮ್ಮ ಬದಲಾವಣೆ ಏನು ಕಾಣಿಸ್ತಿದೆ ನೋಡಿ ಅಂತ ಅಂದ್ಬಿಟ್ಟು ಅಲ್ಲಿ ಇಲ್ಲಿ ಇದು ಸ್ವಲ್ಪ ಕಮ್ಮಿ ಮಾಡುತ್ತೆ. ಸೆಲ್ಫ್ ಸೆಂಟರ್ಡ್ ಇದ್ದಿದ್ದಂತಹ ವ್ಯಕ್ತಿಗಳು ಏನು ಮಾಡ್ತೀರಾ ಅಂತಂದ್ರೆ, ಏನೋ ಯೋಚನೆ ಮಾಡ್ಕೊಂಡೇ ಕಾಲ ಕಳ್ಕೊಂಡು ಆರಾಮಾಗಿರ್ತೀರಾ. ಸೊ ನಿಮಗೆ ಅಷ್ಟೊಂದು ಮೊದಲನೇದು ನಿಮ್ಮ ಒಂದು ಆ ಹ್ಯೂಮನ್ ಫೀಲಿಂಗ್ಸ್ ಏನಿರುತ್ತೆ, ಅದು ಫೀಲಿಂಗ್ಸ್ ಭಾವನೆಗಳ ಮೇಲೆ ಸ್ವಲ್ಪ ಡೌನ್ ಆಗ್ತದೆ, ಕಡಿವಾಣ ಹಾಕೋದು ಕಷ್ಟ. ಎಲ್ಲ ಸರಿ ಅಂತ ಯಾರು ಕೈ ಹಾಕಲ್ಲ. ಅದು ನಾನು ಹೇಳಿಲ್ಲ, ನಾನು ಎಲ್ಲ ಸರಿ ಅಂತ ಕೈ ಹಾಕ್ತೀರಾ ಅಂತ ಹೇಳ್ತಿಲ್ಲ. ಯಾರೋ ಒಬ್ರು ಬಂದ್ರು ಅಂತಂದ್ರೆ ಕೆಲಸ ಅಂತ ಮಾತ್ರ ನೋಡ್ತೀರಾ, ಸೊ ಕೆಲಸದ ಮಾತ್ರ ಫೋಕಸ್ ಮಾಡ್ತೀರಾ. ಬಂದಿದ್ರಲ್ಲಿ ಲಾಭ ಕ್ಯಾಲ್ಕುಲೇಟ್ ಮಾಡ್ತೀರಾ, ಬಂದಿರೋ ವ್ಯಕ್ತಿನ ಜಡ್ಜ್ ಮಾಡಲ್ಲ. ನಂಬರ್ 5 ಒಂದು ಪ್ರಾಬ್ಲಮ್ ಇದೆ. ವ್ಯಕ್ತಿ ಸರಿ ಇದ್ರೆ ತಾನೇ ನಿಮಗೆ ದುಡ್ಡು ಕಾಸು ವ್ಯವಹಾರ ಆಗೋದು. ವ್ಯಕ್ತಿನೇ ಜಡ್ಜ್ ಮಾಡಲ್ಲ ನೀವು. ಆಪರ್ಚುನಿಟಿ ಏನು ಕಾಣಿಸೋದು ಅದನ್ನ ಮಾತ್ರ ನೋಡ್ತೀರಾ. ಈಗ ಬರುತ್ತೆ ನೋಡಿ ಕೆಲವು ಎಸ್ಗಳು. ಓಕೆನಾ? ಸೊ ಒಂದು ನಂಬರ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಸುಮಾರು ವಿಷಯ ಮಾತಾಡ್ಬೋದು ಇದರಲ್ಲಿ. ಬಟ್ ಆ ಪ್ಲಾನೆಟ್ ಏನಿರುತ್ತೆ, ಗ್ರಹ ಏನಿರುತ್ತೆ, ಅದು ಯಾವ ಗ್ರಹ ಜೊತೆ ಹೆಂಗಿರುತ್ತೆ ಅನ್ನೋದೇ ಬೇಸಿಕ್ ನ್ಯೂಮರಾಲಜಿ. ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ, ಒಂದು ನಂಬರ್ ತೊಗೊಂಡಿದ್ದೀವಿ, ಮೊಬೈಲ್ ನಂಬರ್ ಕಂಪೇರ್ ಮಾಡ್ತಿದ್ದೀವಿ ವೇದಿಕ್ ಆಸ್ಪೆಕ್ಟ್ ಮೇಲೆ, ವೇದಿಕ್ ಕೆಲವು ಕಂಡೀಷನ್ಸ್ಗಳ ಮೇಲೆ ನಾವು ಮಾತಾಡ್ತಾ ಇದ್ದೀವಿ. ಬಟ್ 5ನೇ ನಂಬರ್ ಎಲ್ಲೋ ಒಂದು ಕಡೆ ಈ ರಿಸಲ್ಟ್ಗಳು ಕೂಡ ಕೊಡ್ತಾ ಇದೆ ಅಲ್ವಾ? 59 ಯಾರಿದೆ? 59 ಯಾರಾದ್ರು 59 ಪಬ್ಲಿಕಲ್ಲಿ ಕೆಲಸ ಮಾಡ್ತಿರೋ ಅಂಥವ್ರು ಸುಮಾರು ಜನ ಆಸ್ಟ್ರಾಲಜಿಗೆ ಯೂಸ್ ಮಾಡ್ತಿದ್ದೀರಾ, ಪ್ರಾಬ್ಲಮ್ ಇಲ್ಲ, ಯೂಸ್ ಮಾಡಿ. ಜನಗಳು ಎಲ್ಲ ಥರ ಬರ್ತಾರೆ, ಅದು ಪ್ರಾಬ್ಲಮ್. 59 ಕೊಡುತ್ತೆ ಜನಗಳ ಸಪೋರ್ಟ್ ಬರುತ್ತೆ. 59 ನಿಮ್ಗೆ ಎಲ್ಲ ರೀತಿ ಬರುತ್ತೆ. ನಾನು 59 ಯೂಸ್ ಮಾಡ್ತಾ ಇರೋದು, ಎಲ್ಲ ರೀತಿ ಬರ್ತಾರೆ. 59 ಫಿಫ್ಟಿ ನೈನ್ ಪಬ್ಲಿಕ್ ಅಟ್ರಾಕ್ಷನ್. ಮಾತನ್ನ ಸ್ಟ್ರೇಟ್ ಫಾರ್ವರ್ಡ್ ಮಾತಾಡೋದಕ್ಕೆ, ಮಾತಿಂದ ಕೆಲಸ, ಸಿಂಪಲ್ ಆಗಿ. 8ಗೆ ಚೇಂಜ್ ಆಗುತ್ತೆ. 59 ಟೋಟಲ್ ಯೂಸ್ ಮಾಡ್ತಿದ್ದೀರಾ, ಕಿಂಗ್ ಅಥವಾ ಕ್ವೀನ್ ನಂಬರ್ 8 ಇರುತ್ತೆ ಅಂತಂದ್ರೆ, ಮತ್ತೆ 4 ಇರುತ್ತೆ ಅಂತಂದ್ರೆ 59 ಬಿಹೇವಿಯರ್ ಚೇಂಜ್ ಆಗುತ್ತೆ. ಸಾಫ್ಟ್ ಆಗ್ತೀರಾ. 4 ಇದ್ರೂ ಕೂಡ ಸಾಫ್ಟ್ ಆಗ್ತೀರಾ. ಯಾರು ಕಿಂಗ್ ನಂಬರ್ 4 ಇತ್ತು, ಕ್ವೀನ್ ನಂಬರ್ ಹೇಳ್ತಿಲ್ಲ ನಾನು, ಕಿಂಗ್ ನಂಬರ್ 4 ಇತ್ತು, 59 ಯೂಸ್ ಮಾಡಿದ್ದೇನೆ, ಸ್ವಲ್ಪ ಸಾಫ್ಟ್ ಆಗ್ತೀರಾ. ಅದೇ ರೀತಿ ಕೊಡಬೇಕು. ನಂಬರ್ 4 ಸ್ಟ್ರಗಲ್ 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 ಮಾಡೋ ಕೆಲಸ, ಸರಿ 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 ಸರಿ, ನಾವೇ ಸರಿ ನಾವೇ ಸರಿ, ನನ್ನ ಕೈಲಾಗುತ್ತೆ ನನ್ನ ಕೈಲಾಗುತ್ತೆ, ಆ ವ್ಯಕ್ತಿಗೆ ಇದನ್ನು ಕೊಡ್ಬೇಕಾದ್ರೆ ಟೋಟಲ್ ಅದೇ ರೀತಿ ಸಜೆಸ್ಟ್ ಮಾಡ್ತೀರಾ. ಓಕೆ, ಈಗ ಅದೇ ಕನ್ಫ್ಯೂಷನ್ ಅನ್ನೋಕ್ಕಿಂತ ಜಾಸ್ತಿ ಹೇಳಿದ್ನಲ್ಲ, ಬುದ್ಧಿ ಮತ್ತು ವಿದ್ಯೆ ಬಗ್ಗೆ ಕನ್ಫ್ಯೂಷನ್ ಬೇಡ. ಆಯ್ತಾ? ಎರಡೂ ನಂಬರ್ ಒಟ್ಟಿಗೆ ಬಂದಾಗ ಇದೇ ಪ್ರಾಬ್ಲಮ್ ಆಗೋದು. ತಿಳುವಳಿಕೆ, ಅದರ ಉಪಯೋಗ, ಉಪಯೋಗಿಸ್ತಾ ಇದ್ದೀನಿ ಅಂತಂದ್ರೆ, ಅಥವಾ ನಾನು ಏನೋ ಮಾಡ್ತಿದ್ದೀನಿ ಅಂತಂದ್ರೆ ಅದರ ರಿಸಲ್ಟ್ ಏನು ಬರುತ್ತೆ ಅಂತ ಅನ್ನೋದಕ್ಕೆ ನಮಗೆ ತಿಳುವಳಿಕೆ ಬೇಕು. ಸೊ 3-5 ಒಟ್ಟಿಗೆ ಬಂದಾಗ, ಅಥವಾ 3-5 ಎರಡು ಅಂದರೆ ನಾಲೆಡ್ಜ್ ಅಂಡ್ ವಿಸ್ಡಮ್, ಮತ್ತು ನಿಮ್ಮ ಒಂದು ಪ್ರಾಕ್ಟಿಕ್ಯಾಲಿಟಿ ಏನಿರುತ್ತೆ ಅದನ್ನು ನೋಡ್ಕೊಳ್ಳಿ. ಆಯ್ತಾ? ಸೊ ನಾಲೆಡ್ಜ್ ಈ ರೀತಿನೇ. ಬುದ್ಧಿ ಅಂತಂದ್ರೆ ಏನಂದ್ರೆ ಯೋಚನೆ ಮಾಡೋ ಶಕ್ತಿ. ಸಿಂಪಲ್ ವರ್ಡಲ್ಲಿ ಹೇಳ್ತೀನಿ, ಬುದ್ಧಿನ ಪದನೇ ಬೇರೆ ಇದೆ, ತುಂಬ ಡೀಪ್ ಮೀನಿಂಗ್ ಇದೆ ಅದಕ್ಕೆ. ಆಯ್ತಾ? ಇಲ್ಲಿ ನಾಲೆಡ್ಜ್ ಅನ್ನೋದು ಬಂದು ಏನಂದ್ರೆ ಇನ್ಫಾರ್ಮೇಷನ್ಸ್ಗಳೇನು ಕಲೆಕ್ಟ್ ಮಾಡ್ತೀರಾ. ನಾವು ಒಂದು ಹೊಸ ವಿಷಯ ಹೇಳಿದೆ, ನಿಮ್ಗೆ ನೆನಪಿರುತ್ತೆ, ಉಪಯೋಗಿಸ್ಬೇಕಾದ್ರೆ ಇದು ಬೇಕು, ನಂಬರ್ 5 ಬೇಕು. ಸೊ 3-5 ನಾಲೆಡ್ಜ್ ವಿತ್ ಕಾಂಬಿನೇಷನ್, ಆ ರೀತಿ ಕಂಪೇರ್ ಮಾಡಿಬಿಡಿ. ನಾಲೆಡ್ಜ್ ಮತ್ತು ಬುದ್ಧಿ ಕಾಂಬಿನೇಷನ್ ಇದು ಉಪಯೋಗಿಸೋದ್ರಿಂದ ಇದಾಗುತ್ತೆ, ಕನ್ಫ್ಯೂಷನ್ ಜಾಸ್ತಿ ಆಗುತ್ತಾ ಅಂತ. ಕನ್ಫ್ಯೂಷನ್ ಅಂತಲ್ಲ, ಗೊತ್ತಿರೋದನ್ನ ಉಪಯೋಗಿಸ್ತೀರಾ, ಆಗಿರೋ ಅನುಭವಗಳನ್ನ ನೆನ್ಪಿಟ್ಕೋತೀರಾ, ಬೇರೆ ರೀತಿ ಹೋಗುತ್ತೆ. 3-5 ನಾನು ಸಪ್ರೇಟ್ ಆಗಿ ಒಂದು ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ತಲೆ ಕೆಡಿಸ್ಕೋಬೇಡಿ. ತುಂಬ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. 3-5 ಏನಾಗ್ತದೆ, ಆ್ಯಕ್ಚುಲಿ ಏನಾಗ್ತದೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂದರೆ ಟ್ರಿಪಲ್ ನಂಬರ್ಸಲ್ಲಿ 3 ಹೇಳಿಲ್ಲ ನಾನು, 5 ಕೂಡ ಅದಕ್ಕೆ ಸ್ಕಿಪ್ ಮಾಡ್ತಾ ಇರೋದು. 3 ಡಿಜಿಟ್ ಮಾಡಿರ್ಬೇಕು, ನಾನು ಹೇಳ್ತೀನಿ. 135ನೇ ಎಕ್ಸ್ಪ್ಲೇನ್ ಮಾಡ್ತೀನಿ, 353ನೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಅವೆರಡೆ ಸ್ವಲ್ಪ ಬೇರೆ ಥರ ಇರೋದು. 535 ಆ್ಯಂಡ್ 353 ತುಂಬ ವ್ಯತ್ಯಾಸ ಇದೆ, ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ಮನಿ ಪ್ರಾಬ್ಲಮ್ ಕೊಡುತ್ತೆ, ಇನ್ನೊಂದು ಮನಿ ಪ್ರಾಬ್ಲಮ್ ಕೊಡಲ್ಲ. ಆಗ ನಾನು ಹೇಳ್ತೀನಿ ಏನಕ್ಕೆ ಏನಾಗ್ತಿದೆ ಅಂತ. ನಂಬರ್ 5 ಒಳ್ಳೇದೇ ಕೆಟ್ಟದ? ನಂಬರ್ 5 ಒಳ್ಳೇದೇ ಕೆಟ್ಟದು ಅಂತಲ್ಲ, ಆ ನಂಬರ್ನ ಉಪಯೋಗಿಸೋದ್ರಿಂದ ನಿಮ್ಮ ಒಂದು ಲೈಫಲ್ಲಿ ಒಂದು ಏನೋ ಒಂದು ಹೊಸತನನ ಮಾಡ್ತಾ ಇದ್ದೀರಾ. ಆಯ್ತಾ? ಸೊ ನಿಮ್ಮ ಮನೆಯಲ್ಲಿ, ನಿಮ್ಮ ರೂಮಲ್ಲಿ ಜಾಗ ಇತ್ತು, ಏನೋ ಒಂದು ಹೊಸ ವಸ್ತು ತಂದಿಟ್ರಿ, ಆ ವಸ್ತು ಅದರದೇ ಆದ ರೀತಿಯಲ್ಲಿ ಎಫೆಕ್ಟ್ನ ಕೊಡುತ್ತೆ, ಅಷ್ಟೇ.
ನಾವು ಅದನ್ನೇ ಕಲಿತಾ ಇರೋದು. ಏನ ಉಪಯೋಗಿಸಿದ್ರೆ ಏನಾಗುತ್ತೆ ಅಂತಾನೆ ಕಲಿತಾ ಇರ್ತದೆ ಆಸ್ಟ್ರಾಲಜಿ. ಅದು ಕಲ್ತಾಗ್ಲೇ ತಾನೇ ನಿಮಗೆ ಗೊತ್ತಾಗೋದು ಯಾವ್ದಕ್ಕೆ ಏನು ಕೊಡಬೇಕು ಅಂತ. ಸಮಸ್ಯೆ ಏನು, ಅದಕ್ಕೆ ಮೆಡಿಸಿನ್ ಕೊಡಬೇಕು, ಆ ರೀತಿ ಕಲಿತಾ ಇದ್ರಿ ನೀವು. ಇಲ್ಲೇನು ಮಾಡ್ತೀನಿ ಅಂದರೆ ಮೆಡಿಸಿನ್ಗಳನ್ನೆಲ್ಲ ಹೇಳ್ಬಿಡ್ತಾ ಇದ್ದೀನಿ ನಾನು, ಯಾವ್ಯಾವ ಮೆಡಿಸಿನ್ ಯಾವ ರೀತಿ ಇರುತ್ತೆ ಅಂತ. ನೀವು ಸಮಸ್ಯೆ ಬಂದಾಗ ಮೆಡಿಸಿನ್ ಉಪಯೋಗಿಸ್ತೀರಾ, ಉಲ್ಟಾ ಹೋಗ್ತಿದ್ದೀವಿ. ನೀವು ಇಷ್ಟು ದಿನ ಏನು ಮಾಡ್ತೀರಿ, ಈ ಸಮಸ್ಯೆಗೆ ಇದನ್ನು ಮಾಡಬೇಕು ಅಂತ. ನಾನು ಹೇಳ್ತಾ ಇರೋದು ಈ ವಸ್ತು ಈ ರೀತಿ ಗುಣಗಳಿವೆ ಅಂತಂದರೆ ನೀವು ಅದನ್ನು ಯಾವ ರೀತಿ ಉಪಯೋಗಿಸ್ಬೇಕು ಅಂತ ನೀವೇ ಜಡ್ಜ್ ಮಾಡ್ತೀರಾ. ಏನಕ್ಕೆ ನಾನು ನಂಬರ್ 3 ಆಕ್ಟಿವೇಟ್ ಮಾಡ್ತೀನಿ, ನಂಬರ್ 5 ಅಲ್ಲ. ಎಸ್, ಇನ್ಫಾರ್ಮೇಶನ್ ಗೊತ್ತಾದಾಗ ಇದಾಗ್ತದೆ. ಕನ್ಫ್ಯೂಷನ್ ಇಲ್ಲ ಸರ್, ಬಿಸಿ ಅದೇ ಬಿಸಿ ಆಗ್ತೀರಾ ಅದನ್ನೇ ಹೇಳ್ತಾ ಇರೋದು. ಬಿಸಿ ಇರುತ್ತೆ ಬಟ್ ರಿಸಲ್ಟ್ ಕಾಣಿಸ್ತಾ ಇದೆಯಾ ಅಂತ. ಫ್ರೆಂಡ್ ಸರ್ಕಲ್ ಇಂಪ್ರೂವ್ ಆಯಿತು ಅಂತ ಅಂದ್ಬಿಟ್ಟು ಪ್ರಾಫಿಟ್ ಅನ್ಕೋಬೇಡಿ. ನಮ್ಮ ಕ್ಲೋಸ್ ಇರೋರೇ ಮೋಸ ಮಾಡೋದು, ನೆನಪಿರ್ಲಿ ಅದು. ಚೆನ್ನಾಗಿ ಪರಿಚಯ ಆಯಿತು, ಹೆಸರು ಸಿಕ್ತು. ಹೆಸರು ಸಿಗುತ್ತೆ, ಹೆಸರುದೇನು ಪ್ರಾಬ್ಲಮ್ ಇಲ್ಲ. ಬೇರೆ ಕಾಂಬಿನೇಷನ್ಸ್ ಯೂಸ್ ಮಾಡಿರ್ತೀರಾ ಆಕ್ಟಿವೇಟ್ ಆಗಿರೋಂಥದ್ದು. ಬೇರೆ ನಂಬರ್ಸ್ ಇರ್ತವೆ. ಟೋಟಲ್ ಮೇಲೆ ಟೋಟಲ್ ಬಿಟ್ಬಿಡಿ, 5 ಬಗ್ಗೆ ಮಾತ್ರ. ಓಕೆ. ಎಸ್. ಸೊ ಇದೇ ರೀತಿ ಆಗೋದಾಯ್ತಾ. ಇದೇ ರೀತಿ ನಂಬರ್ 5 ನೀವು ಏನು ಮಾಡ್ತಾ ಇದ್ದೀರಾ ಆಕ್ಟಿವೇಟ್ ಅಂದರೆ ಈ ಥರ ಈ ರೀತಿ ಆಕ್ಟಿವೇಟ್ ಮಾಡೋದು. ಸೊ ನಂಬರ್ 5ನ ಜಾಸ್ತಿ ಪ್ರಮೋಟ್ ಮಾಡೋ ರೀಸನ್ ಇದಕ್ಕೋಸ್ಕರ. ನಂಬರ್ 5, ನಂಬರ್ 6, ನಂಬರ್ 1, ನಂಬರ್ 3 ನಂಬರ್ 5 ಇಷ್ಟೊಂದು ಮೇಜರ್ ರೋಲ್ ಪ್ಲೇ ಮಾಡೋದೇನಕ್ಕೆ ಅಂದರೆ ಏನು ಕೆಟ್ಟದೇ ಇಲ್ವಲ್ಲ, ಉಪಯೋಗಿಸೋಣ ಅನ್ನೋ ಒಂದು ಮೈಂಡ್ ಸೆಟ್ನ ಜಾಸ್ತಿ ಕೊಡುತ್ತಿದ್ದು. ಸುಮಾರು ಜನಕ್ಕೆ ಇದಾಗಿರೋದಲ್ವಾ. ಅದರಲ್ಲಿ 3-5ನ ಮಿಸ್ ಮಾಡದೆ ಎಕ್ಸ್ಪ್ಲೈನ್ ಮಾಡ್ತೀನಿ. 3-5 ತಲೆಗೆಡಿಸ್ಕೋಬೇಡಿ, ನನ್ನ ಕಡೆಯಿಂದ 3-5 ಕಾಂಬಿನೇಷನ್ ಪ್ರಾಬ್ಲಮ್ ಇಲ್ಲ. ಹೌದು, ಎಕ್ಸಾಕ್ಟ್ಲಿ ಹೇಳ್ತಾ ಇರೋದು. 3-5 ಕಾಂಬಿನೇಷನ್ಸ್ ಏನಿದೆ ಆ ರೀತಿ ಯಾರಾದ್ರು ಯೂಸ್ ಮಾಡ್ತಿರೋರು, ಈಗ ನೀವು ನಂಬರ್ ಯೂಸ್ ಮಾಡ್ತೀರಾ 9353, ಸರಿನಾ, ಅಥವಾ 9535, ಈ ರೀತಿ ಯಾರು ಯೂಸ್ ಮಾಡ್ತಿದ್ದೀರಾ ಸ್ಟಾರ್ಟಿಂಗ್ ಸೀರೀಸಲ್ಲಿ, ಅಲ್ಲಿ 9 ಬಂತ, 5 ಬಂತ, 3 ಬಂತು, 5 ಬಂತ, ಕೆಲವು ನಂಬರ್ಸ್ಗಳು ಯಾವ್ದು ಹೇಳಿದೆಲ್ಲ ಬಂತಲ್ವಾ. ಸ್ಟಾರ್ಟಿಂಗ್ 9 ಸೀರೀಸಿಂದ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ. ಸೊ ನೀವು ಮಾತಾಡ್ತಾನೆ ಟ್ರಿಗರ್ ಆಗ್ತೀರಾ, ಕೋಪ ಆಗ್ತೀರಾ, ಆ ರೀತಿ ಬರಲ್ಲ ಅದು. ಸೊ 5ಇಂದ ಆಕ್ಟಿವೇಶನ್ ಸ್ಟಾರ್ಟ್ ಆಯಿತು, 5ಇಂದ ಇದಾಯಿತು ಅಂದರೆ ಎಲ್ಲೋ ಒಂದು ಕಡೆ ಜಾವಿಯಲ್ ಪರ್ಸನ್, ತುಂಬ ಖುಷಿಯಾಗಿರೋಂಥ ವ್ಯಕ್ತಿ ಇರ್ತೀರ. ನಿಮ್ಮ ಕ್ಯಾರೆಕ್ಟರ್ ಅದೇ ರೀತಿ ಇರುತ್ತೆ. ಆ್ಯಂಡ್ ನಿಮಗೆ ನಾಚಿಕೆ ಇರಲ್ಲ, ಜನಗಳ ಮಧ್ಯ ಶೋಕೇಸ್ ಆಗ ತುಂಬ ಇಷ್ಟ ಇರುತ್ತೆ. ಸೊ ಶೋ ಆಫ್ ಅನ್ನೋಂಥವ್ರು ಮಾಡ್ಬೋದು. 7353 ಅದೇ ಹೇಳ್ತಾ ಇರೋದು. 353 ಕಾಂಬಿನೇಷನ್ ಏನು ಬರುತ್ತೆ, 7353 ಅದಾದಮೇಲೆ ಯೂಶಲಿ 17 ಸಮಥಿಂಗ್ ಆ ಥರ ಏನೋ ಬಂದಿರುತ್ತಲ್ವ. ಸೊ ಅಲ್ಲಿ 353 ಏನು ಬರುತ್ತೆ, 9535 ಏನು ಬರುತ್ತೆ, ಅದ್ರ ಎಫೆಕ್ಟ್ ಇದ್ದೇ ಇರುತ್ತೆ. 535 ಎಲ್ಲ ಒಂದು ಕಡೆ ಸ್ಟೇಬಲ್ ವೈಸ್ ಸರಿ ಇರಲ್ಲ. ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿ ರಿಸಲ್ಟ್ ಬರಲ್ಲ ಒಂದು ನಂಬರ್ ಆದರೆ. ಇಲ್ಲಿ ಕೆಲಸ ಮಾಡೋಕ್ಕೂ ಮುಂಚೆ 100 ಸಲ ಪ್ಲಾನ್ ಮಾಡ್ತೀರ, ಅಥವಾ 100 ಸಲ ಡಿಲೇಗಳು ಜಾಸ್ತಿ ಇರುತ್ತೆ, ಸ್ವಲ್ಪ ಕನ್ಫ್ಯೂಷನ್ ಜಾಸ್ತಿ ಆಗ್ತಿದೆ. ಕನ್ಫ್ಯೂಷನ್ 7-3 ಆ್ಯಂಡ್ ಏಜ್ ಹೇಳ್ದಲ್ಲ ನಾನು 30+ ಆಗಿತ್ತು ಅಂದರೆ 7-3 ಯೂಸ್ ಮಾಡಿ ಅಂತ. ಏನಕ್ಕೆ ಎಂಡ್ ಆಫ್ ದಿ ಡೇ ಒಂದು ಕೇತು ಬೇಕು. ನಡೀತಾ ಇರೋದು ಏನಾಗ್ತಿದೆ, ಅದೊಂದು ವಿಸ್ಡಮ್ ಬೇಕು. ಕೇತುನು ಅದು ನಾಲೆಡ್ಜ್ ಬೇರೆ ಥರನೇ ಇರುತ್ತೆ. ಕೇತು ಕೂಡ ಅಷ್ಟೇ, ಸರಿಯಾದ ಟೈಮಲ್ಲಿ ಸರಿಯಾದ ನಿರ್ಧಾರ ತಗೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಕೇತು ಅಷ್ಟೊಂದು ನೆಗೆಟಿವ್ ಅಲ್ಲ. ರಾಹು ಮಾತ್ರ ಹೈಪ್ ಮಾಡಿದ್ದಾರೆ, ಒಪ್ಕೋತೀನಿ. ರಾಹು ಹೈಪ್ ಮಾಡಿದ್ದಾರೆ. ರಾಹು ಏನು ನಂಬರ್ 4 ಯೂಸ್ ಮಾಡಿ ರಾಹು ಎನರ್ಜಿ ಇದೆ, ರಾತ್ರೋರಾತ್ರಿ ವೈರಲ್ ಆಗ್ತೀರಾ, ಫೇಮಸ್ ಆಗ್ತೀರಾ. ಬಟ್ ರಾಹು ಯೂಸ್ ಮಾಡೋ ಸ್ಟಾರ್ಟ್ ಮಾಡಿ ಆಲ್ ಆಫ್ ಎ ಸಡನ್ ತುಂಬ ಡಿಸಿಪ್ಲಿನ್ ಆಗಿರಬೇಕು, ಸ್ಟ್ರಗಲ್ ಜಾಸ್ತಿ ಆಗುತ್ತೆ, ಚಾಲೆಂಜಸ್ ಜಾಸ್ತಿ ಆಗುತ್ತೆ. ಏನಕ್ಕೆ ರಾಹು ಅದೊಂದು ಇಷ್ಟ, ಅದರ ಮೊಂಡ ಅದು. ಚಾಲೆಂಜ್ ಇದ್ರೇನೆ ಕೆಲಸ ಮಾಡೋದು ಆ ರೀತಿ. ಸೊ ನಿಮ್ಮ ಬಿಹೇವಿಯರ್ ಆ ರೀತಿ ಯೂಸ್ ಮಾಡಿ. ಕಾಂಬಿನೇಷನ್ 5 ಇತ್ತು, 6 ಇತ್ತು, ಕೆಲವು ಸಲ 8 ಕೂಡ ಅಷ್ಟೇ, ಅಷ್ಟೊಂದು ಲಾಂಗ್ ಟರ್ನಲ್ಲಿ ಓಡಲ್ಲ. ಅಲ್ಲೆಲ್ಲ ನೀವು 5 ಆಕ್ಟಿವೇಟ್ ರಾಹು ಆಕ್ಟಿವೇಟ್ ಮಾಡ್ತೀನಿ, ಅಷ್ಟೊಂದು ರಿಸ್ಕ್ ಬೇಡ. ನಂಬರ್ 5 ಆಕ್ಟಿವೇಟ್ ಆಗುತ್ತೆ ಅದೆಲ್ಲ ಇಲ್ಲ. ನಂಬರ್ 5 ನಿಮಗೆ ಒಂದು ಆಪರ್ಚುನಿಟಿ ಕೊಡುತ್ತೆ. ಒಂದು ನಂಬರ್ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಆ ನಂಬರ್ ನಿಮಗೆ ಅಂತ ಉಪಯೋಗಿಸ್ಬೇಕಾದ್ರೆ ಯಾವುದೋ ವ್ಯಕ್ತಿಯ ನಂಬರ್ ಕರೆ ಮಾಡಿದಾಗ ಆ ಕಾಂಬಿನೇಷನ್ ಏನಿರುತ್ತೆ ಅದು ಅದರದ್ದೇ ರೀತಿಯಲ್ಲಿ ನಿಮ್ಗೆ ಇದು ಮಾಡುತ್ತೆ. ಸುಮಾರು ಜನ ಫಿಲ್ಟರ್ ಔಟ್ ಆಗ್ತಾರೆ, ಸುಮಾರು ಜನ ಚೇಂಜಸ್ ಆಗ್ತದೆ, ಹೊಸ ಕಾಂಟ್ಯಾಕ್ಟ್ಸ್ಗಳು ಬರ್ತವೆ, ಜೆನ್ಯೂನ್ ಕಾಂಟ್ಯಾಕ್ಟ್ಸ್ಗಳು ಬರ್ತವೆ, ಮಾಡ್ತಾರೆ ಕೆಲಸ, ನೀವು ಹ್ಯಾಂಡಲ್ ಮಾಡೋ ಸ್ಟೈಲ್ ಚೇಂಜ್ ಆಗ್ತದೆ, ಆಗುತ್ತವೆಲ್ಲ. ಒಂದು ನಂಬರ್ ಪ್ರಾಬ್ಲಮ್ ಕೊಡುತ್ತೆ ಅಂದರೆ ಲಾಭನೂ ಕೂಡ ಕೊಡಬೇಕಲ್ವಾ. ಅದರಿಂದ ಒಳ್ಳೇದಾಗೋದು ಕೆಟ್ಟದಾಗುತ್ತೆ ಅಂತಲ್ಲ, ಲೈಫ್ ಲಾಂಗ್ ಅದೇ ಕೆಲಸ ಮಾಡ್ತಾ ಇರುತ್ತದೆ, ಅದ್ರ ಕೆಲಸ ಅಷ್ಟೇ. ಇನ್ 5 ಮಿನಿಟ್ಸ್ ಇದೆ, ಎನಿ ಡೌಟ್ಸ್? ಅನ್ಮ್ಯೂಟ್. ಅನ್ಮ್ಯೂಟ್.
ನಿಮ್ಗೆ ಮಗ ಹೇಳಿದಿನಲ್ಲ, ಇಂಡಿವಿಜುವಲ್ ಮಾತಾಡಿ ಡಿಸ್ಕಸ್ ಮಾಡಿ ಅಂತ. ಗ್ಯಾಪ್ ಆಗ್ಬಿಡುತ್ತೆ ಅಂದರೆ ವಾಯ್ಸ್ ಮೆಸೇಜ್ ಡಂಪ್ ಮಾಡಿ ನಾನು ಇದು, ಅಥವಾ ಟೈಪ್ ಮಾಡಿ, ನಾನು ವಾಯ್ಸ್ ಮೆಸೇಜ್ ಹಾಕ್ತೀನಿ. ಇಲ್ಲ ಇಲ್ಲ, ಅನ್ಮ್ಯೂಟೆಡ್ ಡ್ರ್ಯಾಗ್ ಆಗ್ಬಿಡುತ್ತೆ ಜಾಸ್ತಿ ಮಾತಾಡಿದೀವಲ್ವಾ. ಒಂದು ನಂಬರ್ ಬಗ್ಗೆ 1 ಅವರ್ ಯಾವ ಕ್ಲಾಸಲ್ಲಿ ಮಾತಾಡ್ತಾರೆ? ನಾವು ಆಲ್ಮೋಸ್ಟ್ ಒಂದು 2 ಗಂಟೆವರೆಗೂ ಮಾತಾಡ್ತಾ ಇದ್ದೀವಿ. ಸರ್ 3-5 ಕ್ಲಾರಿಟಿ ಬೇಕು. ಯಾರಿದು? ಸ್ವಲ್ಪ ವೆಯ್ಟ್ ಮಾಡಿ, ಚೆನ್ನಾಗಿರುತ್ತೆ, ವೆಯ್ಟ್ ಮಾಡಿ, ವೆಯ್ಟ್ ಮಾಡಿ. ಹೌದು, ಹೇಳಿದರೆ ಮನಿ ಸ್ಟಕ್ ಆಗುತ್ತೆ ಅಂತ. ಸೊ ನಿಮ್ಗೆ ಯಾವ್ದಾದ್ರು ಪ್ರಾಬ್ಲಮ್ ಹೇಳಿದಾಗ ಪ್ರಾಬ್ಲಮ್ ಕನೆಕ್ಟ್ ಆಗ್ತೀರಾ, ಸೊ ಕಣ್ಣಿಗೆ ಅದೇ ಕಾಣಿಸ್ತಾ ಇರುತ್ತೆ. ದುಡ್ಡು ನನಗೆ ಕೊಟ್ಟಿರೋ ದುಡ್ಡು ಬರ್ತಿಲ್ಲ ಅಂತಂದ್ರೆ ಕೊರಗಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಸ್ಟಕ್ ಮನಿ ಅಂದ್ರೆ ಅದೇನೆ, ನಂಗೆ ದುಡ್ಡು ಕೊಟ್ಟಿದೆ ಸರ್, ದುಡ್ಡು ಬರಲಿಲ್ಲ. ಹೇಳದ್ನಲ್ಲ ಈಗ, ಅದು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ರೆಕಾರ್ಡಿಂಗ್ ಇರಲಿಲ್ಲ, ಬಟ್ ನಾನು ಹೇಳಿದೆ ಅಲ್ವಾ ಅದು. ದುಡ್ಡು ಕೊಟ್ರಿ ಅಥವಾ ನಿಮಗೆ ಬರಬೇಕಾದ್ರೆ ದುಡ್ಡು ಬರ್ತಾ ಇಲ್ಲ, ಸಿಕ್ಕಾಪಟ್ಟೆ ಡಿಲೇ ಆಗ್ತಿದೆ ಸರ್, ವಿಳಂಬಗಳು ಜಾಸ್ತಿ ಆಗ್ತಾ ಇದೆ, ಏನು ಮಾಡಿದ್ರಲ್ಲ, ನಿಧಾನ ನಿಧಾನ ನಿಧಾನ, ಏನಕ್ಕಿಂತ ಗೊತ್ತಿಲ್ಲ, ಉಪಯೋಗಿಸ್ಬಾರ್ದಾಗಿತ್ತು. ಇಲ್ಲ ಇಲ್ಲ, ಆ ಥರ ಅಲ್ಲ ಅದು. ಕೊಟ್ಟು ಕೆಡೋವಂಥದ್ದು ಒಂದು, ನಂಬಿಕೆಯಲ್ಲಿ ಕೆಲಸ ಮಾಡೋವಂಥದ್ದು ಒಂದು, ಅದಾದ ಮೇಲೆ ಕೇರ್ಲೆಸ್ನೆಸ್, ಇವು ಮೂರು ಜಾಸ್ತಿ ಇರುತ್ತೆ. ಅದರಿಂದ ದುಡ್ಡನ್ನ ಕಳ್ಕೋತೀರಾ ಅಂತಲ್ಲ, ನಿಧಾನಕ್ಕೆ ಬರುತ್ತೆ, ಬರೋ ಟೈಮ್ ದುಡ್ಡು ಲೇಟ್ ಆಗುತ್ತೆ. ಕೆಲವು ಕಾಂಬಿನೇಷನ್ಸ್ಗಳು ಪ್ರಾಬ್ಲಮ್ಸ್ ಇವೆ. 3-1 ಆಗುತ್ತೆ, 3-ನಲ್ಲಿ ಆಗುತ್ತೆ, 2-3 ಆಗುತ್ತೆ, 2-1 ಆಗುತ್ತೆ, 8-3 ಆಗುತ್ತೆ, 8-5 ಆಗುತ್ತೆ. ಸೊ ಕೆಲವು ಕಾಂಬಿನೇಷನ್ಸ್ ವೀಕ್ ಇವೆ. ಲೋಶದಲ್ಲಿ ನಾವು ಮಾತಾಡಿದ್ವಿ ಗೊತ್ತಾ, ಕಾಂಬಿನೇಷನ್ಸ್ಗಳು ಡಿಸ್ಕಸ್ ಮಾಡಿದಾಗ, ಅಲ್ಲಿ ಅದೇ ರೀತಿ ಇರುತ್ತೆ. ಸುಮ್ಮನೆ ಖರ್ಚು, ಸುಮ್ಮನೆ ಇದು. ಹೌದು, ಅದು ಎನೇಬಲ್ ಮಾಡಿದ್ದೀನಿ, ಪಬ್ಲಿಕ್ ಮಾಡಿದ್ದೀನಿ ನೋಡಿ. 3-5 ಪಬ್ಲಿಕ್ಕೇ ಮಾಡಿದ್ದೀನಿ, ಏನಕ್ಕಂದ್ರೆ ಕದ್ದು ಮುಚ್ಚಿ ಕಲಿಯೋಕ್ಕಾಗಲ್ಲ ಅಲ್ವಾ. ನಾವು ಕಲಿತಿರೋ ಕ್ಲಾಸ್ ತಾನೇ ಮಾಡ್ತಾ ಇರೋದು, ಇಲ್ಲಿ ಕದ್ದು ಮುಚ್ಚಿ ಎಲ್ಲ ಮಾಡೋಕ್ಕಾಗಲ್ಲ. ಸೊ ನಾನು ಮಾಡಿದ್ದೀನಿ ನೋಡಿ ಅದು. ಟಕ್ ಮನಿ ಫೈನಾನ್ಷಿಯಲ್ ಲಾಸಸ್ ಎಲ್ಲ ಬಂದು ನಿಮ್ಮ ದಶ ಏನು ನಡೀತಿರುತ್ತೆ ಅದ್ರ ಮೇಲೆ ಎಫೆಕ್ಟ್ ಆಗೋದು. ಒಂದು ವ್ಯಕ್ತಿಗೆ ಅದಾಗಲೇಬೇಕು, ಅದು ಹಾಗೆ ಆಗುತ್ತೆ. 5-5 ನಿಮಗೆ ನಿಮ್ಮ ಶ್ರಮ ಬೇರೆ ಕಡೆಗೆ ಹೋಗುತ್ತೆ, ಅಥವಾ ನಿಮ್ಮನ್ನ ತಪ್ಪು ಮಾಡಿಸ್ತಾರೆ. ಸುಮಾರು ಜನ ಹೇಳ್ತಾ ಇದ್ದೀರಾ, ಇಲ್ಲ ಎಲ್ಲದಕ್ಕೂ ಮುಂದೆ ತಳ್ತಾರೆ. ನಾರ್ಮಲ್ ಸ್ಲ್ಯಾಂಗಲ್ಲಿ ಹೇಳ್ಬೇಕಂದ್ರೆ, ಏನು ಎಲ್ಲದಕ್ಕೂ ನಾವೇ ಇರಬೇಕು, ಎಲ್ಲನೂ ನಾವೇ ಮಾಡಬೇಕು. ನೀವೊಂದು ಯಾವುದೋ ಒಂದು ವರ್ಕ್ ಎಲ್ಲ ಆಫೀಸಲ್ಲಿ ಕೆಲಸ ಮಾಡ್ತಿರ್ತೀರಾ, ಅಪ್ಪರ್ ಲೆವೆಲಲ್ಲಿ ಇದ್ರೂ ಸೇಮ್ ಪ್ರಾಬ್ಲಮ್ ಬರ್ತಿದ್ದು, ಲೋವರ್ ಲೆವೆಲ್ ಇದ್ರೂ ಸೇಮ್ ಪ್ರಾಬ್ಲಮ್ ಬರುತ್ತೆ. ಚೆನ್ನಾಗಿ ಮಾತಾಡಿಸ್ತಾರೆ. ಕೆಲವ್ರು ಯಾರು ಇದು ಮಾಡಿ ಮೆಸೇಜ್ ಮಾಡಿರೋದು, ಚೆನ್ನಾಗಿ ಮಾತಾಡಿಸ್ತಾರೆ. ಜನಗಳು ತುಂಬ ಬೇಗ ಅಟ್ರಾಕ್ಟ್ ಆಗ್ತಾರೆ ಸರ್, ಅಂದರೆ ನೀವು ಚೆನ್ನಾಗಿ ಮಾತಾಡಿಸ್ತೀರ. ಅವರ ವೇರಿಯೇಷನ್ ಹಿಂಗಿರುತ್ತೆ, ಅವ್ರು ಯಾವ ರೀತಿ ಮಾತಾಡ್ತಾರೆ ಅದೇ ರೀತಿ ನೀವು ಬದಲಾವಣೆ ಕಾಣಿಸುತ್ತೆ, ಅದನ್ನು ಕೊಡುತ್ತೆ ಅದು 5-5. ನಾನು ಹೇಳೋದು 5-5 ಯೂಸ್ ಏನು, ಇಷ್ಟೆಲ್ಲ ಬಿಟ್ಟು ರಿಸ್ಕ್ ತಗೋದ್ರಲ್ಲ, 5-5 ಯೂಸ್ ಏನು. ಬಿಸ್ನೆಸ್ಗೆ ಯೂಸ್ ಮಾಡಿ 555 ತುಂಬ ಒಳ್ಳೇದು ಅಂದರೆ, ಆ್ಯಕ್ಚುಲಿ ಅದು ಯೂಸ್ ಆಗಿದೆಯಾ ಅಂತ. ಬಿಸ್ನೆಸ್ಗಳೇ ಬಿದೋಗ್ಬಿಡುತ್ತೆ 555 ಯೂಸ್ ಮಾಡ್ತಿರೋರು. ರೀಸನ್ಸ್ ಡಿಸ್ಕಸ್ ಮಾಡಿದ್ವಲ್ಲ, ರೀಸನ್ಸ್ ಹೇಳಿದ್ನಲ್ಲ ನಾನು. ಬುಧ ಬುಧ ಒಟ್ಟಿಗೆ ಇದ್ದಾಗ ಏನಾಗ್ತದೆ, ಬುಧ ಬುಧದ ಪ್ರಾಬ್ಲಮ್ ಏನು, ಅಥವಾ ಬುಧನೇ ಆಕ್ಟಿವೇಟ್ ಮಾಡಿದಾಗ ಏನಾಗ್ತದೆ, ಅತಿಯಾಗಿ ಬುದ್ಧಿ ಉಪಯೋಗಿಸೋರು ಹೆಂಗೆ ನಿರ್ಧಾರಗಳು ಲೇಟ್ ಮಾಡ್ತಾರೆ. ಏನೋ ಗೊತ್ತಾ ನೋಡಿ, ಈಗ ಕೆಲವು ಎಮೋಷನ್ಸ್ ಇರ್ತದೆ, ಪ್ರೀತಿ ಅನ್ನೋದು ಎಮೋಷನ್ಸ್ ಆಯ್ತು, ಅದು ಯೋಚನೆ ಬರಲ್ಲ. ಒಂದು ವ್ಯಕ್ತಿನ ನೀವು ಇಷ್ಟಪಡ್ತಿದ್ದೀರಾ ಅಂದ್ರೆ ಅದಕ್ಕೆ ಏನಕ್ಕೇನು ಕಾರಣ ಇರಬಾರ್ದು, ಅದು ಪ್ರೀತಿ. ಇಲ್ಲೇನು ಮಾಡುತ್ತೆ, ಕಾರಣ ಹುಡುಕಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾವುದೇ ಸಂಬಂಧದಲ್ಲಿ ನೀವು ಕಾರಣ ಹುಡುಕಿ ಸ್ಟಾರ್ಟ್ ಮಾಡಿದ್ರಿ ಅಂದರೆ ಭಾವನೆಗಳಿರಲ್ಲ. ಸೊ ವ್ಯಕ್ತಿ ಆ ರೀತಿನೇ ಇರ್ತಾರೆ ಇವರು, ಫೀಲಿಂಗ್ಸ್ ಝೀರೋ ಇರುತ್ತೆ ಇವ್ರದ್ದು. ಸೆನ್ಸಿಟಿವ್ ಇರ್ತಾರೆ, ಸೆನ್ಸಿಟಿವ್ ಇನ್ ದ ಸೆನ್ಸ್ ಯಾವುದೋ ಒಂದು ವಿಷಯಗಳು ಹೇಳಿದಾಗ ಹರ್ಟ್ ಆಗೋದು, ಬೇಜಾರಾಗೋದು, ಆ ರೀತಿ. ಬಟ್ ಫೀಲಿಂಗ್ಸ್ ಬೇರೆ, ಭಾವನೆಗಳು ಬೇರೆ. ಅದು ಅದು ಗೊತ್ತು ಬಿಡಿ. ಅದು 5 ಯೂಸ್ ಮಾಡೋದು ಪ್ರಾಬ್ಲಮ್ ಇರುತ್ತೆ. 3 ಸಲ 5 ರಿಪೀಟ್ ಆದ್ರೂ ಫೋನಲ್ಲಿ ಅದೇ ಇರುತ್ತೆ, ಗ್ಯಾಪ್ ಗ್ಯಾಪ್ ಕೊಟ್ಟು. ಯೂಶಲಿ ಬೇರೆಯವ್ರ ಬಗ್ಗೆ ಎಷ್ಟು ಕೇರ್ ಮಾಡಕ್ ಹೋಗಲ್ಲ. ಇಲ್ಲ, ಮನುಷ್ಯ ತಪ್ಪು ಸರಿ, ಜನ ಸರಿ ತಪ್ಪು, ಅವೆಲ್ಲ ತಪ್ಪು, ಅದು ಡಿಬೇಟ್ ಮಾಡಂಗಿಲ್ಲ. ನಿಮ್ಗೆ ಯಾರೋ ಒಬ್ರು ಮೋಸ ಮಾಡೋರು ಅಂದ್ರೆ ಎಲ್ಲರೂ ಮೋಸ ಮಾಡ್ತಾರೆ ಅಂತಲ್ಲ. ಇವಾಗ ನೀವು ಯಾರಿಗೂ ಹೆಲ್ಪ್ ಮಾಡ್ತಿರ್ತೀರ, ಆ ವ್ಯಕ್ತಿ ಅದೇ ರೀತಿ ಜಡ್ಜ್ ಮಾಡೋದು ಹರ್ಟ್ ಆಗುತ್ತಲ್ವಾ. ಇದು ಕಲ್ತ ಮೇಲೆ ಯಾರೋ ಒಬ್ರಿಗೆ ಹೆಲ್ಪ್ ಮಾಡೇ ಮಾಡ್ತೀರಾ, ಆ ಟೈಮಲ್ಲಿ ಆ ವ್ಯಕ್ತಿ ಇದೇ ರೀತಿ ಜಡ್ಜ್ ಮಾಡಿದ್ರೆ. ಜನ ಮೋಸ ಮಾಡೋದವೆಲ್ಲ ಏನಿಲ್ಲ, ನಾವು ಮೋಸ ಆಗ್ತೀವಿ ಅನ್ಕೊಳ್ಳಿ, ಇಲ್ಲ ನಾವು ಮೋಸ ಮಾಡ್ತೀವಿ ಅಂತ ಅನ್ಕೊಳ್ಳಿ, ನಮ್ದು ಮೇಲೆ ಮಾತ್ರ ನಮ್ಮ ಕರ್ತವ್ಯ. ಹೌದು, ನಾವೇ ಮೋಸ ಆದ್ವಿ ಅಂತ ಅನ್ಕೋಬೇಕು, ಬೇರೆಯವ್ರು ಚೇಂಜ್ ಆಗಲ್ಲ ನಿಮ್ಗೋಸ್ಕರ. ನಾವೇ ಮೋಸ ಆದ್ವಿ, ನಾವೇ ಸರಿ ಇಲ್ಲ ಅನ್ಕೊಂಡು ಸುಮ್ಮನೆ ಆಗ್ಬೇಕು. ನೆಗೆಟಿವ್ ಇಂಪ್ಯಾಕ್ಟ್ ಇರಲ್ಲ, ಕೇರ್ಲೆಸ್ನೆಸ್ನ ಕೊಡುತ್ತೆ. ಸೊ ಸೆಲ್ಫ್ ಸೆಂಟರ್ಡ್ ಇರ್ತೀರಾ, ನಿಮಗೆ ಫೋಕಸ್ ಆಗಿದ್ದೀನಿ ಅಂತ ಅನ್ಸುತ್ತೆ ಅಷ್ಟೇನೆ.
ಯೂಸ್ನ ತುಂಬ ಆಕ್ಟಿವೇಟ್ ಮಾಡಿದಾಗ ನಿಮ್ಗೆ ಅನ್ಸುತ್ತೆ ನಾವು ತುಂಬ ಫೋಕಸ್ ಆಗಿದ್ದೀನಿ ಅಂತ. ಬೇಕಾದ್ರೆ 4ನೇ ನಂಬರ್ ಹೇಳಿ, ಅದು ಫೋಕಸ್ ಇರ್ತೀರ, ಹಠ ಜಾಸ್ತಿ ಇರುತ್ತೆ. ನಂಬರ್ 5 ಆ ರೀತಿ ಇರಲ್ಲ, ಒಂದು ವಿಷಯದ ಮೇಲೆ ಸಣ್ಣ ಇದಾಗಿರ್ತೀರ, ಬೇರೆದಲ್ಲ. ಫಾಸ್ಟ್ ಇರ್ತೀರಾ ಅಷ್ಟೇ, ಸ್ವಲ್ಪ ಕೆಲಸ ಫಾಸ್ಟಾಗಿ ಮಾಡ್ತೀರಾ, ಬೇಗ ಬೇಗ ಗೊತ್ತಾಗುತ್ತೆ, ಕನ್ವರ್ಟ್ ಮಾಡೋಕ್ಕೂ ಕೂಡ ಬರುತ್ತೆ. ಆಯ್ತಾ? ಯಾರನ್ನ ಮುಂದೆ ಬಿಟ್ಟು ಕೆಲಸ ಮಾಡಬೇಕು ಅಂತ ಕೂಡ ಬರುತ್ತೆ. ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಏನಾಗ್ತದೆ, ನಿಮ್ಮಿಂದ ಎಲ್ಲರಿಗೂ ಉಪಯೋಗ ಆಗುತ್ತೆ, ನಿಮಗೆ ಲಾಭ ಕಾಣಿಸ್ತಿರಲ್ಲ. ಜೀವನ ನಡೀತಿದೆ, ಖುಷಿಯಾಗಿದ್ದೀನಿ, ಸಾಕು ಬಿಡು ಅಂತಂದ್ರೆ ಆರಾಮಾಗಿರ್ತೀರಾ. ಸಡನ್ನಾಗಿ ಕೊರ್ಗಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬೇಜಾರಾಗ್ತೀರ. ನಂಬರ್ 5 ಸಜೆಸ್ಟ್ ಮಾಡೋದಲ್ಲ, ನಂಬರ್ 5 ಸಜೆಸ್ಟ್ ವಿಷಯದಲ್ಲಿ ನಾನು ಹೇಳ್ತಿಲ್ಲ. 5 ಕಾಂಬಿನೇಷನ್ ಅಲ್ಲಿ 1 5 2 5 3 5 4 5 5 5 ಈ ರೀತಿ ಕಾಂಬಿನೇಷನ್ಸ್ ಏನು ಬರ್ತವೆ ಡಬಲ್ ನಂಬರ್ಸ್ ಅಲ್ಲಿ, ಅದರಲ್ಲಿ ನಾನು ಕೆಲವು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ. ಅಯ್ಯೋ, ನನ್ನ ಮಾತು ನಂಬೋದು ಏನು ಬೇಡ, ನಾನು ಹೇಳ್ತೀನಲ್ಲ, 3 5 ಯೂಸ್ ಮಾಡಿ, 2 ಮಂತ್ಸ್ ಯೂಸ್ ಮಾಡಿ, ನಿಂತಿದ್ದಾಗೆಲ್ಲ ನೀವು ಯೂಸ್ ಮಾಡಿ. ಅಬ್ಬಬ್ಬ ಅಂದರೆ ಒಂದು ಸಿಮ್ ಅಷ್ಟೇನೆ. ಸ್ಟಕ್ ಮನಿ, ಸಾಲ, ಏನೇನು ಹೇಳ್ತಾ ಇದ್ದೀರಲ್ಲ, ಯೂಸ್ ಮಾಡಿ. 3 5 ಪ್ರಮೋಟ್ ಮಾಡಲ್ಲ ಅಂದರೆ ಆ ರೀತಿ ಅಲ್ಲ. ಈಗ 3 5 ಒಳ್ಳೇದು, ನಾನು ಅದು ಗ್ಯಾರಂಟಿ ಕೊಡ್ತೀನಿ, ಆ ರೀತಿ ಅಲ್ಲ. 3 5 ಅದರದ್ದೇ ರೀತಿಯಲ್ಲಿ ಅದರದ್ದೇ ಆದ ಬೆನಿಫಿಟ್ ಇವೆ. ಸ್ಟಕ್ ಮನಿ ಒಂದಕ್ಕೆ ಸ್ಟಾಪ್ ಮಾಡಬೇಡಿ, ಅದು ಆಲ್ರೆಡಿ ತಲೆಯಲ್ಲಿ ಕೂತಿರೋದ್ರಿಂದ ನಾನು ಅದನ್ನ ಪದೇ ಪದೇ ಹೇಳ್ತಾ ಇದ್ದೀನಿ ಅಷ್ಟೇ. 3 5 ಬೆನಿಫಿಟ್ ಇದ್ದಾನೆ, ಯೂಸ್ ಮಾಡಕ್ಕೆ ಯಾರು ರೆಡಿ ಇದ್ದೀರಾ ಅವ್ರು ಹೇಳಿ, ಅವ್ರನ್ನ ಹೇಳ್ತೀನಿ ಡೀಟೇಲ್ಸ್. ಹೌದು, ಈಗ ಮಾತಾಡಿದ್ರೆ ಕನ್ಫ್ಯೂಸ್ ಆಗ್ತೀರಾ ಅಷ್ಟೇ. ಓಕೆ. ಈಗ 5 ಯೂಸ್ ಮಾಡಿದಾಗ ರಿಸಲ್ಟ್ಗಳು ಗೊತ್ತಾಗ್ತದೆ ಅಲ್ವಾ? ಬಿಸಿ ಇರೋಂಗೆ ತುಂಬ ಜನ ಇದ್ದೀರಲ್ಲ, ಎಷ್ಟು ಜನ ಬಿಸಿ ಇದ್ದೀರಾ ಅಂದರೆ ಎಲ್ಲರೂ ಕೈ ಎತ್ತುತ್ತೀರಾ ಈಗ? ಎಷ್ಟು ಜನ ಲಾಭ ಮಾಡಿದ್ದೀರಾ ಅಂತಂದರೆ ಸ್ವಲ್ಪ ಜನ ರಿಪ್ಲೈ ಬರುತ್ತೆ. ಎಷ್ಟು ಜನ ಬದಲಾವಣೆ ಇದೆ ಅಂದರೆ ಎಷ್ಟು ಸ್ವಲ್ಪ ಜನಕ್ಕೆ ಬರುತ್ತೆ. ನೀವೇನಕ್ಕೆ ಇದನ್ನು ಚೇಂಜ್ ಮಾಡಿದ್ರಿ, ಏನು ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ರಿ, ಅದನ್ನೇ ಮಾಡ್ತಾ ಇದ್ದೀರಾ ಅಂದರೆ ಫುಲ್ ಡೌನ್ ಆಗ್ತದೆ. ಎಸ್, ಕಾನ್ಸ್ಟೆಂಟ್ ಚೇಂಜ್ ಬದಲಾವಣೆ ಕೊಡುತ್ತೆ. ವ್ಯವಹಾರಕ್ಕೆ ಅಂದರೆ ಯಾವ ರೀತಿ ಯೂಸ್ ಮಾಡಿ ಅಂತಂದರೆ, ಕಾಂಟ್ಯಾಕ್ಟ್ ನಂಬರ್, ಅದರಿಂದ ವ್ಯಾಪಾರ ಮಾಡಬೇಕು. ನಾವು ಪರ್ಚೇಸ್ ಮಾಡೋದು, ಸೇಲ್ ಮಾಡೋದು, ಮಾರೋದು, ಕಸ್ಟಮರ್ಸ್ ಹ್ಯಾಂಡಲ್ ಮಾಡೋದು, ಆ ರೀತಿ. ಬಿಸ್ನೆಸ್ ರನ್ ಮಾಡ್ತೀರಾ ಅಂದರೆ ಒನ್ಗೆ ಹೋಗಿ, ನಿಮ್ಮ ಲಕ್ಕಿ ನಂಬರ್ ಇತ್ತು ಅಂದರೆ ಒನ್ಗೆ. ಲಕ್ಕಿ ನಂಬರ್ ಅಂತಲೇ ಅಲ್ಲ, ಯೂಶ್ವಲಿ ಒನ್ ಹೋಗಿ. ಮಲ್ಟಿಪಲ್ ನಂಬರ್ ಇತ್ತು ಅಂದರೂ ಪರವಾಗಿಲ್ಲ, ನಂಬರ್ 5ಗಿಂತ ನಂಬರ್ 1 ಸ್ಟೇಬಲ್ ಆಗಿ ಹೋಗುತ್ತೆ. ಮಲ್ಟಿಪಲ್ 1 ಇತ್ತು ಅಂದರೆ ಮಲ್ಟಿಪಲ್ 1 ರೆಮಿಡೀಸ್ ಮಾಡಿ. ಚಾರ್ಟ್ ನೋಡಬೇಕು. 9 ಕಾಂಪನ್ಸೇಟ್ ಮಾಡೋರು ಯೂಸ್ ಮಾಡಿ, 111 ಎಲ್ಲ ಐತೆ ಬೇಡ. 111 ಒನ್ ಹೋಗಲ್ಲ. 111 ಆಲ್ರೆಡಿ ಟ್ರಿಗರ್ ಆಗ್ತೀರಾ, 5 ಕೂಡ ಸ್ವಲ್ಪ ಕೇರ್ಲೆಸ್ನೆಸ್ ಕೊಡುತ್ತೆ. ಸೊ ಚಾರ್ಟ್ ನೋಡಬೇಕಾಗ 111 ಎಲ್ಲ ಸ್ವಲ್ಪ ಕ್ರಿಟಿಕಲ್ ಕೇಸಸ್ ಅಲ್ವಾ. ಸೊ 111 ಯಾರಾಗುತ್ತೆ ಅಂದರೆ ಚಾರ್ಟ್ ನೋಡಬೇಕು. ಅಕ್ಟೋಬರ್ ಅಂದರೆ 1 ಎರಡು ಸಲ 1 ಬರುತ್ತೆ ಅಂತ ಆ ಥರ. ಸೊ ಇನ್ನೊಂದ್ಸಲ ಮಾಡ್ರೆ 1 ಬರುತ್ತೆ, 3 ಸಲ 1 ಆಗುತ್ತೆ ಅಂತಾನೆ. 19 ಎಲ್ಲನೇ ಇದೆ ಅಲ್ಲ, ಬೇಡ. 5ಗೆ ಹೋಗಿ, 6ಗೆ ಹೋಗಿ. 19 ಅಂದರೆ 6 ಬರುತ್ತೆ, ನಿಮ್ಗೆ ಯೂಸ್ ಮಾಡ್ಬೋದು. ಓನರ್ ಕಂಪ್ನಿ ಬ್ಯಾಕ್ ಬೋನು. ನಿಮಗೇನಿಷ್ಟ ಆ ರೀತಿ ಬೇರೆಯವ್ರ ಕೈಲಿ ಕೆಲಸ ಮಾಡಿಸ್ತಿರ್ತೀರಾ. 5 ಆ ರೀತಿ ಮಾಡಲ್ಲ, ಎಲ್ಲರ ಕೆಲಸ ಇವರೇ ಮಾಡ್ತಾರೆ. ತುಂಬ ವ್ಯತ್ಯಾಸ ಇದೆ. ನನ್ನ ಬಿಸ್ನೆಸ್ ಮಾತಾಡ್ಬೇಕಾದ್ರೆ ಬಿಸ್ನೆಸ್ ಬಗ್ಗೆ 1 ಅವರ್ ಮಾತಾಡೋಣ, ಆ ಟೈಮಲ್ಲಿ ನಾನು ಹೇಳ್ತೀನಿ. ನಿಮ್ಮ ಸ್ವಂತ ಬಿಸ್ನೆಸ್ಸಲ್ಲಿ ಈಗ ನೀವೇನೋ ಮಾಡ್ತಿರ್ತೀರಾ, ಈಗ ಸಣ್ಣ ಪುಟ್ಟ ಅನ್ಕೊಳ್ಳಿ. ಏನೋ ಶಾಪ್ ಇಟ್ಟಿದ್ದೀರಾ, ಏನೋ ಮಾಡ್ತೀರಲ್ಲ, ನೀವೇ ಕೆಲಸ ಮಾಡ್ತೀರಾ, ಓನರ್ ಗಿನರೆಲ್ಲ ಲೆಕ್ಕಕ್ಕೆ ಬರಲ್ಲ. ಕಸ್ಟಮರ್ನ ನೀವೇ ಹ್ಯಾಂಡಲ್ ಮಾಡ್ತೀರಾ, ಆಗ ಓನರ್ ಲೆಕ್ಕ ಬರಲ್ಲ ಅದು, ಎಲ್ಲ ನೀವೇ. ಓನರ್ ಯಾವಾಗ ಗೊತ್ತಾ, ನಿಮ್ಮ ಕೆಳಗಡೆ 4 ಜನ ಇರ್ತಾರೆ, ಅವರು ನೀವು ಹ್ಯಾಂಡಲ್ ಮಾಡ್ತಾ ಇರ್ತೀರಾ. ಹಾಗಾಗಿ 5 ಅಷ್ಟೊಂದು ಸ್ಟೇಬಲ್ ಅಲ್ಲ. ಬಿಸ್ನೆಸ್ಸಲ್ಲಿ ಮರ್ತು ಬಿಡಿ, ಬಿಸ್ನೆಸ್ಸಲ್ಲಿ ಮಾತಾಡ್ಕೊಂಡು ಜೀವನ ಮಾಡ್ತೀವಿ, ಮಾತಾಡ್ಕೊಂಡು ಕೆಲಸ ಮಾಡ್ತೀವಿ, ಇದನ್ನು ದಯವಿಟ್ಟು ಮರ್ತು ಬಿಡಿ. ಹೌದು, ಬಿಸ್ನೆಸ್ ಸ್ಟ್ರೇಟ್ ಫಾರ್ವರ್ಡ್ ಇರಬೇಕು ಯಾವಾಗಲೂ. ಬಿಸ್ನೆಸ್ಸಲ್ಲಿ ನೀವು ಶಾರ್ಟ್ ಕಟ್ ಹುಡ್ಕಕ್ಕ, ಯಾವುದೇ ಕಾರಣಕ್ಕೂ ಶಾರ್ಟ್ ಕಟ್ ಹುಡ್ಕೋಕ್ಕಾಗಲ್ಲ. ಬಿಸ್ನೆಸ್ಸಲ್ಲಿ ಸ್ಟ್ರೇಟ್ ಫಾರ್ವರ್ಡ್ ಇರಬೇಕು. ಸ್ಟ್ರೇಟ್ ಫಾರ್ವರ್ಡ್ ಇರೋ ಬಿಸ್ನೆಸ್ಗಳ ಮೇಲೆ ನಿಲ್ತವೆ. ಬಿಸ್ನೆಸ್ ಒಪ್ಸೋದು ಯಾವ ರೀತಿ ಗೊತ್ತಾ, ನಿಮಗೆ ಏನು ನ್ಯಾಕ್ ಇದೆ ಅದ್ರ ಮೇಲೆ. ಸುಳ್ಳು ಹೇಳ್ಕೊಂಡು ಬಿಸ್ನೆಸ್ ಮಾಡೋಕ್ಕಾಗಲ್ಲ, ಲಾಸ್ ಆಗ್ಬಿಡುತ್ತೆ. ಆ ಟೈಮಲ್ಲಿ ಕನ್ವಿನ್ಸ್ ಮಾಡೋದ್ರಿಂದ ಬಿಸ್ನೆಸ್ ಕ್ಲಿಕ್ ಆಗಲ್ಲ. ಬಿಸ್ನೆಸ್ ಅರ್ಥ ಮಾಡ್ಕೊಳ್ಳಿ, ಬಿಸ್ನೆಸ್ ಇಬ್ಬರ ಮಧ್ಯೆ ನಡೆಯುವಂಥದ್ದು, ಅದು ಕನ್ವಿನ್ಸ್ ಮಾಡೋದ್ರಿಂದ ನಡೆಯಲ್ಲ. ಕಮ್ಯುನಿಕೇಷನಲ್ಲಿ ಕನ್ವೇ ಮಾಡೋದು ಅಂತ ಹೇಳಿ ಬೇಕಾರೆ, ಅಂದರೆ ನಿಮ್ದೇನೋ ಒಂದು ಐಡಿಯಾ ಇರುತ್ತೆ, ಅದನ್ನು ಹೇಳೋದಕ್ಕೋಸ್ಕರ ಅಂತ. ಸೊ ರೋಲ್ ಬಂದು ಏನಾಗ್ತದೆ ಅಂತಂದರೆ, ಆಗ ನಂಬರ್ 1ಗಿಂತ ಜಾಸ್ತಿ
ನಂಬರ್ 5 ಸೈಡ್ ಹೋಗುತ್ತೆ. ಒನ್ನಲ್ಲೇ ಒನ್ ಕಾಂಬಿನೇಷನಲ್ಲಿ ಮಿಕ್ಸ್ ಮಾಡ್ಬೋದಲ್ಲ ಫೈವ್ಗಳನ್ನ. 5ನೇ ನಂಬರ್ ಬಗ್ಗೆ ಅದಕ್ಕೆ ಹೇಳ್ತಾ ಇರೋದು. ಟೋಟಲ್ ಒನ್ ಸೆಲೆಕ್ಟ್ ಮಾಡ್ತಿದ್ದೀರಾ, ಬಟ್ ಫೈವ್ಗಳನ್ನ ಒಂದೊಂದು ಒಳ್ಳೊಳ್ಳೆ ಜಾಗದಲ್ಲಿ ಇಡಿ ಕಾಂಬಿನೇಷನ್. 3 3 5 1 ಆ ರೀತಿ ಮಿಕ್ಸ್ ಮಾಡಿ. ಆಯಿತು, 3 ಬಗ್ಗೆ ಎಲ್ಲ ಬೇಡ ಅಂದರೆ 9 5 1 ಅಂತ ನಿಮಗೆ ಮಾತಾಡಿ. ಮಾತಾಡಿ 9 5 1 ಕೊಡ್ತೀರಾ, ಸ್ಟ್ರೀಟ್ ಫಾರ್ವರ್ಡೇ ಮಾತಾಡಿ. 3 ಈಗ ನಿಮಗೆ 50 50 ಹೇಳಿದ್ದೀನಿ ಅಂತಂದರೆ ಅದು ರೇಗಿಸ್ತಾ ಇದ್ದೀರಾ, ಬಟ್ ಓಕೆ ಸರಿ ಅಲ್ವಾ. 9 5 1 ಕೊಡಿ, 7 5 1 ಕೊಡಿ. ಮಿಕ್ಸ್ ಮಾಡಿ. ಯೂಸ್ ಮಾಡಿ. ಕಮ್ಯುನಿಕೇಷನ್ನೇ ಬೇಕು. ಒಂದು ಓನರ್ ಆಗಿನ ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ, ಈಗ ನೋಡಿ ದೊಡ್ಡ ಬಿಸ್ನೆಸ್ ಆ ಥರ ಆಯಿತು. ಟೇಲರ್ ಶಾಪು, ಒಂದು ಹಾಲಿನ ಅಂಗಡಿ, ದಿನಸಿ ವ್ಯಾಪಾರ ಇಟ್ಟಿದ್ದೀರಾ ಅಂತಂದರೆ ಅಲ್ಲಿ ಸಾಫ್ಟಾಗಿ ಮಾತಾಡ್ಬೇಕಾಯ್ತಾ. ಈಗ ಮಾರ್ವಾಡೀಸ್ಗಳೆಲ್ಲ ಏನು ಮಾಡ್ತಾರೆ ಹೇಳಿ, ಬಿಸ್ನೆಸ್ಸಲ್ಲಿ ಎಕರಾಡಲ್ಲ ಅವ್ರು, ಯಾವುದೇ ಕಾರಣಕ್ಕೂ ಕೂಗಾಡಲ್ಲ, ಸಾಫ್ಟಾಗಿ ಹ್ಯಾಂಡಲ್ ಮಾಡ್ತಾರೆ. ಸೊ ಕ್ಯಾರೆಕ್ಟರ್ ಆ ರೀತಿ ಇದ್ದಾಗ ಸಪೋರ್ಟಿಂಗ್ ನಂಬರ್ಸ್ಗಳು ತಗೊಳ್ಳಿ ಅಷ್ಟೇ. ಆಗ ಉಲ್ಟಾ ಮಾಡಿ, ಬಿಸ್ನೆಸ್ ಸಾಫ್ಟ್ ಮಾಡಿ, ನಂಬರ್ಗಳು ಒನ್ ಆ ಥರ ಪುಷ್ ಮಾಡಿ. ನಿಮಗೆ ಬಿಸ್ನೆಸ್ ಬೇಕಲ್ಲಿ. 1ನೇ ನಂಬರ್ ಬಗ್ಗೆ ಹೇಳಿದ್ನಲ್ಲ ನಾನು. ಅದನ್ನೇ ಹೇಳಿದ್ದು. ಎಷ್ಟು ಇನ್ಫಾರ್ಮೇಷನ್ ಜಾಸ್ತಿ ಗೊತ್ತಾಗುತ್ತೆ ಅಷ್ಟು ನಮಗೆ ಸರಿ ತಪ್ಪುಗಳನ್ನ ಯೋಚನೆ ಮಾಡೋ ಸ್ಟಾರ್ಟ್ ಮಾಡ್ತೀವಿ. ಅದೇ ನಂಬರ್ 5. ನಂಬರ್ 5 ಯಾವಾಗಲೂ ಅಷ್ಟೇ. ಈಗ ನಿಮ್ಗೆ ಏನು ಇಷ್ಟ ಆಯ್ತು ತಗೋ ಸೆಲೆಕ್ಟ್ ಮಾಡಿರಿ ಅಂದರೆ 5 ಆಕ್ಟಿವೇಟ್ ಆಗಿದೆ. ಇಲ್ಲ ಇಲ್ಲ ಎಲ್ಲಾನು ಯೋಚನೆ ಮಾಡೋದ್ರೆ 3 ಆಕ್ಟಿವೇಟ್ ಆಗಿರುತ್ತೆ ಅಷ್ಟೇ. ನಂಬರ್ 5 ಒಬ್ಸೆಷನ್ ಅಲ್ಲ ನಂದು. ನಂಬರ್ 5 ಒಬ್ಸೆಷನ್ ಅಲ್ಲ ನನಗೆ. ನಂಬರ್ 5 ಸರಿ ಅಂತ ನೀವು ಕನ್ವರ್ಟ್ ಆಗ್ಬಾರ್ದಷ್ಟೇ. ನಂಬರ್ 5 ಮೇಲೆ ಕೋಪ ಅಲ್ಲ ನನಗೆ. ನಂಬರ್ 5ನ ತುಂಬ ಹೈಪ್ ಮಾಡಿದ್ದೀವಿ. ಯಾರೋ ಒಬ್ರು ಇದನ್ನ ರಾಂಗ್ ಅಂತ ಹೇಳ್ಬೇಕು, ನಾನು ಹೇಳ್ತಾ ಇದ್ದೀನಿ. ನಾ 3 ಯೂಸ್ ಮಾಡಿದ್ದೆ. ಎಜುಕೇಷನ್ ವಿಷಯಕ್ಕೆ ಬಂದಲ್ಲೆಲ್ಲ ಕಂಪ್ಲೀಟ್ 3 ಯೂಸ್ ಮಾಡಿದ್ದೆ. ತಂತ್ರದಲ್ಲಿ ಹೆಲ್ಪ್ ಮಾಡಲ್ಲ. ತಂತ್ರ 6 ಹೋಗಿ ನಂಬರ್ 6. ಅನ್ಲಕ್ ಇತ್ತು ಅಂದ್ರೆ ನಿಮ್ಮ ಕಿಂಗ್ ಆ್ಯಂಡ್ ಕ್ವೀನ್ 3 ಇರುತ್ತೆ. ಕಿಂಗ್ ಆ್ಯಂಡ್ ಕ್ವೀನ್ ಇದೆ. ತಂತ್ರ ವಿಷಯ ಮಾತ್ರ ಕಲಿತೀರಾ, ತಂತ್ರ ನಿಮ್ಗೆ ಅಟ್ರಾಕ್ಟ್ ಆಗಲ್ಲ. ಸಿ, ನಾನು ಡೇ 1 ಕ್ಲಾಸಲ್ಲಿ ಇದನ್ನೇ ಹೇಳಿದ್ದು. ಎವ್ರಿ ಡೇ ನಾವು ಹೊಸ ಟಾಪಿಕ್ ಮಾತಾಡ್ತಿರಲ್ಲ, ಎಷ್ಟು ಕ್ವಶನ್ಸ್ಗಳು ಬರ್ತವೆ ಅಷ್ಟು ಕೆಲವು ಇನ್ಫಾರ್ಮೇಷನ್ಸ್ಗಳು ಜಾಸ್ತಿ ಬರ್ತವೆ. ಏನಕ್ಕೆ ಸ್ಟ್ಯಾಂಡ್లో ಮಾಡಿರ್ತೀವಿ ನಾವು. ಸೊ ಲೈವಲ್ಲಿ ತುಂಬ ದಿನ ಮಾಡ್ತಿರ್ಲಿಲ್ಲ. ನನ್ನ ಒಂದು ಕಮ್ಮಿಟ್ ಆಗಿ ತಗೊಂಡಂತಹ ಬ್ಯಾಚ್ ಇದು. ಸೊ ಹಾಗಾಗಿ ನಾನು ಪುಷ್ ಮಾಡ್ತಾ ಇರೋದು ಅಷ್ಟೇ. ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಅಲ್ಲ ಇದು. ನನಗೆ ಅಂದರೆ ಏನು, ಏನು ಮಾಡುತ್ತೆ ಅಂತ ಗೊತ್ತು. ಯಾವ ರೀತಿ ಪ್ರಾಬ್ಲಮ್ ಕೊಟ್ಟಿರೋದು ನೋಡಿದ್ದೀನಿ, ಲಾಭ ಕೊಟ್ಟಿರೋದು ನೋಡಿದ್ದೀನಿ, ಕೆಲವು ಡೇಟ್ ಆಫ್ ಬರ್ತ್ಗೆ ಯಾವ ರೀತಿ ಇದೆ ನೋಡಿದ್ದೀನಿ. ಆ್ಯಂಡ್ ರೆಗ್ಯುಲರ್ ಆಗಿ ಬಂದು ಮೀಟ್ ಮಾಡೋರು ಇದ್ದಾರೆ. ರೆಗ್ಯುಲರ್ ಆಗಿ ಬಂದು ಕಾಫಿ ಟೀ ಹೊರಗೆ ಹೋಗೋದು. ನಾನು ನಾರ್ಮಲ್ ಅಲ್ವಾ ಹೊರಗಡೆ ಇದ್ದಾಗ, ಕೆಲವ್ರಿಗೆಲ್ಲ ಗೊತ್ತಲ್ವಾ. ಸೊ ಆರಾಮಾಗಿರ್ತೀನಿ 100 ಜನರ ಮಧ್ಯದಲ್ಲಿ. ನಾನು ಒಬ್ಬ ಆ ರೀತಿ ಇರ್ತೀನಿ. ಸೊ 5ನ ಯೂಸ್ ಮಾಡಿ ಯಾವ ರೀತಿ ಚೇಂಜ್ ಆಗಿದ್ರಲ್ಲ ನಾನು ನೋಡಿದ್ದೀನಿ. ಇನ್ಫ್ಯಾಕ್ಟ್ ನಾನು ಯಾವ ರೀತಿ ಯೂಸ್ ಮಾಡಿದ್ದು ನನಗೆ ಗೊತ್ತು. 2 ನಂಬರ್ 51, ಸಾರಿ 41 ಆ್ಯಂಡ್ 59. ಅಂದರೆ ಕ್ಯಾಚ್ ಫ್ರೇಸ್ ಅಂತ ಅನ್ಕೊಳ್ಳಿ. ಅನ್ಲಿಮಿಟೆಡ್ ಕಸ್ಟಮರ್ಸ್, ಅನ್ಲಿಮಿಟೆಡ್ ಆಗಿ ನಿಮಗೆ ಕಂಟಿನ್ಯೂಸ್ ಆಗಿ ಬರ್ತಾ ಇರ್ಬೇಕಾ, ಜೀವನ ಪರ್ಯಂತ ನಿಮಗೆ ಕೆಲಸನೇ ನಿಲ್ಬಾರ್ದ, ಇದನ್ನು ಉಪಯೋಗಿಸಿ ಅಂತ ನಾನು ಹೇಳಿದ್ರೆ ಸೆಲ್ ಮಾಡೋದದು. ಏನಾದರೂ ಒಂದು ಟಾಪಿಕ್ನ ಕನ್ವೆ ಮಾಡೋದು. ಬಟ್ ನಾನು ಅದನ್ನು ಸೆಲೆಕ್ಟ್ ಮಾಡಿಲ್ಲ. ನನಗೆ ಆ ರೀತಿ ಬೇಡ, ನನಗೆ ಸ್ಟೋರಿನೇ ಬೇಕು. ಹೌದು, ಮಾತಾಡ್ಬೋದಲ್ಲ. ಈಗ ನಾನು ಹೇಳಿದ್ನಲ್ಲ ಅದೇ ರೀತಿ. ಸೊ ಕೆಲವು ಕಾಂಬಿನೇಷನ್ ಇರುವಂತಹ ವ್ಯಕ್ತಿಗಳು ಈ ಒಂದು ನಂಬರ್ನ ಉಪಯೋಗಿಸೋದ್ರಿಂದ, ಈ ರೀತಿ ನಂಬರ್ನ ಉಪಯೋಗಿಸೋದ್ರಿಂದ ಮತ್ತು ಈ ನಂಬರ್ಗೆ ಈ ಪರಿಹಾರ ಮಾಡೋದ್ರಿಂದ ನಿಮಗೆ ಬಿಸ್ನೆಸ್ಸಲ್ಲಿ ಲಾಸೇ ಆಗಲ್ಲ. ನಾನು ಈ ರೀತಿ ಹೇಳಿದ್ರೆ ನೀವು ಕೇಳ್ತೀರಾ, ಬಟ್ ನಂದು ಆ ರೀತಿ ಅಲ್ಲ. ನಾನು ಯಾವ ರೀತಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಂಬರ್ ಚೂಸ್ ಮಾಡಿದ್ರಿ, ಅದ್ರ ಕೆಲಸ ಅದು ಮಾಡ್ತಾ ಇರುತ್ತೆ. ಸೊ ವ್ಯಕ್ತಿಗಳು ಬಂದರು ನಿಮ್ಮ ಹತ್ರ ಏನಕ್ಕೋಸ್ಕರ, ನೀವೇನು ಮಾಡಿದ್ರಿ, ಯೋಚನೆ ಮಾಡಿ ನಿರ್ಧಾರಗಳನ್ನ ತಗೋತೀರ. ಅದಾದ ನಂತರ ಎಲ್ಲ ಒಂದು ಕಡೆ ಒಂದು ಭಯ ಇರುತ್ತೆ, ನಾವು ತಪ್ಪು ಮಾಡಬಾರ್ದು ಅಂತ. ಸೊ ಅದಕ್ಕೋಸ್ಕರ ಏನು ಮಾಡಿ, ಈ ಒಂದು ಕೆಲಸಗಳನ್ನ ಮಾಡಿ, ಯಾವುದೇ ಒಂದು ಕಸ್ಟಮರ್ಸ್ಗಳು ಬಂದಾಗ ಅಥವಾ ಯಾವುದೇ ಒಂದು ವ್ಯವಹಾರನ ಸ್ಟಾರ್ಟ್ ಮಾಡಿದಾಗ. ಇದು ನಾನು ಲೈಫ್ ಲಾಂಗ್ 3 7 ಆಕ್ಟಿವೇಟ್ ಮಾಡಿದೆ ನಾನು. ಡೆಫಿನೆಟ್ಲಿ. ಪ್ರತಿದಿನ ಹೊಸದು ಕಲಿಯೋದು ಒಂದು ನಶಾ ಥರನೇ. ಸೊ ನನಗೆ ಅದೇ ರೀತಿ ನಶೆ ಅಂತ ಅನ್ಕೊಳ್ಳೋದು. ಪ್ರತಿದಿನ ಹೊಸದು ಕಲಿಯೋದು. ಡೆಫಿನೆಟ್ 3 7 3 ಆಲ್ಮೋಸ್ಟ್ ಆಕ್ಟಿವೇಟ್ ಮಾಡ್ತೀನಿ ನಾನು.
ಅದೆಲ್ಲ ಆಲ್ಮೋಸ್ಟ್ ವೆಹಿಕಲ್ ನಂಬರ್ ಬೇಕಾರೆ ಅವಾಗೆಲ್ಲ ಎಲ್ಲ ಅದೇ ರೀತಿ ಕ್ಯಾರಿ ಮಾಡ್ತಾ ಇರೋದು. 373, ಟೋಟಲ್ 13, 14, 134, ಆಲ್ಮೋಸ್ಟ್ ಅಲ್ಲೇ ಹೋಗ್ತದೆ ನಮ್ದು. ಓಕೆ, ಎಲ್ಲ ಮುಗೀತು ಅಂತಂದರೆ ರೆಕಾರ್ಡಿಂಗ್ ಸ್ಟಾಪ್ ಮಾಡ್ತೀನಿ. ಡಿಸ್ಕಷನ್ಸ್ ಏನೇ ಇದು ಮಾಡ್ತೀನಿ. 1/4 ಗಂಟೆ ಮಾತಾಡಿ ಇದ್ರ ಮೇಲೆ ಬೇಡ, ಜಾಸ್ತಿ ಡ್ರ್ಯಾಗ್ ಆಗಿದೆ. ಸೊ ನಂಬರ್ 5, ಒಂದು ನಟ್ಶೆಲ್ ಚಿಕ್ಕದಾಗಿ ಹೇಳೋದು ಅಂತಂದರೆ, ಹೇಳ್ದಷ್ಟು ತುಂಬ ಒಳ್ಳೆಯದಲ್ಲ ಅಥವಾ ತುಂಬ ಕೆಟ್ಟದಲ್ಲ. ನಿಮ್ಮ ಫೀಲಿಂಗ್ಸ್ ಮೇಲೆ, ಡಿಸಿಷನ್ ಮೇಕಿಂಗ್ ಮೇಲೆ ತುಂಬ ಅಂದರೆ ತುಂಬ ಮಟ್ಟಿಗೆ ಎಫೆಕ್ಟನ್ನು ಇದು ಕೊಡುತ್ತೆ. 5ನೇ ನಂಬರ್ ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತಿದ್ದಂಗೆ 3 ಮಂತ್ಸಲ್ಲಿ ಬಿಹೇವಿಯರಲ್ ಚೇಂಜಸ್ಗಳು ಜಾಸ್ತಿ ಕಾಣಿಸುತ್ತೆ. ಆಲ್ ಆಫ್ ಎ ಸಡನ್ ಬ್ಯುಸಿ ಇದ್ದೀವಿ ಅಂತ ಅನಿಸುತ್ತೆ, ಬಟ್ ಯಾವ ರೀತಿ ಇರ್ತೀರೋ ನಿಮಗೆ ಬಿಟ್ಟಿದ್ದು. ಆಪರ್ಚುನಿಟಿ ತಂದು ಕೊಡುತ್ತೆ, ಎಲ್ಲೋ ಒಂದು ಕಡೆ ಲಾಭ ಇಲ್ಲದೆ ಕೆಲಸನೂ ಕೂಡ ಮಾಡ್ತೀರ. ನಿಮ್ಮ ಕೆಲಸ ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಅಥವಾ ನಿಮ್ಮಿಂದ ಬೇರೆಯವ್ರು ಉದ್ಧಾರ ಆಗ್ತಾರೆ. ನೀವು ಮಾಡ್ತಿರೋ ಕೆಲಸದಲ್ಲಿ ಜಾಸ್ತಿ ಕೆಲಸ ಮಾಡ್ತಾ ಇರ್ತೀರ. ಇನ್ಕಮ್ ಎಷ್ಟು ಬಂತು ಅಂತ ನಂಬರ್ 5 ಯೂಸ್ ಮಾಡ್ತಿರೋರು ನನಗೆ ಪರ್ಸ್ನಲ್ ಮೆಸೇಜ್ ಮಾಡಿ ಹೇಳಿ. ನೀವು ಅನ್ಕೊಂಡಿದ್ದ ಗೋಲ್ನ ಅಚೀವ್ ಮಾಡಿದ್ರಾ ಅಂತ. ಓಕೆ, ಥ್ಯಾಂಕ್ ಯು. ಡೌಟ್ ಸೆಷನ್ ಬೇಡ ಅಂತ ಹೇಳ್ತಾ ಇದ್ದೀರಾ. ಡೌಟ್ ಸೆಷನ್ ಸ್ಟಾರ್ಟಿಂಗಲ್ಲಿ ನಾಳೆ 1/4 ಗಂಟೆ ಅಥವಾ ನೆಕ್ಸ್ಟ್ ಕ್ಲಾಸಲ್ಲಿ, ನಾಳೆ ಆಗಲ್ಲ, ನೆಕ್ಸ್ಟ್ ಕ್ಲಾಸಲ್ಲಿ ಯಾವಾಗಲಾದ್ರು ಒಂದ್ಸಲ ಮಾತಾಡೋಣ. ಆ ಟೈಮಲ್ಲಿ ಡೌಟ್ ಸೆಷನ್ ಇದು ಮಾಡ್ತೀನಿ. ಸೊ 1 to 5 ಕಾಂಬಿನೇಷನ್ಸಲ್ಲಿ ಡೌಟ್ಸ್ಗಳು ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. 1ನೇ ನಂಬರ್ ಅದರದ್ದೇ ಗುಣ ಇದೆ, ಅದು ನೆಗೆಟಿವ್ ಇದೆ. 2ನೇ ನಂಬರ್ ಅದರದ್ದೇ ಗುಣ ಇದೆ, ನೆಗೆಟಿವ್ ಇದೆ. ಸೊ ಈ ನಂಬರ್ಗಳನ್ನ ಒಟ್ಟಿಗೆ ಉಪಯೋಗಿಸ್ಬೇಕಾದ್ರೆ ಏನೋ ಒಂದು ಸ್ವಲ್ಪ ಸ್ಟ್ರೇಟ್ ಫಾರ್ವರ್ಡ್ ಆಗಿ 2, 4, 8 ಅವಾಯ್ಡ್ ಮಾಡ್ತೀವಿ. 7 ಮತ್ತು 9 ಉಪಯೋಗಿಸ್ಬೇಕಾದ್ರೆ ಜೋಪಾನವಾಗಿ ಉಪಯೋಗಿಸ್ತೀವಿ. 3 ಬಂದಾಗ, 6 ಬಂದಾಗ, ನಂಬರ್ 6 ನಾವೇನು ಯೂಸ್ ಮಾಡ್ಬಾರ್ದು ಅಂತ ಹೇಳಿಲ್ಲ. 3 and 6 ಬಂದಾಗ ಸ್ವಲ್ಪ ಏನು ಮಾಡ್ತೀವಿ, ಪ್ಲಸ್ ಮೈನಸ್ಗಳು ಜಾಸ್ತಿ ಬರ್ತವೆ. ಇದಿಷ್ಟು ನಂಬರ್ ನ್ಯೂಮರಾಲಜಿ ಏನಿದೆ ಅದು. ಸೊ 5, 3 ಕಾಂಬಿನೇಷನ್ಲಿ 5ದಲ್ಲ ಪ್ರಾಬ್ಲಮ್, ನಂಬರ್ 3ದು. ಓಕೆ. ಸೊ ಜಾಸ್ತಿ ಮಿಕ್ಕಿದ ಇದಾಯಿತು. ಗ್ರೂಪ್ ಎನೇಬಲ್ ಮಾಡಿದ್ರೆ ಸೇಮ್ ಪ್ರಾಬ್ಲಮ್ ಅಲ್ಲ, ಅದಕ್ಕೆ ಹೇಳಿದ್ದೀನಿ. ಪಿನ್ ಮಾಡೋಕ್ಕಾಗಲ್ಲ ಮೆಸೇಜ್ಗಳು. ಗ್ರೂಪ್ ಎನೇಬಲ್ ಬೇಡ, ಇಂಡಿವಿಜುವಲ್ ಮೆಸೇಜ್ ಮಾಡಿ, ರಿಪ್ಲೈ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಎನಿ ಡೌಟ್ಸ್, ಎನಿ ಕ್ಲಾರಿಫಿಕೇಷನ್ಸ್ ಫಸ್ಟ್ ಕ್ಲಿಯರ್ ಮಾಡ್ಕೊಂಡು ಇದು ಮಾಡಿ. ಯಾವ್ದಾದ್ರು ಇಂಪಾರ್ಟೆಂಟ್ ಕ್ವಶನ್ಸ್ಗಳಿತ್ತು ಅಂದರೆ 10 minutes ಬಿಫೋರ್ ನಾನು ಇದು ಮಾಡ್ತೀನಿ. ಕ್ವಶನ್ಸ್ ಅವಾಗ ಸ್ಟಾರ್ಟ್ ಮಾಡಿ, ಇದಕ್ಕೆ ನಿಮ್ಮ ಕ್ವಶನ್ಸ್ಗಳಲ್ಲಿ ಕೇಳಿ. ಅಥವಾ ಲಾಗಿನ್ ಆಗಿ ನಾನು ನಿಮಗೆ ಸೇಮ್ ಒಳಗಡೆ ಜಾಯ್ನ್ ಆಗಿರ್ತೀರ, ಚಾಟ್ ಓಪನ್ ಮಾಡಿ ನಿಮ್ಮ ಮೆಸೇಜನ್ನ ಡಂಪ್ ಮಾಡಿರಿ. ಅನ್ಮ್ಯೂಟ್ ಮಾಡ್ಬಿಟ್ಟು ನಾವು ಡಿಸ್ಕಸ್ ಮಾಡಿ. ಓಕೆ, ಥ್ಯಾಂಕ್ ಯು. ಸೊ ಎಂಡ್ ಮಾಡೋಣ.